ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಆಗಸ್ಟ್ ತಿಂಗಳು ಅದೃಷ್ಟವನ್ನು ತರುವಂತಹ ಒಂದು ಶುಭ ಸೂಚನೆಗಳಿರ್ತವೆ. ಅಲ್ಲಿ ಪ್ರಮುಖವಾದ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಅತ್ಯುತ್ತಮವಾಗಿರುವಂಥದ್ದು. ಜೊತೆಗೆ ಈ ಮೇಷರಾಶಿಗೆ ಅಧಿಪತಿಯಾದಂತಹ ಮಂಗಳ ಅಥವಾ ಕುಜನ ಒಂದು ಕೃಪೆ ನಿಮಗೆ ತಿಂಗಳು ಪೂರ್ತಿ ಇರುವಂಥದ್ದು. ಹಾಗಾಗಿ ಶುಕ್ರ ಮತ್ತು ಮಂಗಳರ ವಿಶೇಷವಾದ ಆಶೀರ್ವಾದ. ಜೊತೆಗೆ ಅಲ್ಲಿ ಇರತಕ್ಕಂತಹ ನಿಮಗೆ ನಿರಂತರವಾಗಿ ರಾಹುವಿನ ಬೆಂಬಲ ಸಹ ತಿಂಗಳು ಪೂರ್ತಿ ಇರಲಿದೆ. ಮಧ್ಯೆ ಚಂದ್ರನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಬರುವಂಥದ್ದು. ಅದೇ ರೀತಿ ಬುಧನ ಒಂದು ಪರಿವರ್ತನೆ ವಕ್ರಗತಿ ಮುಗಿದ ಬಳಿಕ ನಿಮಗೆ 10ನೇ ತಾರೀಕಿಂದ ಬುಧನ ಅನುಗ್ರಹ ಸಹ ಬರುವಂಥದ್ದು. ಹಾಗಾಗಿ ಅಲ್ಲಿ 4 ಅಥವಾ 5 ಗ್ರಹಗಳಿಂದ ನಿಮಗೆ ಉತ್ತಮ ಫಲಗಳು ಈ ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಶುಭ ಸೂಚನೆಗಳಿವೆ. ಹಾಗಾಗಿ ಧನ ಭೂಮಿ ವಾಹನ ಭಾಗ್ಯ ಅಪರೂಪದ ಕುಜ ಕೃಪೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಧನ ಭೂಮಿ ವಾಹನಗಳ ಭಾಗ್ಯ ಪ್ರತಿ ತಿಂಗಳಲ್ಲಿ ಮತ್ತು ಅಪರೂಪ ಸಿಗುವಂಥ ಕುಜ ಅಥವಾ ಮಂಗಳನ ಕೃಪೆ. ಮಂಗಳನು ಅಪರೂಪದಲ್ಲಿ ಒಂದು ಶುಭ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾರೆ. ಕೇವಲ 3 ರಾಶಿಗಳಿಗೆ ಮಂಗಳನ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗಷ್ಟೇ ಉತ್ತಮ ಫಲ ಸಿಗುತ್ತೆ. ಕೆಲವೊಂದು ಬಾರಿ 1 ತಿಂಗಳು, ಕೆಲವೊಂದು ಬಾರಿ 40 ದಿನ, ಹೀಗೆ ಮಂಗಳನ ಒಂದು ಗೋಚಾರ ಒಂದೊಂದು ರಾಶಿಯಲ್ಲಿರುತ್ತೆ. ಹಾಗಾಗಿ ಒಂದು ರಾಶಿಯಲ್ಲಿದ್ದಾಗ 3 ರಾಶಿಗಳಲ್ಲಿ ಸಿಗುವಂಥ ನಿಮ್ಮ ರಾಶಿ ಮೊದಲನೇದಾಗಿರುತ್ತೆ ಮಂಗಳನ ವಿಶೇಷವಾದ ಕೃಪೆ ಪಡೆಯುವಂಥದ್ದು. ಹಾಗಾಗಿ ಅಪರೂಪದ ಒಂದು ಕುಜನ ಕೃಪೆ ಇದೆ, ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ಆರ್ಥಿಕವಾದ ಉತ್ತಮ ಫಲಗಳು ಈ ಆಗಸ್ಟ್ ತಿಂಗಳಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಿಮಗೆ ಸಿದ್ಧಿ ಆಗಲಿವೆ. ಅಲ್ಲಿ ಒಂದೊಂದಾಗಿ ಈಗ ರವಿಯಿಂದ ಒಂದೊಂದೇ ಗ್ರಹಗಳ ವಿಚಾರ ಗಮನಿಸಿದಾಗ ರವಿಯ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇರುವುದಿಲ್ಲ. ಆಗಸ್ಟಲ್ಲಿ ನಿಮಗೆ ಸೂರ್ಯ ಭಗವಂತರು ಪೂರಕವಾಗಿ ಇರುವುದಿಲ್ಲ. ನಿಮ್ಮ ರಾಶಿಯಿಂದ ಅಲ್ಲಿ 4ರ ಸ್ಥಾನದಲ್ಲಿ ಇರುವಂಥದ್ದು ಕಟಕ ರಾಶಿಯಲ್ಲಿ. ಆ ಬಳಿಕ 17ನೇ ತಾರೀಕಿಗೆ ಅವರು ಸಿಂಹರಾಶಿಗೆ ಪ್ರವೇಶ ಮಾಡುವಾಗ ಅಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಆಗುತ್ತೆ. ಹಾಗಾಗಿ 2 ಸ್ಥಾನಗಳು ನಿಮಗೆ ಸೂರ್ಯನಿಂದ ವಿಶೇಷವಾದ ಏನು ಫಲಗಳು ಈ ಆಗಸ್ಟಲ್ಲಿ ಬರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸೂರ್ಯನ ಒಂದು ವರದ ಕೊರತೆಯ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಈ ಬಂಧು ಮಿತ್ರರಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಹತಾಶೆಯಾಗುವಂಥ ಘಟನೆಗಳು, ನಿರಾಶೆಯಾಗುವಂಥ ಘಟನೆಗಳು, ಜೊತೆಗೆ ತಂದೆ ಮತ್ತು ಮಕ್ಕಳಲ್ಲಿ ಏನಾದರೂ ಮಾತಿನ ವಾಗ್ವಾದ ಅಥವಾ ಮಕ್ಕಳಿಂದ ನಿಮಗೆ ಏನಾದರೂ ಅಸಮಾಧಾನ, ಅತೃಪ್ತಿ ಆಗುವಂಥದ್ದು, ಅಥವಾ ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥ ಅಥವಾ ನೀವು ಅವರನ್ನು ವಿರೋಧಿಸುವಂಥ ಮುಂತಾದ ಘಟನೆ. ಅದೇ ರೀತಿ ನಿಮಗಿಂತ ಕಿರಿಯರಲ್ಲಿ ಏನಾದರೂ ವಾಗ್ವಾದ, ಕಲಹ, ಚಿಂತೆಗಳು ಆಗುವಂಥ ಘಟನೆಗಳಾಗ್ತವೆ. ಹಾಗಾಗಿ ಬಂಧು ಬಾಂಧವ್ಯದಲ್ಲಿ ಮತ್ತು ನಿಮ್ಮ ಕೌಟುಂಬಿಕ ವಿಚಾರ ಜೊತೆಗೆ ನಿಮ್ಮ ಮನೆಯ ವಿಚಾರದ ಬಗ್ಗೆ ಸ್ವಲ್ಪ ಮಾತಿನ ನಡವಳಿಕೆ ಬಗ್ಗೆ ಗಮನ ಬೇಕಾಗುತ್ತೆ. ಜೊತೆಗೆ ಯಾರಲ್ಲೋ ವಿನಾಕಾರಣವಾಗಿ ಕಲಹ ಮಾಡೋದಾಗಲಿ ಅಥವಾ ವಿನಾಕಾರಣ ಯಾರಲ್ಲೂ ನೀವು ವಾಗ್ವಾದ ಮಾಡೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಯಾಕಂದರೆ ಆಗಸ್ಟ್ನಲ್ಲಿ ಸೂರ್ಯ ಭಗವಂತರ ನಿಮಗೆ ಆಶೀರ್ವಾದ ಸ್ವಲ್ಪ ಆ ವಿಚಾರದಲ್ಲಿ ಇರೋದಿಲ್ಲ. ಅದರಿಂದಾಗಿ ಕೆಲವೊಮ್ಮೆ ವಿಪರೀತ ಪರಿಣಾಮಗಳು ಆಗ್ಬೋದಾಗಿದೆ. ಆಗಲೇ ಹೇಳಿದ್ದೇನೆ ಮಂಗಳನ ವಿಚಾರ. ಈಗ ಸೂರ್ಯನ ಬಳಿಕ ಗಮನಿಸುವಂಥದ್ದು ಮಂಗಳನ ವಿಚಾರ. ಮಂಗಳನ ವಿಚಾರದಲ್ಲಿ ಗಮನಿಸಿದಾಗ ನಿಮಗೆ ತಿಂಗಳ ಪೂರ್ತಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿರುವಂಥ ಮಂಗಳನು ಅಲ್ಲಿ ಕನ್ಯಾಸ್ಥಿತವಾಗುವಂಥ ಮಂಗಳಿಂದ ಲಾಭ, ಜಯ, ಸುಖ, ಯಶ, ಸಿಗುತ್ತೆ. ಭೂಮಿ, ಮನೆ, ವಾಹನ ವಿಚಾರವಾದ ಉತ್ತಮ ಫಲಗಳಿವೆ. ಸಾಡೆ ಸಾತಿಯ ಪ್ರಭಾವ ಇದ್ದರೂ ಸಹಿತ ಈ ಬಾರಿ ನಿಮಗೆ ಅಲ್ಲಿ ಶನಿ ಮಹಾರಾಜರು ವಕ್ರಗತಿಗೆ ಹೋಗಿರುತ್ತಾರೆ. ವಕ್ರಗತಿಯಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಶನಿ ಪ್ರಭಾವನೂ ಕಡಿಮೆ ಇರುತ್ತೆ. ಜೊತೆಗೆ ಅಲ್ಲಿ ಅತ್ಯುತ್ತಮ ಮಂಗಳಕರ ಫಲ ಕೊಡುವಂಥ ಮಂಗಳನ ವಿಶೇಷವಾದ ಅಪರೂಪದ ಆಶೀರ್ವಾದ ನಿಮಗೆ ಇದೇ ಕಾಲದಲ್ಲಿ ಸಿಗ್ತಿರೋ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ ಮಂಗಳನು ಈ ಬಾರಿ ನಿಮ್ಮ ರಾಶಿಯಾಧಿಪತಿಯಾಗಿ ಕೊಡಲಿದ್ದಾನೆ. ಮನೆ ಕೊಳ್ಳುವಂಥವರಿಗೆ, ಭೂಮಿ ಕೊಳ್ಳುವಂಥವರಿಗೆ, ವಾಹನ ಕೊಳ್ಳುವಂಥವರಿಗೆ ಅದರ ಒಂದು ಸಮಯ ಈಗ ಒದಗಿ ಬರುತ್ತೆ. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಅದು ನಿಂತು ಹೋಗಿದ್ದ ಅಥವಾ ಯಾವುದಾದ್ರು ಮುಂದೂಡಲ್ಪಟ್ಟಂತಹ ಭೂಮಿ ಅಥವಾ ಈ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರ್ಯಗಳು ಈಗ ಮತ್ತೆ ಪುನರಾರಂಭ ಆಗುತ್ತೆ. ಭೂಮಿಯ ಸಂಬಂಧಿತ ದಾಖಲೆ ಪತ್ರ ಇವೆಲ್ಲವೂ ನಿಮಗೆ ಅಪ್ಡೇಟ್ ಆಗಿ ನಿಮ್ಮ ಕೈಗೆ ಸಿಗುವಂಥದ್ದು. ಅಥವಾ ಕೋರ್ಟ್ ಕಚೇರಿ ಕೆಲಸದ ವಿಚಾರಗಳು ಅವೆಲ್ಲವೂ ನಿಮ್ಮ ಪರವಾಗಿ ಬೇಗನೆ ಕ್ಷಿಪ್ರವಾಗಿ ಜಯ ಆಗುತ್ತೆ. ಈ ರೀತಿ ದೀರ್ಘಕಾಲೀನ ಹಲವಾರು ಕನಸುಗಳು ನನಸಾಗಲಿಕ್ಕೆ ಮೇಷರಾಶಿಯವರಿಗೆ ಒಂದು ಸುವರ್ಣ ಅವಕಾಶ. ಇವೆಲ್ಲ ಮತ್ತೆ ಬರುವಂಥದ್ದಲ್ಲ. ಮತ್ತೆ ಬರಬೇಕಾದ್ರೆ ಇನ್ನೊಂದು ವರ್ಷ ಕಾಯಬೇಕು, 8 ತಿಂಗಳು ಕಾಯಬೇಕು, 10 ತಿಂಗಳು ಕಾಯಬೇಕಂಥ ಪರಿಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಇಂದು ಒಂದು ಸುವರ್ಣ ಅವಕಾಶವಾಗಿ ಆಗಸ್ಟ್ ತಿಂಗಳಲ್ಲಿ ಮಂಗಳನ ವಿಶೇಷವಾದ ಅನುಗ್ರಹ ಬಂದಿದೆ. ವಿಶೇಷವಾಗಿ ಯಾರು ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನ್ ಫೀಲ್ಡು ಅಥವಾ ಭೂಮಿ ಮನೆ ವ್ಯವಹಾರದವರು ಅಥವಾ ಇನ್ನಿತರ ಯಾವುದೇ ರೀತಿ ನಿರ್ಮಾಣ ಸಾಮಗ್ರಿ ಅಥವಾ ಕೃಷಿ ಚಟುವಟಿಕೆ ಮಾಡೋರು, ಕೃಷಿ ವ್ಯವಸಾಯಗಳನ್ನು ಮಾಡುವಂಥವ್ರು ಅಥವಾ ವ್ಯವಸಾಯ ಭೂಮಿ ಫಾರ್ಮಿಂಗ್ ಲ್ಯಾಂಡ್ಗಳನ್ನು ಮಾಡುವಂಥವ್ರು ಅಥವಾ ಅಂಥ ಕ್ಷೇತ್ರದಲ್ಲಿ ಇರುವಂಥವ್ರು, ಇನ್ನು ಗಣಿಗಾರಿಕೆ, ಕೈಗಾರಿಕೆ ಮುಂತಾದ ಕ್ಷೇತ್ರದಲ್ಲಿ ಇರುವರು ಹಲವರಿಗೆ ಈ ಮಂಗಳನ ಕೃಪೆಯಿಂದ ಬಹಳ ಉತ್ತಮ ಫಲಗಳು ಆಗಲಿವೆ. ಹಾಗಾಗಿ ಈ ತಿಂಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮೇಷರಾಶಿಗೆ ಬುಧನ ವಿಚಾರ ಗಮನಿಸಿದಾಗ ಬುಧನ ವಿಚಾರ ಆಗಲಿ ಹೇಳಿದಂತೆ ನಿಮಗೆ ಬುಧನ ಅಷ್ಟೇನೂ ನಿಮಗೆ ವಿರುದ್ಧವಾಗಿ ಏನಿರುವುದಿಲ್ಲ.
ಆದರೆ ಆರಂಭದಲ್ಲಿ ನಿಮಗೆ ಅಲ್ಲಿ ಬುಧನಿಗೆ ವಕ್ರಗತಿ ಇರುವ ಕಾರಣ 9ರವರೆಗೂ 10ರ ಬಳಿಕ ನಿಮಗೆ ರುಜುಗತಿಗೆ ಬಂದಂತಹ ಬುಧನು ಅಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಲಾಭವನ್ನು ಜಯವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಹಳ ಒಂದು ಮುನ್ನಡೆ, ಅಂದುಕೊಂಡಂತಹ ಅವರಿಗೆ ಸೀಟುಗಳು ಸಿಗುತ್ತಾಗಲಿ, ವಿಶೇಷವಾಗಿ ಉದ್ಯೋಗ ಅಪೇಕ್ಷೆಗಳಿಗೆ ಬೇಗನೆ ಉದ್ಯೋಗ ಸಿಗುವಂಥದ್ದು. ಏಕೆಂದರೆ ಮಂಗಳ ಮತ್ತು ಬುಧನು ಅವರು ವಿಶೇಷವಾಗಿ ಯುವ ಜನಾಂಗಕ್ಕೆ ಬಹಳ ಸಹಕಾರಿಯಾಗ್ತಾರೆ. ಮಂಗಳ ಹಾಗೂ ಬುಧ ಎರಡೂ ಗ್ರಹಗಳು ಯುವ ವರ್ಗವನ್ನು ಸಂಕೇತಿಸುವ ಕಾರಣ ಏಕಕಾಲದಲ್ಲಿ ನಿಮಗೆ ಮಂಗಳನ ಅನುಗ್ರಹ, ಬುಧನ ಅನುಗ್ರಹ ನಿಮಗೆ 10ರಿಂದ ಇನ್ನಷ್ಟು ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇರೋ ಕಾರಣ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಇರುವಂಥವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಹೊಸದರ ಏನಾದರೂ ಆರಂಭಕ್ಕೆ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಬುಧನು ನಿಮಗೆ ಕೊಡಲಿದ್ದಾನೆ. ನಿಮಗೆ ಮೊದಲೇ ಗೊತ್ತಿರುವಂತೆ ನಿಮಗೆ ಈ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ, ಅದನ್ನು ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ. ಗುರು ನಿಮಗೆ ಕೆಲವೊಂದು ಸಾರಿ ಆರೋಗ್ಯದ ಮೇಲೆ, ಜೊತೆಗೆ ಮಾತು ನಡವಳಿಕೆ ಮೇಲೆ, ಕಲಹಕ್ಕೆ ಎಲ್ಲ ಕಾರಣ ಆಗ್ಬೋದು. ಗುರು ನಿಮಗೆ ತೃತೀಯಸ್ಥನಾಗಿರೋ ಕಾರಣ ಅಲ್ಲಿ ಆಗಲೇ ರವಿಯು ಸಹ ಇದೇ ಕಾರಣವನ್ನು ರವಿಯಿಂದ ಸಹ ಬರ್ತಾಯಿದೆ. ಹಾಗಾಗಿ ಆಗಸ್ಟಲ್ಲಿ ನೀವು ಮಾತು ನಡವಳಿಕೆ ಆದಷ್ಟು ಕಲಹ ಜಗಳ ಮಾಡೋದನ್ನು, ಜೊತೆಗೆ ಪರಸ್ಪರರಲ್ಲಿ ವಾಗ್ವಾದ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮಾತು ಬಲ್ಲವನಿಗೆ ಜಗಳ ಎಲ್ಲ ಎಂಬಂಥ ತತ್ವವನ್ನು ನೀವು ಸ್ವಲ್ಪ ಕಾಯ್ದುಕೊಳ್ಬೇಕಾಗುತ್ತೆ. ಯಾಕಂದರೆ ಗುರು ಸಹ ನಿಮಗೆ ಈ ವಿಚಾರವಾಗಿ ಆತನು ವಿರುದ್ಧವಾಗಿ ಇರುವಂತಹ ಸ್ಥಿತಿಯಲ್ಲಿರುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಮೊದಲೇ ಹೇಳಿದಂತೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಪೂರಕವಾಗಿರ್ತಾನೆ. ನಿಮ್ಮರಿಂದ ರಾಶಿಯಿಂದ ತೃತೀಯ ಹಾಗೂ ಚತುರ್ಥ ಸ್ಥಾನಗಳು ಬರೋದ್ರ ಕಾರಣ ಅನೇಕ ರೀತಿಯ ಲಾಭ ಸುಖಗಳು ಸಿಗ್ತವೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಕೈಗೆ ಬರೋದಾಗಲಿ, ನೀವು ಮಾಡಿದ ಸಾಲ ನಿಮಗೆ ತೀರಿಸಲಿಕ್ಕೆ ಅನುಕೂಲವಾಗುವಂಥದ್ದು, ಅಥವಾ ನಿಮಗೆ ಬರತಕ್ಕಂಥ ಹಣಗಳೆಲ್ಲ ಸಮಯದಲ್ಲಿ ಬಂದು ಸೇರುವಂಥದ್ದು, ಹೊಸ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ, ಭೂಮಿ ಮನೆ ಮುಂತಾದ ಸ್ಥಿರ ಆಸ್ತಿಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ಅದಕ್ಕೆ ಸಂಬಂಧಿತ ಏನಾದರೂ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಆಗಲಿವೆ. ಇನ್ನು ವಿರುದ್ಧ ಲಿಂಗದವರಿಂದ ಪರಸ್ಪರರಿಗೆ ಅದು ಉತ್ತಮ ಕೆಲಸಗಳಾಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ, ವಿವಾಹದ ಪ್ರಯತ್ನ, ಅದು ಇನ್ನಿತರವಾದ ಪ್ರೇಮ ಪ್ರಕರಣದ ವಿಚಾರ, ಇಲ್ಲೆಲ್ಲ ಸಫಲತೆ ಸಿಗುತ್ತೆ. ಈ ರೀತಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಅನುಗ್ರಹವನ್ನು ಫಲವನ್ನು ಕೊಳ್ಳಿದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕುಜ ಮತ್ತು ಶುಕ್ರ ನಿಮಗೆ ಅತ್ಯುತ್ತಮವಾದ ಬಲಯುತವಾದ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಇದನ್ನು ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆಗಸ್ಟ್ ಶ್ರಾವಣದ ಜೊತೆಗೆ ಶನಿ ಮಹಾರಾಜರ ನಮಗೆ ಮೊದಲೇ ಗೊತ್ತಿರುವಂತೆ ಅವರು ಸಾಡೆಸಾತಿಯ ಚಕ್ರದಲ್ಲಿ ನೀವಿದ್ದೀರಾ. ಸಾಡೆಸಾತಿಯ ಚಕ್ರದಲ್ಲಿ ಇದ್ದರೂ ಈಗ ಅವರ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾಕಂದರೆ ವಕ್ರಗತಿಗೆ ಶನಿ ಮಹಾರಾಜರು ಹೋಗಿರೋದ್ರಿಂದ ವಕ್ರಗತಿಯ ಪ್ರತ್ಯೇಕ ವೈಡನ್ನು ಗಮನಿಸಿಕೊಳ್ಳಿ, ಅದನ್ನು ಆಗಲೇ ಪ್ರಸಾರ ಮಾಡ್ತೇನೆ. ಇನ್ನು ಜುಲೈ ತಿಂಗಳಲ್ಲಿಂದ ಅವರಿಗೆ ವಕ್ರಗತಿ ಪ್ರಾಪ್ತ ಆಗಿತ್ತು. ಈಗಲೂ ವಕ್ರಗತಿಯಲ್ಲಿರುವಂತಹ ಶನಿ ಮಹಾರಾಜರು ನಿಮಗೆ ಸಾಂಕೇತಿಕವಾಗಿ ಕೆಲವೊಮ್ಮೆ ಶನಿ ಪ್ರಭಾವದ ಕೆಲವೊಂದು ಸಣ್ಣ ಪುಟ್ಟ ಸೂಚನೆಗಳು ಬರ್ಬೋದು ಹೊರತು ಹೆಚ್ಚಿನ ಒಂದು ದೀರ್ಘ ಪರಿಣಾಮವನ್ನು ಬರೋದಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ, ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಇವೆಲ್ಲ ಮಾಮೂಲಾಗಿ ಬರುವಂಥದ್ದು ಬಂದು ಹೋಗುತ್ತೆ. ಅಷ್ಟೇ ಹೊರತು ಹೆಚ್ಚೇನು ಅಡ್ಡ ಪರಿಣಾಮಗಳು ಮಹಾರಾಜರಂದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ಲಾಭಸ್ಥನಾಗಿರುವಂಥದ್ದು. ಹಾಗಾಗಿ ರಾಹುವಿನಿಂದ ನಿಮಗೆ ಲಾಭ ನಿರಂತರವಾಗಿ ಈ ತಿಂಗಳಲ್ಲೂ ಮುಂದುವರಿಯುತ್ತೆ. ವಿಶೇಷವಾಗಿ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಹೊಸದರ ಆರಂಭಕ್ಕೆ ಸಹಕಾರ, ಜನಪ್ರಿಯತೆ ಸಿಗುವಂಥದ್ದು. ವಿಶೇಷವಾಗಿ ಯಾರ್ಯಾರು ಈ ಸಿನಿಮಾ ಅಥವಾ ಟಿ ವಿ ಮಾಧ್ಯಮ ಅಥವಾ ಸೆಲೆಬ್ರಿಟಿ ಮುಂತಾದ ಸಾರ್ವಜನಿಕ ರಂಗದಲ್ಲಿ ಸಾರ್ವಜನಿಕ ಜೀವನದಲ್ಲಿರ್ತಾರೆ, ಜೊತೆಗೆ ರಾಜಕಾರಣಿಗಳು ಮುಂತಾದಿರ್ತಾರೆ, ಅವರಿಗೆ ವಿಶೇಷವಾದ ಜನಪ್ರಿಯತೆ, ಪ್ರಸಿದ್ಧಿ, ಪುರಸ್ಕಾರ ಬರುತ್ತೆ, ಸನ್ಮಾನಗಳು ಆಗುವಂಥದ್ದು. ಜೊತೆಗೆ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಜನ ಮನ್ನಣೆ ಅಥವಾ ಪ್ರಚಾರಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ವಿದೇಶದ ಮೂಲದ ಉದ್ಯೋಗ, ವಿದೇಶದ ವ್ಯವಹಾರಗಳಲ್ಲಿ ಸಹ ಅನೇಕರಿಗೆ ಪ್ರಗತಿ ಇದೆ. ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗೋನವರಿಗೆ ಅವಕಾಶಗಳು ಈ ರಾಹುವಿನ ಅನುಗ್ರಹದಿಂದ ಸಿಗ್ಬೋದು. ಜೊತೆಗೆ ಆಕಸ್ಮಿಕ ಧನ ಲಾಭ ಆಗುವಂಥ ವಿವಿಧ ರೀತಿಯ ವಿಧಾನಗಳಿರ್ತವೆ, ಆ ಮೂಲಕಗಳು ಸಹ ನಿಮಗೆ ಧನಗಳು ಲಾಭ ಆಗುವಂಥದ್ದು. ಈ ರೀತಿ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ರಾಹುವಿನ ಅನುಗ್ರಹ ಇರುವಂಥದ್ದು. ಕೇತು ನಿಮಗೆ ಪೂರಕವಾಗಿರುವುದಿಲ್ಲ, ಕೇತು ವೈರುಧ್ಯನೇ ಸಾರ್ತಾನೆ. ಹಾಗಾಗಿ ಯಾವ ರೀತಿ ಸೂರ್ಯನಿಂದ ಮತ್ತು ಗುರುವಿನಿಂದ ನಿಮಗೆ ವೈರುಧ್ಯವಾಗಿ ಕಲಹ, ಅನಾರೋಗ್ಯ ಮುಂತಾದೆಲ್ಲ ಬಂದಿದೆ, ಕೇತು ಸಹ ನಿಮಗೆ ಅನಾರೋಗ್ಯದನ್ನು ಕೊಡ್ಬೋದು. ಕೆಲವೊಮ್ಮೆ ಜೊತೆಗೆ ಕಲಹಗಳಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಕಿರಿಯರಲ್ಲಿ, ಅದು ನಿಮ್ಮದೇ ಮಕ್ಕಳಲ್ಲಿ ಅಥವಾ ಸೋದರ ಸೋದರಿಯಲ್ಲಿ ಅಂತಹ ಒಂದು ಕಲಹದ ಕಾರಣ, ಆಸ್ತಿಗೋ ಹಣಕ್ಕೋ ಸಂಬಂಧಪಟ್ಟ ವಿವಾದಗಳೆಲ್ಲ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಪರಿಚಿತರಿಂದ ನಿಮಗೇನಾದರೂ ಏನಾದರೂ ತೊಂದರೆಗಳು ಅಥವಾ ಗುಪ್ತ ಶತ್ರುಗಳು ಅಂತ ಹೇಳ್ತಾರೆ, ಗುಪ್ತ ಶತ್ರುಗಳ ಪೀಡೆಗಳೆಲ್ಲ ಬೆಳಕಿಗೆ ಬರುವಂಥದ್ದು. ಆನ್ಲೈನ್ ಆಫ್ಲೈನ್ ವಂಚನೆಯ ಒಂದು ಪ್ರಭಾವಕ್ಕೆ ಸಿಲುಕಿಕೊಳ್ಳುವಂಥದ್ದು, ಇವೆಲ್ಲ ಬರುತ್ತೆ ಕೇತುವಿನ ಪ್ರಭಾವದಿಂದ. ಹಾಗಾಗಿ ಆ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಆಗಸ್ಟ್ ತಿಂಗಳಲ್ಲಿ ಈಗ ಸೂರ್ಯನಿಂದ ರಾಹು ಕೇತುಗಳವರೆಗೂ ಗಮನಿಸಿದಾಗ ನಿಮಗೆ ಅಲ್ಲಿ ವಿಶೇಷವಾಗಿ ಮಂಗಳ, ಶುಕ್ರ ಮತ್ತು ರಾಹುಗಳ ವಿಶೇಷವಾದ ಬೆಂಬಲ ಇದೆ. ಬುಧನ ಬೆಂಬಲ ಸಹ 10ನೇ ತಾರೀಕಿಂದ ಬರ್ತದೆ. ಹಾಗಾಗಿ 4 ಗ್ರಹಗಳ ಪ್ರಬಲವಾದ ಉತ್ತಮ ಒಂದು ಆಯ್ಕೆಯ ಒಂದು ಬೆಂಬಲ ನಿಮಗೆ ಆಗಸ್ಟಲ್ಲಿರುತ್ತೆ. ಇದು ಬಹಳ ಒಳ್ಳೆಯ ವಿಚಾರ. ಯಾಕಂದರೆ ಸಾಡೆಸಾತಿಯಿಂದ ಬಂದಂತಹ ಈ ಮೇಷರಾಶಿಯವರಿಗೆ ಮಧ್ಯ ಆಗಸ್ಟ್ ತಿಂಗಳಲ್ಲಿ ತುಂಬ ರಿಲೀಫ್ ಕೊಡುವಂಥ ಗ್ರಹಗಳಿಂದ ಉತ್ತಮವಾದ ಅನುಭವಗಳು ಬರ್ಬೋದು. ಇನ್ನು ಚಂದ್ರನ ವಿಚಾರ ಗೊತ್ತಿರುವಂತೆ 2 ದಿನಕ್ಕೆ ಅಥವಾ 2.25 ದಿನಗಳು 2.5 ದಿನಕ್ಕೊಮ್ಮೆ ಚಂದ್ರನು ರಾಶಿಯನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬಹಳ ಚೆನ್ನಾಗಿದೆ, ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಇಲ್ಲ, ಏನು ಎಚ್ಚರಿಕೆ ಅನ್ನೋದು ಗಮನಿಸೋಣ.
ಆರಂಭದ 1-2 ಆಗಸ್ಟ್ 1-2 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಅಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ನಿಮಗೆ ಇಷ್ಟವನ್ನು ಲಾಭವನ್ನು ಜೀವನ ಕೊಡುವಂಥದ್ದು. ಸಪ್ತಮದಲ್ಲಿರುವಂಥ ಚಂದ್ರನು ನಿಮ್ಮ ಬೇರೆ ಕೋರಿಕೆಗಳು ಬೇಡಿಕೆಗಳು ಈಡೇರಲಿಕ್ಕೆ ಸಹಾಯ ಮಾಡ್ತಾನೆ. ಕೌಟುಂಬಿಕ ವಿಚಾರ ಚೆನ್ನಾಗಿರುತ್ತೆ, ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಮದುವೆ ಅಥವಾ ಇನ್ನಿತರ ಯಾವುದೇ ರೀತಿ ಪ್ರೇಮ ಪ್ರಕರಣ ವಿಚಾರಗಳಲ್ಲಿ ವಿಶೇಷವಾದ ಯಶಸ್ಸು ಸಿಗಲಿದೆ. ಮಿತ್ರರಿಂದ ಬಂಧುಗಳಿಂದ ಸಹಾಯ ಇದೆ. ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸಹ ಪ್ರಗತಿ ಇದೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ ಆಗಸ್ಟ್ 1-2ರಲ್ಲಿ. ಇನ್ನು ನಿಮಗೆ 3ರಿಂದ 7ರವರೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. 3, 4, 5, 6, 7 ಈ 5 ದಿನಗಳು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗೆಂದು ನಿಮಗೆ ಸಿಗುವಂತಹ ಶುಕ್ರನ ಬೆಂಬಲ ಇರ್ಬೋದು, ಮಂಗಳನ ಬೆಂಬಲ ಇರ್ಬೋದು, ಅಥವಾ ಇನ್ನಿತರ ರಾಹುವಿನ ಬೆಂಬಲ ಅವೆಲ್ಲವೂ ಇದ್ದೇ ಇರುತ್ತೆ. ಅದರಿಂದ ನಿಮಗೆ ಏನೋ ಕೊರತೆಗಳಿಲ್ಲ. ಆದರೆ ಚಂದ್ರನ ಬೆಂಬಲದ ಕೊರತೆ ಕಾರಣ ಇಲ್ಲಿ ಆ ಕಲಹಗಳು ವಾಗ್ವಾದಗಳ ಬೆಂಕಿಗೆ ತುಪ್ಪ ಸುರಿದಂತೆ. ಆಗಲೇ ನಿಮಗೆ ಅಲ್ಲಿ ರವಿಯು ಸಹ ಕಲಹಕಾರಕನಾಗಿದ್ದಾನೆ. ಅಲ್ಲಿರತಕ್ಕಂಥ ಗುರು ಅಥವಾ ಕೇತು ಸಹ ನಿಮಗೆ ಕಲಹ ಅಥವಾ ವಾಗ್ವಾದಕಾರಕನಾಗಿದ್ದಾನೆ. ಇಲ್ಲಿ ಈಗ ಚಂದ್ರನ ಒಂದು ಇರುವಿಕೆ ಸಹ ನಿಮಗೆ ಅಂತಹ ಒಂದು ಕಲಹಕ್ಕೆ, ವಾಗ್ವಾದಕ್ಕೆ ಅಥವಾ ನಿಷ್ಠುರಾದಿಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ 3ರಿಂದ 7ರವರೆಗೂ ನೀವು ಮಾತು ವಿಚಾರ, ಹಣಕಾಸು ವಿಚಾರ, ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ರೇಗುವುದಾಗಲಿ, ಇತರರ ಮೇಲೆ ಅನುಮಾನ ಪಡುವುದಾಗಲಿ, ಅಥವಾ ಸಂಶಯಾಸ್ಪದವಾಗಿ ಮನೆಯ ಸದಸ್ಯರಲ್ಲೂ ಅಥವಾ ಇತರ ಮಿತ್ರರನ್ನು ವರ್ತಿಸುವಂಥದ್ದು ಅದು ನಿಮಗೆ ತೊಂದರೆಗೆ ಈಡು ಮಾಡ್ಬೋದು. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ ಜೊತೆಗೆ ಆರ್ಥಿಕವಾಗಿ ಹಣಕಾಸಿನ ಒಂದು ಪೇಮೆಂಟ್ಗಳು ಪಾವತಿ ಮಾಡೋಗಳು ಈ 3ರಿಂದ 7ರವರೆಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಇನ್ನು 8, 9, 10, 11 ನಿರಂತರವಾಗಿ 4 ದಿನ 8ರಿಂದ 11ರವರೆಗೆ 4 ದಿನಗಳು ಚಂದ್ರನು ವಿಶೇಷವಾಗಿ ನಿಮಗೆ ಜಯವನ್ನು, ಲಾಭವನ್ನು ಕೊಡುವಂಥದ್ದು. ಕರ್ಮಸ್ಥಾನ, ಲಾಭಸ್ಥಾನದಂತಹ ಚಂದ್ರನು ನಿಮಗೆ ಯಾವ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮ ಮಾಡ್ತೀರೋ ಅದರಲ್ಲಿ ಪ್ರಗತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಉತ್ತಮ ಫಲ ಇದೆ. ಜೊತೆಗೆ ಇನ್ಯಾರು ಯುವಕರು, ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಒಂದು ಆಶಾಕಿರಣವಾದ ಶುಭ ಸೂಚನೆಗಳು ಬರುವಂಥದ್ದು, ಶುಭ ಸಮಾಚಾರಗಳು ಬರುವಂಥದ್ದು. ಮನೆಯಲ್ಲಿ ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಹಾಗಾಗಿ 8ರಿಂದ 11 ಉತ್ತಮವಾದ ಆಯ್ಕೆ. ಚಂದ್ರನ ಒಂದು ವಿಶೇಷದ ಅನುಗ್ರಹ ಇರುವಂಥದ್ದು. 12, 13ರಲ್ಲಿ ನಿಮಗೆ ಅಷ್ಟೇನು ಚಂದ್ರನ ಅನುಕೂಲತೆ ಇರೋದಿಲ್ಲ. ವಿರುದ್ಧವಾದ ಪರಿಣಾಮಗಳಾಗ್ಬೋದು. ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆ, ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಸಿಟ್ಟು, ಆತಂಕ, ಭಯ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು ಬರ್ಬೋದು. ವಿಪರೀತ ಖರ್ಚುಗಳು ಅಥವಾ ಅನಾವಶ್ಯಕ ಖರ್ಚುಗಳೆಲ್ಲ ಎದುರಾಗ್ಬೋದು. ಹಾಗಾಗಿ 12, 13ರಲ್ಲಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ. 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯಂತ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ರಾಬಲನ ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಅನಿರೀಕ್ಷಿತ ಲಾಭಗಳು ಆಗಲಿವೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಜೊತೆಗೆ ಯಾವುದಾದ್ರೂ ನೀವು ದೀರ್ಘಕಾಲದ ನಿರೀಕ್ಷಿತವಾದ ಯಾವುದೇ ಉತ್ತಮ ಫಲಿತಾಂಶಗಳು ಅಥವಾ ಶುಭ ಸಮಾಚಾರಗಳು ಈ ದಿನ ನಿಮಗೆ ಬರಲಿವೆ. ಹಾಗಾಗಿ 14, 15 ದಿನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 16, 17, 18 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥದ್ದು, ಅನಿರೀಕ್ಷಿತವಾಗಿ ನೀವೇನೋ ಹಣವನ್ನು ಅಥವಾ ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಬೋದು ಅಥವಾ ಕಳ್ಳತನ ಆಗುವ ಸಾಧ್ಯತೆ. ಜೊತೆಗೆ ಯಾವುದಾದ್ರೂ ನಿಮಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ನೋವುಗಳು ಅಥವಾ ಶೀತ, ನೆಗಡಿ, ಜ್ವರದಂತಹ ಸಮಸ್ಯೆಗಳು ಕಾಣಬಹುದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಹಣದ ಪಾವತಿ, ಪೇಮೆಂಟ್ ಅಥವಾ ಆನ್ಲೈನ್ ಮೂಲಕ ವಿಚಾರ ಮಾಡುವಂಥ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಆ ಬಳಿಕ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ಮಾಡುವಂಥ ಕೆಲಸ ಕಾರ್ಯ ಕ್ಷಿಪ್ರವಾಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದವುಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಸಹ ಪ್ರಗತಿ ಹೆಚ್ಚು ಬರುತ್ತೆ. 21, 22 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಬಂಧು ಬಾಂಧವ್ಯತೆಗೆ ಮತ್ತೊಮ್ಮೆ ಕಲಹದ ವಾತಾವರಣ, ಜೊತೆಗೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು, ಅದು ಆಕಸ್ಮಿಕ ನಿಮಗೆ ಧನ ನಷ್ಟ ಆಗುವಂಥ ಸಾಧ್ಯತೆ. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಾಗುತ್ತೆ. ನಿಮ್ಮ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿಗಳು ಆಗ್ಬೋದು. 23, 24 ಅಷ್ಟೇನು ಉತ್ತಮವಾದ ಫಲಿತಾಂಶಗಳಿಲ್ಲ. 23, 24ರಲ್ಲೂ ಸಹ ಹಾಗೆ ನಿಮಗೆ ಕಲಹದ ವಾತಾವರಣ, ಕಿರಿಯರ ಜೊತೆ ಕಲಹ, ವಾಗ್ವಾದ, ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಅಥವಾ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಮೇಲೆ ದಂಡನೆ, ಆರೋಪಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೋರ್ಟ್ ಕೆಲಸಗಳಲ್ಲಿ ಮಾಡುವಾಗ ನಿಮಗೆ ಹಿನ್ನಡೆ ಆಗುವಂಥದ್ದು ಅಥವಾ ಯಾವುದೇ ನಿಮಗೆ ದಾಖಲಾ ಪತ್ರಗಳ ಕೊರತೆ ಬಂದು ಆ ಕೆಲಸವನ್ನು ನಿಂತು ಹೋಗುವಂಥದ್ದು ಮುಂತಾದ ಅನುಭವಗಳು ಆಗ್ಬೋದು. ಹಾಗಾಗಿ 23, 24ರಲ್ಲಿ ಇಂತಹ ಎಚ್ಚರಿಕೆ ಬೇಕು. 25, 26, 27 3 ದಿನ 25ರಿಂದ 27ರವರೆಗೆ. ಈ 25, 26, 27ರಲ್ಲಿ ನಿಮಗೆ ಜಯ, ಲಾಭ, ಕೀರ್ತಿ ಇದೆ. ವಿಶೇಷವಾದ ಸೂರ್ಯಚಂದ್ರರ ಅನುಗ್ರಹ ಬರುವಂಥದ್ದು. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಮಂಗಳನ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ನಿಮಗೆ ಅಲ್ಲಿ 4 ಅಥವಾ 5 ಗ್ರಹಗಳಿಂದ ವಿಶೇಷವಾದ ಆಶೀರ್ವಾದ ಸಿಗುವಂಥ ಶುಭ ಅವಸರ. ಅಲ್ಲಿ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸು ಎಲ್ಲ ಚೆನ್ನಾಗಿ ಬರುವಂಥದ್ದು. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥದ್ದು ಅವಕಾಶ. ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶಗಳು ಕೆಲವರಿಗೆ ಬರ್ಬೋದು. ವಿದ್ಯಾರ್ಥಿ ಯುವಕರಿಗೆ ಅವರ ಒಂದು ಏನೋ ಇಷ್ಟಪಟ್ಟಿದ್ದು ಸಿದ್ಧಿಯಾಗುತ್ತೆ 25ರಿಂದ 22ರಲ್ಲಿ. ಬೆಳಗ್ಗೆ 28, 29 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರ್ಬೋದು. ಅಥವಾ ಮಾಡಿದಂಥ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳೆಲ್ಲ ಬರುವಂಥದ್ದು. ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ. ಮಹಿಳೆಯರು, ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿ ಇರುವಂಥ ದಿನ 28, 29.
30-31 ಅಷ್ಟೇನು ಉತ್ತಮವಿಲ್ಲ. ಚಂದ್ರನ ಬೆಂಬಲದ ಮತ್ತೊಮ್ಮೆ ಕೊರತೆ ಕಾಡುತ್ತೆ. ಅಲ್ಲಿ ಮಾತಿನ ಚಕಮಕಿ, ಕಲಹ, ಅನಾರೋಗ್ಯದ ಸಮಸ್ಯೆಗಳು ಕಾಡ್ಬೋದು. ಅಥವಾ ಇತರರಿಂದ ನಿಮಗೆ ನಿಂದನೆ, ಅವಮಾನದ ಘಟನೆಗಳು ಸಹ 30-31 ಬರ್ಬೋದಾಗಿದೆ. ಹಾಗಾಗಿ ಮಾತು, ನಡವಳಿಕೆ, ಆರೋಗ್ಯ ಮತ್ತು ಹಣಕಾಸು ಬಗ್ಗೆ 30-31 ಎಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅಂದರೆ ಕ್ಷಿಪ್ರವಾಗಿ ಚಂದ್ರನ ರಾಶಿ ಬದಲು ಮಾಡ್ತಾನೆ. ಹಾಗಾಗಿ ಚಂದ್ರನ ಒಂದು ಅನುಕೂಲತೆಗಳು ಯಾವ ದಿನಗಳಲ್ಲಿ ಯಾವ ದಿನಗಳಲ್ಲಿ ಇಲ್ಲ. ಸುಮಾರು 18 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣದ ವಿಚಾರ ಬಂದಾಗ ನೀವು ಗ್ರೇ ಅಥವಾ ಬೂದು ಬಣ್ಣ, ರಾಹುವಿನ ಬೆಂಬಲ ಇರುವ ಕಾರಣ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಅಂದರೆ ನಂಬರ್ 4 ಬಳಸುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ. ಶುಕ್ರನ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6 ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಅಥವಾ ನಂಬರ್ 9 ತಿಂಗಳ ಪೂರ್ತಿ ಬಳಸ್ಬೋದು. ಹಾಗಾಗಿ ಗ್ರೇ, ವೈಟ್, ರೆಡ್ ಜೊತೆಗೆ 4, 6, 9 ಎಂಬಂಥ ಸಂಖ್ಯೆ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧನ ಅನುಗ್ರಹ ಅಲ್ಲಿ 10ನೇ ತಾರೀಕಿಂದ ಬರುತ್ತೆ. 10ರವರೆಗೂ ಅಲ್ಲಿ ನಿಮಗೆ ಇರುವುದಿಲ್ಲ. 10ನೇ ತಾರೀಕಿಂದ ಬುಧನ ರುಜುಗತಿ ಬಂದಾಗ ಅಲ್ಲಿ ಬುಧನ ಅನುಗ್ರಹ ಬರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಅಲ್ಲಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ 18 ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಚಂದ್ರಾನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುತ್ತದೆ. ಹಾಗಾಗಿ ನಿಮಗೆ ವಿಶೇಷವಾಗಿ 4+1 ಅಂದರೆ ಚಂದ್ರನ ಸೇರಿದ 5 ಗ್ರಹಗಳ ಬೆಂಬಲ ಇರುತ್ತೆ. ಹಾಗಾಗಿ ಯಾರಿಗೆ ಒಂದು 3 ಅಥವಾ ಹೆಚ್ಚು ಗ್ರಹಗಳ ಬೆಂಬಲ ಇರುತ್ತೋ ಅದನ್ನು ಉತ್ತಮ ರಾಶಿ, ಉತ್ತಮ ಒಂದು ಫಲ ಅಂತ ನಾವು ಅಂದಾಜು ಮಾಡ್ಬೋದು. ಹಾಗಾಗಿ ಈ ವಿಚಾರ ಅಂದಾಜು ಮಾಡಿದಾಗ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಅನೇಕ ಉತ್ತಮ ಫಲಗಳು ಸಿಗಲಿವೆ. ಅತ್ಯಪೂರ್ವವಾಗಿ ಸಿಗುವಂಥ ಮಂಗಳನ ಶುಕ್ರನ ಆಶೀರ್ವಾದ ಬರಲಿದೆ. ಸಾಡೆ ಸತಿಯ ಚಕ್ರದ ಮಧ್ಯೆಯೂ ನಿಮಗೆ ಅಪರೂಪವಾದ ಒಂದು ರಿಲೀಫ್ ಅಥವಾ ಒಂದು ಉತ್ತಮವಾದ ಪರಿಹಾರದ ರೂಪದ ಅನೇಕ ರೀತಿಯ ಕೆಲಸ ಕಾರ್ಯಗಳು ಈ ತಿಂಗಳ ಅದನ್ನು ಸದುಪಯೋಗ ಪಡಿಸಿಕೊಂಡು ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಆಗಸ್ಟ್ ತಿಂಗಳು ಅನೇಕ ರೀತಿಯ ಉತ್ತಮ ಫಲಗಳನ್ನು, ಶುಭ ಸಮಾಚಾರಗಳನ್ನು, ಅನೇಕ ರೀತಿಯ ಒಂದು ಖುಷಿಯ ವಿಚಾರಗಳನ್ನು ತರುವಂತಹ ತಿಂಗಳಾಗಿರುತ್ತೆ. ಶ್ರಾವಣ ಮಾಸವು ನಿಮಗೆ ಅನೇಕ ರೀತಿಯ ಸಂಪೂರ್ಣವಾದ ಉನ್ನತಿಯನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು. ಅಲ್ಲಿ ಉದ್ಯೋಗ, ವಿವಾಹ, ಧನ ಸಿದ್ಧಿ, ಶ್ರಾವಣ ಮಾಸದಲ್ಲಿ ಶುಭ ಸುದ್ದಿ ಎಂಬಂಥ ಒಂದು ವಾಕ್ಯ ನಿಮಗೆ ಬಂದಿದೆ. ಉದ್ಯೋಗ, ವಿವಾಹ, ಧನ ಸಿದ್ಧಿ, ಶ್ರಾವಣ ಮಾಸದಲ್ಲಿ ಶುಭ ಸುದ್ದಿ ಎಂಬಂಥ ಒಂದು ವಾಕ್ಯ ನಿಮ್ಮ ರಾಶಿಗೆ ಬಂದಿರುತ್ತೆ. ಹಾಗಾಗಿ ಇಲ್ಲಿ ಏನೇನೋ ನೀವು ಕಲ್ಪನೆಗಳು ಇಟ್ಕೊಂಡಿದ್ದೀರೋ, ನಿಮ್ಮ ಉದ್ಯೋಗದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ವೈವಾಹಿಕ ಜೀವನದ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ಬಾಂಧವ್ಯದ ವಿಚಾರ ಇರ್ಬೋದು, ಅಥವಾ ಪ್ರಮುಖವಾದ ಜೀವನ ಯಾವುದೇ ಕನಸು, ಗುರಿಗಳನ್ನು ಮುಟ್ಟುವಂಥ ವಿಚಾರಕ್ಕೆ ವಿಶೇಷವಾದ ಶುಭ ಗ್ರಹಗಳ ಆಶೀರ್ವಾದ ಸಿಗುತ್ತೆ. ಅಲ್ಲಿ ಆತ್ಮಸ್ವರೂಪ ಜೊತೆಗೆ ಗ್ರಹಗಳಿಗೆ ಅಧಿಪತಿಯಾದಂಥ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ತಿಂಗಳ ಆರಂಭದಿಂದ 16ರವರೆಗೆ ಇರುವಂಥ ಇದೆಲ್ಲ ಅಪರೂಪಕ್ಕೆ ಬರುವಂಥದ್ದು. ಯಾಕಂದರೆ ವರ್ಷದಲ್ಲಿ ಕೇವಲ 4 ಬಾರಿ ಒಂದು ಸೂರ್ಯನ ಅನುಗ್ರಹ ಒಂದು ರಾಶಿಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಅದು ನಿಮಗೆ ಈ ಶ್ರಾವಣ ಮಾಸದ ಆರಂಭದಲ್ಲಿಂದ 16ರವರೆಗೂ ಯಾವಾಗ ಸೂರ್ಯ ಭಗವಂತರು ಕಟಕ ರಾಶಿಯಲ್ಲಿರ್ತಾರೋ, ಹಾಗಾಗಿ ಸೂರ್ಯ ಭಗವಂತನ ವಿಶೇಷವಾದ ಆಶೀರ್ವಾದ ನಿಮಗೆ ಇರುವಂಥದ್ದು. ಇನ್ನು ಅವರವರ ರಾಶಿಯಾಧಿಪತಿಯ ಅನುಗ್ರಹ ಯಾವ ರಾಶಿಗೆ ಇರುತ್ತೋ ಅಂಥವರಿಗೆ ಅನೇಕ ಶುಭಗಳು ಸಿದ್ಧಿಯಾಗ್ತದೆ. ನಿಮಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿದ್ದಾನೆ ವೃಷಭ ರಾಶಿಯವರಿಗೆ. ಹಾಗಾಗಿ ಶುಕ್ರನ ಒಂದು ವಿಶೇಷವಾದ ಬೆಂಬಲ ಧನಸ್ಥಾನದಲ್ಲಿಯೂ ಸಹಜ ಸ್ಥಾನದಲ್ಲೂ ನಿಮಗೆ ಇರಲಿದೆ. ಹಾಗಾಗಿ ನಿರಂತರವಾಗಿ ಶುಕ್ರನ ಒಂದು ಕೃಪೆ ಇರುವಂಥದ್ದು. ಅದೇ ರೀತಿ ನಿಮಗೆ ಗುರುವಿನ ಬೆಂಬಲ ಗೊತ್ತಿರುವಂತೆ ನಿಮಗೆ ಗುರುಬಲದ ಒಂದು ವಿಶೇಷವಾದ ರಕ್ಷಣೆ ಅದು ತಿಂಗಳ ಪೂರ್ತಿ ನಿಮಗೆ ಅನೇಕ ರೀತಿಯ ಧನ ಸಾಧನೆಗಳಿಗೆ ಕಾರಣ ಆಗುತ್ತೆ. ಹಾಗೆಯೇ ರಾಹು ನಿಮಗೆ ಪೂರಕವಾಗಿ ಇರ್ತಾನೆ. ಶನಿ ಮಹಾರಾಜರು ನಿಮಗೆ ಪೂರಕ ಸ್ಥಾನದಲ್ಲಿದ್ದರೆ ಸದ್ಯಕ್ಕೆ ಅವರಿಗೆ ವಕ್ರಗತಿ ಸ್ಥಿತಿ ಇದೆ. ಆದರೂ ನಿಮಗೆ ಶನಿ ಮಹಾರಾಜರಿಂದ ಕೆಲವೊಂದು ಉತ್ತಮ ಫಲಗಳು ಸಾಂಕೇತಿಕವಾಗಿ ಸಿಗುವಂಥದ್ದಿರುತ್ತೆ. ಜೊತೆಗೆ ಚಂದ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ಉತ್ತಮ ಫಲವನ್ನು ಕೊಡುತ್ತಿರುತ್ತೆ. ಹಾಗಾಗಿ ಈ 4 ಅಥವಾ 5 ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ. ಯಾಕಂದರೆ ಯಾವ ರಾಶಿಗೆ 3 ಅಥವಾ ಹೆಚ್ಚಿನ ಗ್ರಹಗಳು ಉತ್ತಮ ಫಲವನ್ನು ಕೊಡ್ತಾವೋ ಅವ್ರಿಗೆ ಅಂತಹ ಗ್ರಹಗಳಿಗೆ ಆ ತಿಂಗಳಲ್ಲಿ ಸ್ವಲ್ಪ ಅತ್ಯುತ್ತಮ ಶುಭ ಫಲ ಎಂದು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ಅಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಸಿಗುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರೋ ಕಾರಣ ಅನೇಕ ರೀತಿಯ ನಿಮ್ಮ ಕನಸು, ಗುರಿಗಳು ಈಡೇರುವಂಥ ಒಂದು ಅವಕಾಶ ಇದೆ. ಮುಖ್ಯವಾಗಿ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಗುರು ಶುಕ್ರರು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ಗ್ರಹಾಧಿಪರಾದಂಥ ರವಿಯ ಒಂದು ವಿಶೇಷದ ಅನುಭವಗಳು ನಿಮಗೆ ಸಿಗುವಂಥದ್ದು. ಜೊತೆಗೆ ನೀವು ಒಂದೊಂದಾಗಿ ಈಗ ರವಿಯಿಂದ ನಿಮಗೆ ಯಾವ ಪ್ರಯೋಜನಗಳು ಆಗ್ಬೋದು ಅಂದರೆ ಅಲ್ಲಿ 16ರವರೆಗೂ ನಿಮಗೆ ಇರೋದಕ್ಕಂಥ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಕಟಕದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ, ಭೂಮಿ ಮನೆ ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಗೃಹ ನಿರ್ಮಾಣ, ಕನ್ಸ್ಟ್ರಕ್ಷನ್, ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ನಿಂತು ಹೋಗಿದ್ದ ನಿಮ್ಮ ಕನ್ಸ್ಟ್ರಕ್ಷನ್ ಇರ್ಬೋದು, ಭೂಮಿ ಕೊಳ್ಳೋ, ಮನೆ ಕೊಳ್ಳೋ ವಿಚಾರಗಳಿಗೆ ಈಗ ಮರುಚಾಲನೆ ಸಿಗುವಂಥದ್ದು, ಅಥವಾ ಯಾವುದೇ ರೀತಿ ನಿಮ್ಮ ಇರುವಂತಹ ಮನೆಯನ್ನು ಏನಾದರೂ ರಿನೋವೇಷನ್ ಮಾಡೋದು ಅಥವಾ ಜೀರ್ಣೋದ್ಧಾರ ಮಾಡೋದಕ್ಕೆ ಅವಕಾಶಗಳು ಬರೋದು, ಅಥವಾ ಮಾರಾಟದ ವಿಚಾರವಾಗಿ ಉತ್ತಮ ಬೆಲೆ ಯಾವ ನಿಮ್ಮ ಯಾವುದೇ ಭೂಮಿನ ಮನೆಯಲ್ಲಿದ್ದರೆ ಅದಕ್ಕೆ ಬಹಳ ಕಾಲದಿಂದ ಯಾವುದೇ ಗ್ರಾಹಕರು ಅಥವಾ ಉತ್ತಮ ಬೆಲೆ ಬಂದಿರಲಿ, ಈಗ ಬೆಲೆ ಉತ್ತಮ ಬಂದು ಅದರ ಒಂದು ವ್ಯವಹಾರಗಳು ಕುದುರುವಂಥದ್ದು.
ಜೊತೆಗೆ ಯಾರು ಈ ಕನ್ಸ್ಟ್ರಕ್ಷನ್ ಫೀಲ್ಡು, ರಿಯಲ್ ಎಸ್ಟೇಟ್ ಫೀಲ್ಡು, ಭೂಮಿ ವ್ಯವಹಾರ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು ಅಥವಾ ರಾಜಕೀಯ ಸಂಬಂಧಿತ ಕಾಂಟ್ರಾಕ್ಟ್ ಮುಂತಾದ ಮಾಡೋರು, ಸರ್ಕಾರದ ಕಾಂಟ್ರಾಕ್ಟ್ ಮಾಡೋರು ಅಂಥವರಿಗೆ ಅನೇಕ ಅವಕಾಶಗಳು ಸಿಗ್ತವೆ. ಜೊತೆಗೆ ನಿಮ್ಮ ದೀರ್ಘಕಾಲದಿಂದ ನಿಮ್ಮ ಪೆಂಡಿಂಗ್ ಇದ್ದ ಕೆಲವು ಬಿಲ್ಗಳು ಈಗ ಸ್ಯಾಂಕ್ಷನ್ ಆಗುವಂಥದ್ದು. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಹಾಗೆ ಸರ್ಕಾರ ಉದ್ಯೋಗ, ಸರ್ಕಾರದ ಹುದ್ದೆ ಅಥವಾ ಯಾವುದೇ ರೀತಿಯ ಈ ಉನ್ನತ ಶಿಕ್ಷಣದ ಸೀಟು ಸಿಗುವಂಥದ್ದು, ಮೆರಿಟ್ ಸೀಟುಗಳು ಅವೆಲ್ಲ ಈ ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು ಉತ್ತಮವಾದ ಅವಕಾಶ ಬರುತ್ತೆ. ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 16ರ ಬಳಿಕ ನಿಮಗೆ ರವಿಯ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ 17ರಿಂದ ಅಲ್ಲಿ ಸಿಂಹರಾಶಿಗೆ ಪ್ರವೇಶಿಸುವಾಗ ರವಿಯ ಬೆಂಬಲ ನಮಗೆ ಇರುವುದಿಲ್ಲ. ಅದರಿಂದಾಗಿ ನಿಮಗೆ 17ರ ಬಳಿಕ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ಬಂಧು ಬಾಂಧವರಲ್ಲಿ ಏನಾದರೂ ವೈಮನಸ್ಸೆ ಬರ್ಬೋದು, ಬಂಧು ಬಾಂಧವರಲ್ಲಿ ಏನಾದರೂ ಜಗಳ ನಿಷ್ಠುರಗಳು ಬರ್ಬೋದು, ಜೊತೆಗೆ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಭುಗಿಲೇಳ್ಬೋದು. ಹಾಗಾಗಿ ರವಿಯ ಬೆಂಬಲ ನಿಮಗೆ 17ರ ಬಳಿಕ ಇರುವುದಿಲ್ಲ. ಇಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಇನ್ನು ರವಿ ಬಳಿಕ ನಾವು ಗಮನಿಸುವಂಥ ಮಂಗಳನ ವಿಚಾರ ನಿಮಗೆ ಈ ತಿಂಗಳಲ್ಲಿ ಅಷ್ಟೇನು ಪೂರಕವಾಗಿಲ್ಲ. ಕೆಲವೊಂದು ಅಡ್ಡ ಪರಿಣಾಮಗಳು ಆಗ್ಬೋದು. ಅಂದರೆ ನಿಮಗೆ ವಿಶೇಷವಾದ ಶುಭ ಗ್ರಹಗಳ ಒಂದು ಉತ್ತಮ ಪರಿಣಾಮ ಇರುವಾಗ ಈ ಅಶುಭ ಗ್ರಹಗಳಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರ್ಬೋದು ಅಷ್ಟೇ. ಅವರು ಸಾಂಕೇತಿಕವಾಗಿ ಹೆಚ್ಚೇನೂ ಅಡ್ಡ ಪರಿಣಾಮಗಳಿಲ್ಲ. ಪಂಚಮದಲ್ಲಿರುವಂಥ ಮಂಗಳನು ನಿಮಗೆ ಮಾತಿನ ಚಕಮಕಿ, ಕಲಹ, ಬಾಂಧವ್ಯದ ಕೊರತೆ ಕಾರಣ ಆಗ್ಬೋದು. ಯಾಕಂದರೆ ಅಲ್ಲಿ 16ರ ಬಳಿಕ ಸೂರ್ಯನೂ ಇದೇ ಫಲವನ್ನು ಕೊಡ್ತಾನೆ, ಜೊತೆಗೆ ಮಂಗಳು ನಿಮಗೆ ತಿಂಗಳ ಪೂರ್ತಿ ಇದೇ ಫಲವನ್ನು ಕೊಡುವ ಕಾರಣ ಕೆಲವೊಂದು ಕಲಹ ವಾಗ್ವಾದವನ್ನು ಅವಾಯ್ಡ್ ಮಾಡಿ ಅನಾವಶ್ಯಕವಾಗಿ ಇತರ ಜೊತೆಗೆ ಚರ್ಚೆ ಮಾಡೋದು, ಅನಾವಶ್ಯಕ ಇತರ ವಾಗ್ವಾದ ಮಾಡೋದನ್ನು ಗಮನಿಸಿಕೊಳ್ಳಿ. ಜೊತೆಗೆ ಯಾವುದೇ ನೀವು ಆಡುವಂಥ ಮಾತು ಅದು ಉದ್ಯೋಗ ಜಾಗದಲ್ಲಿರ್ಬೋದು, ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮಗೆ ಕೈ ಕೆಳಗಿನವರು ಯಾರು ಇರ್ಬೋದು, ಅಲ್ಲಿ ನೀವು ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ಗಮನಿಸಬೇಕು. ಅಲ್ಲಿ ಮಾತಿನಿಂದ ಕೆಲವರ ಬಗ್ಗೆ ಅವರಿಗೆ ನೋವಾಗುವಂಥದ್ದಾಗಲಿ ಅಥವಾ ಅವರ ಒಂದು ನೀವು ಮಾಡಿದಂಥ ಒಂದಿಗೆ ಪ್ರತಿರೋಧನ ತೋರೋದು ಅವೆಲ್ಲ ಸ್ವಲ್ಪ ನೀವು ಗಮನಿಸಬೇಕಾಗುತ್ತೆ. ತಾಳ್ಮೆ ಸ್ವಲ್ಪ ವಹಿಸಬೇಕಾಗುತ್ತೆ. ಮಾತಿನಿಂದ ಕಲಹ ಬಂಧುಗಳಲ್ಲೂ ಅಥವಾ ಸಹೋದ್ಯೋಗಗಳಲ್ಲೂ ಬರ್ಬೋದಾಗಿದೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ. ಅದನಿಗೆ ವಕ್ರಸ್ಥಿತಿ ಇರುತ್ತೆ. ವಕ್ರಸ್ಥಿತಿಯ ಬಳಿಕವೂ ನಿಮಗೆ ಬುಧನ ಒಂದು ಅಷ್ಟೇನು ಉತ್ತಮವಾದ ಫಲಗಳು ಬರೋದಿಲ್ಲ. ನಿಮಗೆ ತೃತೀಯ ಸ್ಥಾನ ಆಗಿರುವಂಥ ಬುಧನ ಕೆಲವೊಮ್ಮೆ ಈ ರೀತಿ ಶತ್ರು ಬಾಧೆಗೆ, ಅವಮಾನದ ಘಟನೆಗಳಿಗೆ, ವಾಗ್ವಾದಗಳಿಗೆ, ಕಲಹಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಅಲ್ಲಿ ಒಂದು ಕಡೆಯಿಂದ ರವಿ, ಇನ್ನೊಂದು ಎದೆಯಿಂದ ಮಂಗಳ, ಜೊತೆಗೆ ಈ ಬುಧನೂ ಸಹ ನಿಮಗೆ ಈ ಮಾತಿನ ಚಕಮಕಿ, ಅವಮಾನಗಳ ಘಟನೆ ಜೊತೆಗೆ ವಾಗ್ವಾದ ಕಲಹಗಳಿಗೆ ಮೂಲನಾಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಹಣಕಾಸು, ಆರೋಗ್ಯ ಇದರ ಬಗ್ಗೆ ಎಲ್ಲ ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಅಭಿವೃದ್ಧಿ ಬಗ್ಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಮಾತು, ನಡವಳಿಕೆ, ವಾಗ್ವಾದ, ಕಲಹ ಇತ್ಯಾದಿಗಳನ್ನ ಆದಷ್ಟು ನೀವು ಸಂಯಮವನ್ನು ಕಾಪಾಡಬಹುದು. ಅದು ಮನೆಯಲ್ಲಿರ್ಬೋದು, ವೃತ್ತಿ ಜಾಗದಲ್ಲಿರ್ಬೋದು ಅಥವಾ ಪ್ರಯಾಣ ಕಾಲದಲ್ಲಿ ಎಲ್ಲೂ ಇರ್ಬೋದು. ಮಾತಿನ ಸ್ವಲ್ಪ ನಿಗಾ ಬೇಕು. ಜೊತೆಗೆ ಅನಾವಶ್ಯಕವಾದ ಚರ್ಚೆ, ಅನಾವಶ್ಯಕವಾದ ಮಾತುಗಳು ನಾಡುವಂಥದ್ದು, ಅದು ಇತರರ ಜೊತೆಗೆ ಯಾವುದೇ ರೀತಿಯ ಕಲಹಕ್ಕೆ ಮೂಲ ಆಗುವಂಥ ಒಂದು ಚರ್ಚೆಯನ್ನು ಮಾಡೋದಷ್ಟು ಒಳ್ಳೆಯದಲ್ಲ. ಇನ್ನು ಗುರುವಿನ ಗಮನಿಸಿದಾಗ ನಿಮಗೆ ಗುರುವಿನ ಬಲ ಪೂರ್ತಿಯಾಗಿ ಉತ್ತಮವಾಗಿ ಧನಸ್ಥಾನದಲ್ಲಿ ತಿಂಗಳು ಪೂರ್ತಿ ಇರುವಂಥದ್ದು ನೀವು ನಡೆಸುವಂಥ ವೃತ್ತಿ, ಉದ್ಯಮ, ವ್ಯಾಪಾರಕ್ಕೆ ಗುರುವಿನ ಅನುಗ್ರಹ ನಿರಂತರವಾಗಿ ಸಿಗ್ತಾ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ, ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಬರುವಂಥದ್ದು, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವಿವಾಹದ ಪ್ರಯತ್ನದವರಿಗೆ ವಿವಾಹ ಫಲ ಸಿದ್ಧಿಯಾಗುವಂಥದ್ದು, ಸಂತತಿ ಅಪೇಕ್ಷೆ ಪಡೋರಿಗೆ ಸಂತಾನದ ಭಾಗ್ಯ ಗುರುವಿನ ಅನುಗ್ರಹದಿಂದ ಪ್ರಾಪ್ತಿಯಾಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ನೀವು ಕಂಡುಕೊಂಡಂಥ ಯಾವುದೇ ರೀತಿಯ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಒಂದು ಸಂದರ್ಶನ ಮಾಡಲಿಕ್ಕೆ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯ, ಧಾರ್ಮಿಕ ಕಾರ್ಯ ಮಾಡುವಂಥ ಅವಕಾಶ ಮುಂತಾದವು ಗುರುವಿನ ಫಲದಿಂದ ಅನೇಕ ರೀತಿಯ ಶುಭ ಫಲಗಳನ್ನು ಈ ಆಗಸ್ಟಲ್ಲಿ ಶ್ರಾವಣ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಶುಕ್ರನು ತಿಂಗಳು ಪೂರ್ತಿ ಧನಸ್ಥಾನದ ಬಳಿಕ ಸಹಜ ಸ್ಥಾನದಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾನೆ. ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ, ಬರಬೇಕಾದ ಹಣಕಾಸು ಬರುತ್ತೆ. ಅಥವಾ ನೀವು ಮಾಡಿದಂಥ ಸಾಲವನ್ನು ತೀರಿಸೋದಾಗಲಿ, ಹೊಸ ಮೊತ್ತದ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನ, ಹೂಡಿಕೆಗಳನ್ನ ಮಾಡಲಿಕ್ಕೆ, ಭೂಮಿ, ಮನೆ ಅಥವಾ ಚಿನ್ನ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಜೊತೆಗೆ ಈ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರಿಗೆ ಅನೇಕ ರೀತಿಯ ಲಾಭಗಳು, ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಲೆಗಳು ಬರುವಂಥದ್ದು ಅಥವಾ ಸರ್ಕಾರ ಮೂಲದಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಕ್ಷಿಪ್ರವಾಗಿ ಸಿಗಲಿವೆ ಶುಕ್ರ ಅನುಗ್ರಹದಿಂದ. ಇನ್ನು ಶನಿ ಮಹಾರಾಜರು ಈಗ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಆದರೆ ಪ್ರಸ್ತುತ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ಸಿಗುವಂಥ ಉತ್ತಮ ಫಲದ ಒಂದು ಈಗ ನಿಮಗೆ ನಿಧಾನಗತಿ ಆಗ್ಬೋದು. ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುತ್ತಿಲ್ಲ. ಆದರೂ ಸಾಂಕೇತಿಕವಾಗಿ ಕೆಲವೊಮ್ಮೆ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಸನ್ಮಾನ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಮನ್ನಣೆ, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕ ರೀತಿಯ ಉತ್ತಮ ಸವಲತ್ತುಗಳೆಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಶನಿ ಮಹಾರಾಜನು ಅಂದರೆ ಇದೆ. ಇನ್ನು ರಾಹುವಿನ ವಿಚಾರ ನಿಮಗೆ ಕ್ರಮಸ್ಥಾನದಲ್ಲಿ ರಾಹು ನಿರಂತರವಾಗಿ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾ ಇರ್ತಾನೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಸಿದ್ಧ ಆಗ್ಬೋದು. ಜೊತೆಗೆ ಇನ್ನಿತರ ಬಂಧು ಮಿತ್ರರಿಂದ ಸಹಕಾರ ಸಿಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಬಂದು ಚೆನ್ನಾಗಿ ಆಗುವಂಥದ್ದು. ಇನ್ನು ಇದರ ಬಗ್ಗೆ ರಾಹುವಿನಿಂದ ಕೆಲವೊಮ್ಮೆ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ. ಕೆಲವೊಮ್ಮೆ ನಿಮಗೆ ಈ ಬೇರೆ ಗ್ರಹಗಳ ಅಡ್ಡ ಪರಿಣಾಮಕ್ಕೆ ರಾಹು ಅಲ್ಲಿ ಬೆಂಕಿಗೆ ತುಪ್ಪ ಸುರಿದ ಘಟನೆ ಮಾಡ್ಬೋದು. ದುಷ್ಟ ಮಿತ್ರರ ನಿಮಗೆ ಸಾಹಸ ಆಗುವಂಥದ್ದು, ದುಶ್ಚಟಗಳಿಗೆ ಪ್ರೇರಣೆ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ
ಅಸತ್ಯ ಅಥವಾ ಅನ್ಯಾಯ ಅಕ್ರಮ ಭ್ರಷ್ಟಾಚಾರದಂತಹ ಕೆಲಸ ಕಾರ್ಯಗಳು ಮಾಡುವಂಥವ್ರು ನಿಮ್ಮ ಜೊತೆ ನಿಮಗೆ ರಾಂಗ್ ಐಡಿಯಾ ಕೊಟ್ಟು ಅವರ ಜೊತೆಗೆ ಸೇರುವಂತೆ ನಿಮಗೆ ಮನವೊಲಿಸ್ಬೋದು. ಹಾಗಾಗಿ ಯಾವುದೇ ರೀತಿಯ ಒಂದು ಹೆಜ್ಜೆ ಇಡಬೇಕಾದ್ರೆ ಅದನ್ನು ಎರಡೆರಡು ಬಾರಿ ಪರಾಮರ್ಶೆ ಮಾಡಿ ಯೋಚನೆ ಮಾಡಿ. ಹಾಗಾಗಿ ಅಂತಹ ರಾಹುವಿನಿಂದ ಮತ್ತು ಕೇತುವಿನಿಂದ ಇವೆಲ್ಲ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಅದರಿಂದಾಗಿ ಮನಸ್ಸಿನಲ್ಲಿ ಸ್ವಲ್ಪ ವಿರುದ್ಧ ಚಿಂತನೆ, ನಕಾರಾತ್ಮಕ ಭಾವನೆ, ಒಂಟಿತನ ಮುಂತಾದೆಲ್ಲ ಕಾಡ್ಬೋದು. ಹಾಗೆ ಮನಸ್ಸಿನ ಮೇಲೆ ಈ ಕೇತು ಅಡ್ಡ ಪರಿಣಾಮ ಬರುವ ಕಾರಣ ಕೆಲವೊಂದು ಇಂಥ ನಕಾರಾತ್ಮಕ ವಿಚಾರಗಳಿಂದ, ನಕಾರಾತ್ಮಕ ಚಿಂತನೆಗಳಿಂದ ಸ್ವಲ್ಪ ನೀವು ದೂರ ಇರಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಇಂತಹ ಒಂದು ಕೆಲವರು ತಪ್ಪು ಮಾಹಿತಿ ಅಥವಾ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ಒಂದು ಮೋಸಕ್ಕೆ ಅಥವಾ ವಂಚನೆಗೆ ತಳ್ಳಬಹುದಾಗಿದೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲವೂ ನಿಮಗೆ ಸೂರ್ಯನಿಂದ, ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಇರುವಂಥ 8 ಗ್ರಹಗಳ ವಿಚಾರ ಈ ತಿಂಗಳಲ್ಲಿ ಹೇಗೆ ಇರುತ್ತೆ ಅನ್ನೋ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಇನ್ನು ಆಗಲೇ ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಿದೆ, ಯಾವ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹ ಇದೆ, ಯಾವ ದಿನಗಳು ಸ್ವಲ್ಪ ಕಡಿಮೆ ಇದೆ ಅದನ್ನು ಗಮನ ಮಾಡಿಕೊಳ್ಳೋಣ. ಆರಂಭದ ಆಗಸ್ಟ್ 1, 2, 3, 4 ನಿರಂತರವಾಗಿ ನಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ 4 ದಿನಗಳು 1 ರಿಂದ 4ರವರೆಗೂ ನಿರಂತರವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಷಷ್ಠ ಮತ್ತು ಸಪ್ತಮ ಅಂದರೆ ನಿಮ್ಮ ರಾಶಿಯಿಂದ 6 ಮತ್ತು 7ರ ಸ್ಥಾನದಲ್ಲಿ ಚಂದ್ರ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಯಶಸ್ಸನ್ನು ಕೊಡುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಸಮಸ್ಯೆ ಎಲ್ಲ ನೀಗುತ್ತೆ, ಆರೋಗ್ಯ ಸುಧಾರಣೆ ಇರುತ್ತೆ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ, ವಿದ್ಯಾರ್ಥಿ ಯುವಕರಿಗೂ ಶುಭ ಫಲ ನೀಡ್ಬೋದು. ಇನ್ನು 5, 6, 7 ಅಷ್ಟೇನು ಉತ್ತಮ ಇಲ್ಲ. 5, 6, 7ರಲ್ಲಿ ಕಲಹದ ವಾತಾವರಣ. ಆಗಲೇ ಹೇಳಿದ್ದೇನೆ, ಕೆಲವು ಗ್ರಹಗಳು ನಿಮಗೆ ಕಲಹಕ್ಕೆ ಕಾರಕ. ಉದಾಹರಣೆಗೆ ಅಲ್ಲಿ ನಿಮಗೆ ಮಂಗಳ ಇರ್ಬೋದು, ಬುಧ ಇರ್ಬೋದು, ಅಥವಾ ಈ ಕೇತು ಇರ್ಬೋದು. ಇವರೆಲ್ಲೂ ಕಲಹಕ್ಕೆ ಕಾರಕನಾಗಿದ್ದಾರೆ. ಈ ದಿನ ನಿಮಗೆ ಚಂದ್ರನೂ ಸಹ ಇಂತಹ ಪರಿಣಾಮಕ್ಕೆ ಆತನು ಸಾಕ್ಷಿಯಾಗ್ಬೋದು. ಹಾಗಾಗಿ 5, 6, 7ರಲ್ಲಿ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆನೋ ಅಥವಾ ಶೀತ, ನೆಗಡಿಯಂತಹ ಒಂದು ನೀರಿನಿಂದ ಬರ್ಬೋದಾದ ಕೆಲವು ಇನ್ಫೆಕ್ಷನ್ಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಮಾತು ಮತ್ತು ಆರೋಗ್ಯದ ಕಡೆ ಗಮನ ಬೇಕು 5, 6, 7ರಲ್ಲಿ. ಇನ್ನು 8, 9 ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಬೇಕು. ಆ ದಿನ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಖರ್ಚು ಜಾಸ್ತಿ ಆಗುವಂಥದ್ದು, ಆಕಸ್ಮಿಕ ನಷ್ಟ ಆಗುವಂಥದ್ದು, ಅಥವಾ ಹಣ ದುಂದುವೆಚ್ಚ ದುರುಪಯೋಗ ಆಗುವಂಥದ್ದು, ಅಥವಾ ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಮೋಸಕ್ಕೆ ನೀವು ಬಲಿಯಾಗುವಂಥದ್ದು ಎಲ್ಲ ಸಾಧ್ಯತೆ 8, 9ರಲ್ಲಿದೆ. 10, 11, 12, 13 ನಿರಂತರವಾಗಿ 4 ದಿನಗಳು ಮತ್ತೊಮ್ಮೆ ಚಂದ್ರನ ಬೆಂಬಲ. 10, 11ರಲ್ಲಿ ಕರ್ಮಸ್ಥಾನದಲ್ಲೂ, 11, 12ರಲ್ಲಿ ನಿಮಗೆ 12, 13ರಲ್ಲಿ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭಸ್ಥಾನದಲ್ಲೂ ಚಂದ್ರನ ಬರುವ ಕಾರಣ ನಿರಂತರವಾಗಿ 4 ದಿನಗಳು ಶುಭ ಫಲ ನಿರೀಕ್ಷೆ ಮಾಡ್ಬೋದು. ಯಶಸ್ಸು, ಲಾಭ, ಕೀರ್ತಿ ಇದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಇದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಇನ್ನು ದೀರ್ಘಕಾಲದ ನೀವು ಕಂಡಂಥ ಕನಸು ನನಸಾಗುವಂಥದ್ದು. ಮನೆ, ಭೂಮಿ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆಗಳು ನಿಮಗೆ ಆಗಲಿವೆ. 10 ರಿಂದ 13ರವರೆಗೆ ಅತ್ಯದ್ಭುತವಾದ ಫಲ ಕೊಡುವಂಥ ಶುಭ ದಿನ. 14, 15 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. 14, 15ರಲ್ಲಿ ಮತ್ತೊಮ್ಮೆ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ವೈರತ್ವ, ಶತ್ರುತ್ವಗಳು ಬರುವಂಥದ್ದು, ಮಾತಿನ ಚಕಮಕಿ, ವಿವಾದಗಳು ಬರುವಂಥದ್ದು, ಮನಸ್ಸಿನ ಭಯ, ಆತಂಕ ಹೆಚ್ಚಳಾಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ ಮತ್ತು ಮನಸ್ಸಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು 14, 15ರಲ್ಲಿ. ಬಳಿಕ 16, 17, 18 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ಫಲ. ನಿಮ್ಮ ರಾಶಿಗೆ ಬರುವಂಥ ಚಂದ್ರನಲ್ಲಿ ನಿಮ್ಮ ವೃಷಭಕ್ಕೆ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವರ್ಗೋತ್ತಮನಾದ ಚಂದ್ರನು ನಿಮ್ಮ ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಾಧನೆ ಆಗುವಂಥದ್ದು. ಕೆಲವರಿಗೆ ಬಹುಮಾನ, ಪ್ರೈಸು ಅಥವಾ ಪುರಸ್ಕಾರಗಳು ಬರುವಂಥದ್ದು. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು, ಅಥವಾ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಮುಂತಾದೆಲ್ಲ ಸಿಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು. ಉದ್ಯೋಗ ಹುಡುಕುವಂಥವ್ರಿಗೆ ಉದ್ಯೋಗ ಸಿಗುತ್ತೆ, ಅಥವಾ ಉದ್ಯೋಗದಲ್ಲಿರೋರಿಗೆ ಅಲ್ಲಿ ಏನಾದರೂ ಹೆಚ್ಚಿನ ಒಂದು ಇನ್ಸೆಂಟಿವ್, ಪ್ರೈಸು, ಬಹುಮಾನ ಎಲ್ಲ ಸಿಗುತ್ತೆ. ಹಾಗಾಗಿ ಅದ್ಭುತವಾದ ಶುಭಫಲ ನಿಮಗೆ 16, 17, 18ರಲ್ಲಿ ಸಿಗಲಿದೆ. ಚಂದ್ರ ಅನುಗ್ರಹ ಅತ್ಯುತ್ತಮವಾಗಿರುತ್ತೆ. 18, 19, 20 ಅಷ್ಟೇನು ಉತ್ತಮ ಇಲ್ಲ. 19, 20ರಲ್ಲಿ ಮಾತಿನ ಚಕಮಕಿ, ನಷ್ಟದ ಸಾಧ್ಯತೆ, ಹಣಕಾಸಿನ ಸಮಸ್ಯೆಗಳು ಎದುರಾಗುವಂಥದ್ದು. ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ನಿಮ್ಮದೇ ಒಂದು ಅಚಾತುರ್ಯದಿಂದ ನಿಮಗೆ ಮಾನಹಾನಿಕರ ಘಟನೆ, ಅವಮಾನಕರ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸಿನ ಬಗ್ಗೆ ಎಚ್ಚರ ಬೇಕು 19, 20ರಲ್ಲಿ. 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಜಯ, ಸುಖ, ಲಾಭಗಳು ಬರ್ತವೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗುತ್ತೆ. ಅನಿರೀಕ್ಷಿತ ಧನಾಗಮ ಯೋಗ ಇದೆ. ಇನ್ನು ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಸಿಗ್ತವೆ. 23, 24 ಅಷ್ಟೇನು ಉತ್ತಮ ಇಲ್ಲ. 23, 24ರಲ್ಲಿ ಅಲ್ಲಿ ಹಿರಿಯರ ಜೊತೆ ಕಲಹ, ತಂದೆ, ತಾಯಿ ಅಥವಾ ಇನ್ನಿತರ ಬಂಧುಗಳ ಜೊತೆಗೆ ವಾಗ್ವಾದ ಬರುವಂಥದ್ದು. ನೀವು ಒಂದು ಸರಿಯಾದ ಕೆಲ ದಾರಿಯಲ್ಲಿ ಹೋದಾಗ ಕೆಲವರು ನಿಮ್ಮನ್ನು ಅಡ್ಡಿಪಡಿಸೋದಾಗಲಿ, ಅಥವಾ ಇತರರು ನಿಮಗೆ ವಾಗ್ವಾದ ಮಾಡೋದಾಗಲಿ, ಅಥವಾ ಬಂಧುಗಳು, ಮಿತ್ರರು ನಿಮಗೆ ಏನಾದರೂ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಮುಂತಾದ ಅಹಿತಕರವಾದ ಘಟನೆ ಜರಬಹುದು. ಜೊತೆಗೆ ಹಿರಿಯರ ಜೊತೆಗೆ ಪರಸ್ಪರ ವಾಗ್ವಾದ ಮನೆಯಲ್ಲೂ ಆಗ್ಬೋದು, ವೃತ್ತಿ, ಉದ್ಯೋಗ ಜಾಗದಲ್ಲೂ ನಿಮ್ಮ ಮೇಲಧಿಕಾರಿಗಳ ಜೊತೆ ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಎಚ್ಚರ ಬೇಕು 23, 24. 25, 26, 27 ಈ 3 ದಿನಗಳು ಸಹ ಹಾಗೆ ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಇಲ್ಲಿನೂ ಹಾಗೆ ವಿರೋಧಗಳು ಆಗುವಂಥದ್ದು. ಕಿರಿಯರ ಜೊತೆ ಕಲಹ, ಅವಮಾನಕರ ಘಟನೆಗಳು, ದೂರ ಪ್ರಯಾಣದಲ್ಲಿ ಸ್ವಲ್ಪ ಏನೋ ಅಡೆತಡೆಗಳು ಬರುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು, ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ದಂಡನೆ, ಪೆನಾಲ್ಟಿ, ನೋಟಿಸ್ಗಳು ನಿಮಗೆ ಸರ್ಕಾರದ ಯಾವುದೇ ಇಲಾಖೆಗಳಿಂದ ಬರ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ 25, 26, 27.
28, 29, 30, 31 ನಿರಂತರ 4 ದಿನಗಳು ಮತ್ತೊಮ್ಮೆ ನಿಮಗೆ ಷಷ್ಠ ಸಪ್ತಮದ ಚಂದ್ರನ ಅನುಗ್ರಹ 6, 7ರ ಸ್ಥಾನದಲ್ಲಿ 28, 29, 30, 31 ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಲಿದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಭೋಗ ಸಾಮಗ್ರಿ ಅಥವಾ ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥ ಅವಕಾಶ, ಮನೆ, ಭೂಮಿ, ಯಂತ್ರ, ಉಪಕರಣಗಳಲ್ಲಿ ನಿಮಗೆ ಆಸಕ್ತಿ ಮೂಡಿ ಅಲ್ಲಿ ಹಣ ಹೂಡಿಕೆ ಮಾಡುವಂಥದ್ದು, ಚಿನ್ನಾಭರಣ ಕೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ 4 ದಿನಗಳಲ್ಲಿ 28, 29, 30, 31ರಲ್ಲಿ ಸಿದ್ಧಿಯಾಗಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಚಂದ್ರನ ಬೆಂಬಲ ಇರುವಂಥ ದಿನಗಳ ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ. ಅಲ್ಲಿ ಸುಮಾರು 16 ದಿನಗಳು ನಿಮಗೆ ಚಂದ್ರನ ಅನುಕೂಲ ಚೆನ್ನಾಗಿ ಬರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಒಂದು ವೃಷಭ ರಾಶಿಗೆ ಆಗಸ್ಟ್ ತಿಂಗಳು ಅಥವಾ ಶ್ರಾವಣ ಮಾಸದಲ್ಲಿ ಅದ್ಭುತವಾದ ಶುಭ ಫಲಗಳು ಸಿಗಲಿವೆ. ರಾಶಿಯಾಧಿಪತಿಯಾದ ಶುಕ್ರನ ಒಲಮೆ, ಗುರುವಿನ ಅನುಗ್ರಹ, ಜೊತೆಗಿರುವಂಥ ಸೂರ್ಯನ ಬೆಂಬಲ, ಜೊತೆಗೆ ರಾಹುವಿನ ಬೆಂಬಲ, ಇನ್ನಿತರ ಚಂದ್ರನ ಅನುಕೂಲ ಎಲ್ಲ ಚೆನ್ನಾಗಿರೋದ್ರೆ ಅನೇಕ ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಈ ತಿಂಗಳ 16ರವರೆಗೆ ಬಳಸ್ಬೋದು. ಆಗಸ್ಟ್ 1ರಿಂದ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ 1 ಸಂಖ್ಯೆ 1 ಬಳಸ್ಕೋಬೋದು. ಸೂರ್ಯನ ಅನುಗ್ರಹ ಇರುತ್ತೆ. ಇನ್ನು ಯೆಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ, ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3 ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು. ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ, ಅಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸುವಂಥದ್ದು, ನಂಬರ್ 6 ಬಳಸುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿ ಬಳಸುವಂಥದ್ದು. ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮನ ಸಂಕೇತ ಆಗಿರುತ್ತೆ. ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು. ಹಾಗಾಗಿ ನೀವು ಎಲ್ಲೋ ಅಲ್ಲಿ ವೈಟ್, ಗ್ರೇ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಇದಕ್ಕೆ 3, 4, 6, 8 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು. ಆರೆಂಜ್ ಮತ್ತು ಸಂಖ್ಯೆ 1 16ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಸಂಕೇತವಾದ ನೀವು ಹಿಮ ಅಥವಾ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಂಖ್ಯೆ 2 ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಅಂತ ಹೇಳಿದರೆ ಸುಮಾರು 16 ಡೇಟ್ಗಳು ಬಂದಿವೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2 ಬಳಸ್ಕೋಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ವೃಷಭ ರಾಶಿಗೆ ಆಗಸ್ಟ್ ತಿಂಗಳ ಮುನ್ನೋಟವನ್ನು ಹೇಳಿದ್ದೇನೆ. ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಆದರೆ ಕೆಲವೊಂದು ಗ್ರಹಗಳ ಕೊರತೆ ಎದುರಿಸಬೇಕಾದ್ರೆ ನೀವು ಯಾವುದೇ ದೇವರುಗಳ ಪ್ರಾರ್ಥನೆಗಳನ್ನು ಮಾಡ್ಬೋದು. ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಅಥವಾ ಶಿವನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ವಿಷ್ಣು, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಮುಂತಾದ ಯಾವುದೇ ರೀತಿಯ ವಿಷ್ಣು ರೂಪದ ಭಕ್ತಿಯನ್ನು ಮಾಡ್ಬೋದು. ಹಾಗಾಗಿ ಈ ಗಣೇಶ, ಶಿವ, ಸುಬ್ರಹ್ಮಣ್ಯ, ದುರ್ಗಾಮಾತೆ, ಮಹಾಲಕ್ಷ್ಮಿ ತಾಯಿ ಅಥವಾ ಈ ಯಾವುದಾದ್ರೂ ನವಗ್ರಹಗಳ ಸಂಬಂಧಿತವಾದ ಸ್ತೋತ್ರ, ಶ್ಲೋಕ ಪಠನೆ ಮಾಡೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಈ ಎಲ್ಲ ವೃಷಭ ರಾಶಿಯವರಿಗೆ ಆಗಸ್ಟಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಆಗಸ್ಟ್ ತಿಂಗಳು ವೃತ್ತಿ ಆದಾಯ ಪರವಾಗಿಲ್ಲ, ಆದರೆ ಪೀಡೆ ಖರ್ಚುಗಳಿಗೆ ಮಿತಿ ಇಲ್ಲ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ಹಣಕಾಸು, ಆದಾಯ, ಉದ್ಯೋಗ, ವ್ಯವಹಾರಗಳಿಗೆ ಅಥವಾ ವ್ಯಾಪಾರ ಇತ್ಯಾದಿಗಳನ್ನು ನಡೆಸೋದ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವೆಲ್ಲವೂ ಯಥಾ ಪ್ರಕಾರವಾಗಿ ಚೆನ್ನಾಗಿ ನಡೆಯುತ್ತೆ. ಆದರೆ ನಿಮಗೆ ಪದೇ ಪದೇ ಕೆಲವೊಂದು ಶತ್ರು ಪೀಡೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ತೊಂದರೆಗಳು ಎಲ್ಲ ಬರುವಂಥದ್ದು ಮತ್ತು ವಿಪರೀತವಾದ ಖರ್ಚುಗಳು ಎಲ್ಲ ಬರುವಂಥದ್ದು ಸಾಧ್ಯತೆ ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಕೇತುನ ಬೆಂಬಲ ತಿಂಗಳ ಪೂರ್ತಿ ಹೆಚ್ಚಾಗಿ ಸಿಗಲಿದೆ. ಜೊತೆಗೆ ಈ ತಿಂಗಳ 17ರಿಂದ ನಿಮಗೆ ರವಿಯ ಪರಿವರ್ತನೆ ಆಗುವಾಗ ಸೂರ್ಯನ ಅನುಕೂಲ ಸಹ ನಿಮಗೆ ಸಿಗಲಿದೆ. ಅಂದರೆ ಸೂರ್ಯ ಭಗವಂತರು ಯಾವಾಗ ಸಿಂಹರಾಶಿಗೆ ಪ್ರವೇಶ ಮಾಡ್ತಾರೋ ಅಲ್ಲಿಂದ ನಿಮಗೆ ಸೂರ್ಯ ಅನುಗ್ರಹ ಸಹ ಚೆನ್ನಾಗಿ ಬರುವಂಥದ್ದು. ಹಾಗಾಗಿ ಅಂಥದ್ದೇನು ಹೆಚ್ಚಿನ ಅಡೆತಡೆಗಳೇನಿಲ್ಲ, ಎಲ್ಲ ಸಸೂತ್ರವಾಗಿ ನಡೆಯುವಂತಹ ಒಂದು ಸೂಚನೆ ಇರುತ್ತೆ. ಶ್ರಾವಣ ಮಾಸದಲ್ಲಿ ಶುಭ ಸೂಚನೆಗಳೆಲ್ಲ ಬರುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು ಮುಂತಾದೆಲ್ಲ ಚೆನ್ನಾಗಿರುತ್ತೆ. ಆದರೆ ಕೆಲವೊಮ್ಮೆ ಈ ಕೆಲವು ಗ್ರಹಗಳನ್ನು ವೈಪರೀತ್ಯ, ಉದಾಹರಣೆಗೆ ಅಲ್ಲಿ ಮಂಗಳ ಕೆಲವೊಂದು ಹಂತದಲ್ಲಿ ನಿಮಗೆ ಗುರುಬಲದ ಕೊರತೆ ಇರುವಂಥದ್ದು, ಕೆಲವೊಂದು ಹಂತದಲ್ಲಿ ನಿಮಗೆ ರಾಹು ಸ್ವಲ್ಪ ಪೀಡೆ ಕೊಡುವಂಥದ್ದು, ಜೊತೆಗೆ ಶನಿ ಮಾರ್ಜರ್ಸ್ ನಿಮಗೆ ಅಷ್ಟೊಂದು ಪೂರಕವಾಗಿ ಇಲ್ಲದೆ ಇರುವಂಥದ್ದು, ಇವೆಲ್ಲವೂ ನಿಮಗೆ ಕೆಲವೊಂದು ಹಂತದಲ್ಲಿ ಇಂತಹ ಶತ್ರು ಪೀಡೆಗಳು ಅಥವಾ ವಿಪರೀತವಾದ ಖರ್ಚು ವೆಚ್ಚಗಳು ಬರುವಂಥದ್ದು ಅಥವಾ ಅನಿಯಂತ್ರಿತವಾದ ಹಣ ನಿಮಗೆ ಖರ್ಚು ಮಾಡಲು ಸಾಧ್ಯತೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರವನ್ನು ಗಮನಿಸಿಕೊಂಡು ಆಗಸ್ಟ್ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರವನ್ನು ಯೋಜಿಸಿ, ಕೆಲವೊಂದನ್ನು ಸ್ವಲ್ಪ ತಾಳ್ಮೆ ವಹಿಸಿ, ಕೆಲವೊಂದು ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ನಿಮಗೆ ಸೂರ್ಯನಿಂದ ವಿಚಾರವನ್ನು ಗಮನಿಸಿದಾಗ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರೋದಿಲ್ಲ. ಆಗಸ್ಟ್ 16ರವರೆಗೂ ನಿಮಗೆ ಸೂರ್ಯನು ಅಷ್ಟು ಸ್ವಲ್ಪ ವಿರುದ್ಧವಾದ ಪರಿಣಾಮವನ್ನು ಕೊಡ್ಬೋದಾಗಿದೆ. ನಿಮ್ಮ ರಾಶಿಯಿಂದ ಅಲ್ಲಿ ಕಟಕದಲ್ಲಿ 2ನೇ ಧನಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು, ಕಲಹಗಳಿಗೆ ಕಾರಣ ಆಗ್ಬೋದು, ನಷ್ಟಗಳಿಗೆ ಕಾರಣ ಆಗ್ಬೋದು, ಹಣಕಾಸಿನ ವಿಪರೀತ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಆತಂಕ, ಚಿಂತೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಸರ್ಕಾರ, ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ನಿಧಾನಗತಿ ಅಥವಾ ಹಿನ್ನಡೆ ಆಗ್ಬೋದು. 16ರವರೆಗೆ ರವಿ ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಬಿಡ್ತಾನೆ. ಹಾಗಾಗಿ ಆ ವಿರುದ್ಧದ ಪರಿಣಾಮವನ್ನು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ತನು ಮನ ಧನದಲ್ಲಿ ಸ್ವಲ್ಪ ಅಂಥ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಕೌಟುಂಬಿಕ ವಿಚಾರ ಅಥವಾ ಬಾಂಧವ್ಯದ ಬಂಧುಗಳ ಜೊತೆಗೆ ವಾಗ್ವಾದ ಇವೆಲ್ಲವೂ ಸ್ವಲ್ಪ ಹೆಚ್ಚಿನ ಒಂದು ಒತ್ತಿಗೆ ಕಾರಣ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು
ಗಮನಿಸಬೇಕು. ಜೊತೆಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ರವಿ ನಿಮಗೆ ಆರಂಭದಲ್ಲಿ ಪೂರಕವಾಗಿಲ್ಲ, ಆದರೆ 17ರಿಂದ ರವಿಯ ಅನುಗ್ರಹ ನಿಮಗೆ ಬರುವಂಥದ್ದು. ಸಿಂಹರಾಶಿಗೆ ರವಿ ಪ್ರವೇಶ ಆಗ್ತಿದ್ದಂತೆ ಅಲ್ಲಿ ವಿಶೇಷವಾದ ಸ್ಥಾನಮಾನ ಗೌರವ ಸಿಗುವಂಥದ್ದು, ಆರೋಗ್ಯ ಸುಧಾರಣೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಸರ್ಕಾರ ಕೋರ್ಟು ಕಚೇರಿ ಕೆಲಸ ನಿಮಗೆ 17ರಿಂದ ಬಹಳ ಉತ್ತಮವಾಗಿ ಸೂರ್ಯ ಅನುಗ್ರಹದಿಂದ ಒದಗಿ ಬರಲಿದೆ. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಇನ್ನಿತರ ಯಾವುದೇ ರೀತಿ ನಿಮ್ಮ ಕೋರಿಕೆ ಬೇಡಿಕೆಗಳು ಕ್ಷಿಪ್ರವಾಗಿ ಬೇಗನೆ ಈಡೇರುವಂಥದ್ದು, ಧಾರ್ಮಿಕ ಸ್ಥಳಗಳ ಸಂದರ್ಶನ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಕೃಷಿ ಚಟುವಟಿಕೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಫಲಗಳು ಈ ಒಂದು ಸೂರ್ಯನ ಅನುಗ್ರಹದಿಂದ 17ರ ಬಳಿಕ ಸಿಗಲಿದೆ. ಮುಂದೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಹಾಗೆ ಆಗಲೇ ಹೇಳಿದ್ದೇನೆ, ಕೆಲವೊಂದು ಗ್ರಹಗಳಿಂದ ನಿಮಗೆ ಶತ್ರು ಪೀಡೆ, ಕಲಹ, ವಾಗ್ವಾದ, ನಷ್ಟಗಳಿಗೆ ಸಾಧ್ಯತೆ. ಅಲ್ಲಿ ಮಂಗಳನು ಇಂತಹ ಒಂದು ಕೆಲಸಗಳಿಗೆ ಸಾಧ್ಯತೆ ಇದೆ. ಮಂಗಳನಿಂದ ನಿಮಗೆ ಈ ಒಂದು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಕನ್ಯಾದಲ್ಲಿ ಸ್ಥಿತನಾಗಿರುವಂಥ ಮಂಗಳನು ಅನೇಕ ರೀತಿಯ ನಷ್ಟಗಳಿಗೆ ಕಾರಣ ಆಗ್ಬೋದು, ಶತ್ರು ಪೀಡೆಗೆ ಕಾರಣ ಆಗ್ಬೋದು, ಗುಪ್ತ ಶತ್ರುಗಳ ಕಾಟ ಕಾರಣ ಆಗ್ಬೋದು, ಇನ್ನು ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹಗಳು ಬರುವಂಥದ್ದು, ವಾಸ್ತಿ ವಿವಾದ, ಭೂಮಿ ವಿವಾದಗಳೆಲ್ಲ ಭುಗಿಲಾಡುವಂಥದ್ದು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಭಯ ಆತಂಕ ಹುಟ್ಟುವಂಥ ಘಟನೆ, ಅದು ಇನ್ನಿತರರಿಂದ ನಿಮಗೆ ಬೆದರಿಕೆಗಳು ಅವೆಲ್ಲ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಒತ್ತಡ ಅಥವಾ ಮನಸ್ಸಿಗೆ ಆತಂಕ ಭಯ ಉಂಟು ಮಾಡುವಂಥ ಘಟನೆಗಳು, ಹಣಕಾಸಿನ ಕಷ್ಟ ನಷ್ಟಗಳು ಮಂಗಳನಿಂದ ಬರಬಹುದಾಗಿದೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನಿಗೆ 9ನೇ ತಾರೀಕುವರೆಗೂ ವಕ್ರಗತಿ ಇರುತ್ತೆ. 10ರ ಬಳಿಕಲ್ಲಿ ಬುಧನ ವಕ್ರಗತಿ ನಿವಾರಣೆ ಆಗೋದು. ಅಲ್ಲಿ ಬರೆದಾಗ ನಿಮಗೆ 9ರವರೆಗೂ ಬುಧನಿಂದ ಹೆಚ್ಚೇನು ಉತ್ತಮ ಪರಿಣಾಮವಿಲ್ಲ. ಆದರೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಅಲ್ಲಿ 10ನೇ ತಾರೀಕಿಂದ 10ರಿಂದ ನಿಮಗೆ ರುಜುಗತಿಗೆ ಬರುವ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಲಾಭ ಜಯ ಸುಖಗಳಾಗ್ತವೆ, ಇಷ್ಟಾರ್ಥ ಸಿದ್ಧಿ ಆಗ್ತವೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಆಕಸ್ಮಿಕ ಧನಲಾಭ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಹೊಸದರ ಆರಂಭಕ್ಕೆ ಅವಕಾಶ, ಉದ್ಯೋಗ ರಹಿತರಿಗೆ ಈ ಆಗಸ್ಟ್ 10ರಿಂದ ಭಾಳಷ್ಟು ಉದ್ಯೋಗದ ವಿಚಾರಕ್ಕೆ ಬಹಳ ಚಾನ್ಸ್ ಇದೆ. ಅಥವಾ ಹಿಂದೆ ನಡೆಸಿದಂಥ ಇಂಟರ್ವ್ಯೂಗಳು ನಿಮಗೆ 10ನೇ ತಾರೀಕು ಬಳಿಕ ಸೆಲೆಕ್ಷನ್ ಆಗುವಂಥದ್ದು, ಉದ್ಯೋಗ ಸಿಗುವಂಥ ಯೋಜನೆಗಳಿರ್ತವೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗುತ್ತೆ. ಇನ್ನು ಗುರುವಿನ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ಗುರುವಿನ ಬಲ ಈಗ ಹಿಂದೆನೂ ಇರಲಿಲ್ಲ, ಈಗನೂ ಗುರುವಿನ ಬಲ ಇರೋದಿಲ್ಲ. ಜನ್ಮದಲ್ಲಿ ಯಾವಾಗಲೂ ಗುರು ಇದ್ದಾಗ ನಿಮಗೆ ವಿರುದ್ಧ ಪರಿಣಾಮಗಳು ಆಗ್ತೇವೆ ಅಂತ ಗೊತ್ತಿರುತ್ತೆ. ಜನ್ಮದಲ್ಲಿ ಗುರು ಇದ್ದಾಗ ನಿಮ್ಗೆ ಏನಾಗುತ್ತೆ, ಅಪಕೀರ್ತಿಗೆ ಬರುವಂಥದ್ದು, ಅವಮಾನಗಳು ಆಗುವಂಥದ್ದು, ಕಷ್ಟ ನಷ್ಟಗಳು ಆಗುವಂಥದ್ದು, ಮಾತಿನ ಚಕಮಕಿ, ಮನಸ್ಸಲ್ಲಿ ಭಯ ಆತಂಕ. ಆಗಲೇ ಹೇಳಿದ್ದೇನೆ, ನಿಮಗೆ ಶತ್ರು ಪೀಡೆ ಮತ್ತು ಖರ್ಚುಗಳಿಗೆ ಮಿತಿ ಇರೋದಿಲ್ಲ. ಅಂದರೆ ಯಾಕಂದರೆ ಗುರು ಬಲದಲ್ಲಿ ಇಲ್ಲದೇ ಇರೋ ಕಾರಣ ಇಂತಹ ಒಂದು ಕಾರಣಗಳಿಗೆ, ಉದಾಹರಣೆಗೆ ಮಂಗಳದಿಂದ ಆಗುವ ಅಡ್ಡ ಪರಿಣಾಮ, ಕೆಲವೊಮ್ಮೆ ರವಿಯಿಂದ ಆಗುವ ಅಡ್ಡ ಪರಿಣಾಮ, ಕೆಲವೊಮ್ಮೆ ರಾಹುವಿಂದ ಆಗುವ ಅಡ್ಡ ಪರಿಣಾಮ, ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ನಿಮಗೆ ಅಲ್ಲಿ ವಿಶೇಷವಾಗಿ ಗುರು ಸಹ ಇಂಥ ಒಂದು ಕೆಲಸ ಕಾರ್ಯಗಳು ನಿಮಗೆ ವಿರುದ್ಧವಾದ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಆ ಶತ್ರು ಪೀಡೆಗಳ ಬಗ್ಗೆ, ಹಣಕಾಸಿನ ಖರ್ಚಿನ ಬಗ್ಗೆ, ದುಂದು ವೆಚ್ಚವನ್ನು ನಿಯಂತ್ರಿಸುವ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಹಣವನ್ನು ಪಾವತಿ ಮಾಡುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆನ್ಲೈನ್ ವಂಚನೆ ಅಥವಾ ಮೋಸಗಳಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಶುಕ್ರನ ವಿಚಾರ ನಿಮಗೆ ಪೂರಕವಾಗಿ ನಿರಂತರವಾಗಿ ಶುಕ್ರನ ಅನುಗ್ರಹ ಇದ್ದೇ ಇರುತ್ತೆ. ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೂ ಆ ಬಳಿಕ ಅಲ್ಲಿ ಬರುವಂತಹ ಕಟಕದಲ್ಲೂ ಬರುವಂತಹ ಶುಕ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡ್ತಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಯಾವುದೇ ರೀತಿ ನಿಮ್ಮ ಹಣದ ಒಂದು ಕೊರತೆ ಇರೋದಿಲ್ಲ. ಸಾಲ ಇದ್ದರೆ ಸಾಲ ತೀರಿಸಲಿಕ್ಕಂಥ ಅವಕಾಶ, ನಿಮಗೆ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು, ಹೊಸ ಹೂಡಿಕೆ, ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು, ಭೂಮಿ, ಮನೆ, ವಸ್ತ್ರಾಭರಣ, ಚಿನ್ನಾಭರಣ ಎಲ್ಲ ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಶುಕ್ರನು ಬಹಳ ಶುಭ ಫಲವನ್ನು ತಿಂಗಳು ಪೂರ್ತಿ ಕೊಡ್ತಾ ಇರ್ತಾನೆ. ಶನಿ ಮಹಾರಾಜರು ಅವರು ಈಗ ವಕ್ರಗತಿಯಲ್ಲಿದ್ದಾರೆ. ಆದರೂ ವಕ್ರಗತಿಯಲ್ಲಿ ಇದ್ದಾಗಲೂ ಅಥವಾ ರುಜುಗತಿಯಲ್ಲಿ ಇದ್ದಾಗಲೂ ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಈಗ ಲಾಭಗಳು ಇಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಅವಮಾನಕರ ಘಟನೆ ಇತ್ಯಾದಿಗಳೆಲ್ಲ ಸಾಂಕೇತಿಕವಾಗಿ ಆಗ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಖರ್ಚು ವೈಪರೀತ್ಯ ಆಗ್ಬೋದು. ಅದರ ಹೊರತು ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಆದರೆ ಅವರಿಗೆ ವಕ್ರಗತಿ ಇರುವ ಕಾರಣ ಅವರ ಒಂದು ಬಾಧೆ ಅಥವಾ ಏನು ಪೀಡೆ ಇರುತ್ತೆ ಅದು ನಿಮಗೆ ಈಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ. ರಾಹುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ರಾಹು ಬಾಧ ಕೊಡುವಂಥ ಸ್ಥಾನದಲ್ಲಿದ್ದಾನೆ. ನಾಮದಲ್ಲಿರುವಂಥ ರಾಹು ನಿಮಗೆ ಅನೇಕ ರೀತಿಯ ಏರುಪೇರುಗಳು ಉಂಟು ಮಾಡ್ಬೋದು. ದುಷ್ಟ ಮಿತ್ರರ ಸಹವಾಸ, ದುಷ್ಟರಿಂದ ನಿಮಗೆ ಏನಾದರೂ ಅವಮಾನಗಳಾಗುವಂಥದ್ದು, ಕೆಟ್ಟ ಕೆಲಸಗಳಲ್ಲಿ ಕೈ ಹಾಕುವಂಥದ್ದು, ಕಲಹದ ವಾತಾವರಣ, ಹಣಕಾಸಿನ ನಷ್ಟ ಆಗುವಂಥದ್ದು, ಈ ರೀತಿ ವಾಗ್ವಾದ, ಕಲಹ, ನಷ್ಟ ಮತ್ತು ಅನೇಕ ರೀತಿಯ ವಿವಾದಗಳಿಗೆ ಕಾರಣ ಆಗ್ಬೋದು ರಾಹು. ಹಾಗಾಗಿ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೇತು ನಿಮಗೆ ನಿರಂತರವಾಗಿ ಪೂರಕವಾಗಿದ್ದಾನೆ. ಕೇತು ನಿಮಗೆ ತೃತೀಯ ಸ್ಥಾನಾಗಿ ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಡ್ತಾನೆ. ಸರ್ಕಾರ ಕೋರ್ಟ್ ಕಚೇರಿ ಕೆಲಸದಲ್ಲಿ ಕೆಲವೊಮ್ಮೆ ಕೇತುವಿನಿಂದ ನಿಮಗೆ ಆಕಸ್ಮಿಕವಾಗಿ ಜಯ ಆಗ್ಬೋದು. ಆಕಸ್ಮಿಕ ಧನಲಾಭ ಯೋಜನೆ, ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಅನೇಕ ರೀತಿಯ ದೇಶ ವಿದೇಶದ ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ವಿದೇಶದ ವಿದ್ಯಾಭ್ಯಾಸ, ವಿದೇಶದ ಉದ್ಯೋಗ ಮುಂತಾದರಲ್ಲಿ ಕೆಲವರಿಗೆ ಸಿದ್ಧಿ ಆಗುವಂಥದ್ದು. ಈ ರೀತಿ ಕೇತುವಿನ ಬೆಂಬಲ ನಿರಂತರ ತಿಂಗಳು ಪೂರ್ತಿ ಇರುತ್ತೆ. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ವಿಚಾರ ಗಮನಿಸುತ್ತೆ. ಇನ್ನು 9ನೇದಾಗಿ ಕ್ಷಿಪ್ರವಾಗಿ ರಾಶಿ ಪರಿವರ್ತಿಸುವಂಥ ಚಂದ್ರನ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಯಾವ್ಯಾವ ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಬೆಂಬಲದ ಕೊರತೆ ಅಥವಾ ಯಾವ ರೀತಿ ತೊಂದರೆ ಇದೆ ಅದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ.
ಆಗಸ್ಟ್ 1-2ರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಚಂದ್ರ ನಿಮಗೆ ಪಂಚಮಸ್ಥಾನ ಆಗಿರೋ ಕಾರಣ ಅಲ್ಲಿ ಕಲಹದ ಸಾಧ್ಯತೆ ಆಗಲು ಹೇಳಿದ್ದೇನೆ. ಮಧ್ಯೆ ಮಧ್ಯೆ ಬೇರೆ ಬೇರೆ ಗ್ರಹಗಳು ಸಹ ನಿಮಗೆ ಕಲಹ ನಷ್ಟಗಳಿಗೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಈ ಚಂದ್ರನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. 1-2ರಲ್ಲಿ ಚಂದ್ರನಿಂದಲೂ ನಿಮಗೆ ಅನೇಕ ರೀತಿಯ ಕಲಹವಾಗುವ ಸಾಧ್ಯತೆ, ಕಷ್ಟ ನಷ್ಟಗಳ ಸಾಧ್ಯತೆ, ಅವಮಾನಗಳ ಸಾಧ್ಯತೆ ಅಥವಾ ಸರ್ಕಾರದಿಂದ ಏನಾದರೂ ನಿಮಗೆ ನೋಟಿಸ್ಗಳು ಬರುವ ಸಾಧ್ಯತೆ ಎಲ್ಲ ಇರುತ್ತೆ ಆಗಸ್ಟ್ 1-2ರಲ್ಲಿ. 3, 4, 5, 6 ನಂತರವಾಗಿ ನಿಮಗೆ 5 ದಿನಗಳು ಚಂದ್ರನ ಬೆಂಬಲ ಇರುವಂಥದ್ದು. ನಿಮ್ಮ ರಾಶಿಯಿಂದ 6, 7ರ ಸ್ಥಾನ ಷಷ್ಠ ಸಪ್ತಮದಲ್ಲಿರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. 3ರಿಂದ 7ರವರೆಗೆ ನಿಮಗೆ ನಿರಂತರವಾಗಿ ಚಂದ್ರನ ಅನುಕೂಲ ಇರುವಂತಹ ಲಾಭದಾಯಕವಾದ ದಿನ. ಯಾವುದೇ ರೀತಿಯ ಒಂದು ಹೊಸ ಪ್ರಯತ್ನಗಳಿಗೆ, ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ 5 ದಿನಗಳನ್ನು ಬಳಕೆ ಮಾಡಿಕೊಳ್ಳಿ. 3ರಿಂದ 7ರವರೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಹಣಕಾಸಿನ ಆಗಮನ ಚೆನ್ನಾಗಿರುತ್ತೆ, ಆದಾಯ ಬಹಳ ಉತ್ತಮ ಇರುತ್ತೆ. ಇನ್ನು 8, 9 ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ. 8, 9ರಲ್ಲಿ ಮಾತಿನ ಕಲಹ, ಹಿರಿಯರಲ್ಲಿ ಕಲಹ, ಕಿರಿಯರಲ್ಲಿ ವಿರೋಧ, ಅಥವಾ ನಿಮ್ಮದೇ ಮಕ್ಕಳು ಅಥವಾ ಸೋದರರಲ್ಲಿ ಏನಾದರೂ ಒಂದು ವಾಗ್ವಾದ ಕಲಹಗಳಾಗುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಆತಂಕ, ಭಯ, ಚಿಂತೆ ಹೆಚ್ಚಳಾಗುತ್ತೆ. ಜೊತೆಗೆ ಕಣ್ಣು, ಕಿವಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಸಹ ಕಂಡು ಬರ್ಬೋದು. ಇನ್ನು 10, 11 ಸಾಮಾನ್ಯ ಫಲ, ಅಷ್ಟೇನೂ ನಿಮಗೆ ಉತ್ತಮ ಫಲಗಳು ಕಂಡು ಬಂದಿಲ್ಲ. ಕೆಲವೊಂದು ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು, ಅಥವಾ ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತವಾದ ನಷ್ಟಗಳು ಆಗ್ಬೋದು 10, 11ರಲ್ಲಿ. 12, 13, 14, 15 ನಿರಂತರವಾಗಿ 4 ದಿನಗಳು 12ರಿಂದ 15ರವರೆಗೆ 4 ದಿನಗಳಲ್ಲಿ ನಿಮಗೆ ಜಯ, ಸುಖ, ಲಾಭ ಕೀರ್ತಿದೆ. ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ಲಾಭವನ್ನು, ವಿಶೇಷ ಜಯವನ್ನು ಕೊಡ್ತಾನೆ. ಮಾಡುವಂಥ ಉದ್ಯೋಗದಲ್ಲಿ ಪ್ರಗತಿ ಬರ್ಬೋದು. ಇವರಿಗೆ ಉದ್ಯಮ ಅಥವಾ ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಸರ್ಕಾರ ಮೂಲದ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗುವಂಥದ್ದು, ಬಂಧು ಮಿತ್ರರ ಸಹಕಾರ, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಬರುತ್ತೆ. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ತರವಾದ ಸಾಧನೆ ಮಾಡುವಂಥ ಅವಕಾಶ ಇವರಿಗೆ ಬರುತ್ತೆ 12ರಿಂದ 14, 15ರೊಳಗೆ. ಆ ಬಳಿಕ 16, 17, 18 ಮಿಶ್ರ ಫಲಗಳ ಸೂಚನೆ. ಆ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮಾತಿನ ಚಕಮಕಿ, ವಾಗ್ವಾದ, ಕಲಹ ಆಗ್ಬೋದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಹೊಟ್ಟೆ ನೋವು, ಕಣ್ಣು ನೋವು ಅಥವಾ ಕೈ ಕಾಲುಗಳಿಗೆ ಸಂಬಂಧಪಟ್ಟ ನೋವುಗಳು ಅಥವಾ ಆರ್ಥರೈಟಿಸ್, ಜಾಯಿಂಟ್ ಪೈನ್ ಅಂಥದ್ದೆಲ್ಲ ಕಾಣ್ಬೋದು. ಹಾಗೆ 16ರಿಂದ 17, 18ರವರೆಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯ, ಹಣಕಾಸು, ಮಾತಿನ ಬಗ್ಗೆ ನಿಗಾ ಬೇಕು. ಇನ್ನು 19, 20 ಉತ್ತಮ ಫಲ. 19, 20 ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು ಕೊಂಡಿದ್ದಾನೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅತ್ಯುತ್ತಮವಾದ ಫಲ. ಕೆಲವರಿಗೆ ಬಹುಮಾನ, ಪ್ರತಿಭಾ ಪುರಸ್ಕಾರ ಎಲ್ಲ ಬರುವಂಥ ಅವಕಾಶ ಇರುತ್ತೆ. 21, 22 ಮಿಶ್ರ ಫಲಗಳ ಸೂಚನೆ. 23, 24 ಪರವಾಗಿಲ್ಲ. 22, 21, 22ರಲ್ಲಿ ಮಿಶ್ರ ಫಲಗಳು ಅಂದರೆ ಕೆಲವೊಮ್ಮೆ ಹಣಕಾಸಿನ ತೊಂದರೆ, ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ, ಕೆಲವೊಮ್ಮೆ ಮಾತಿನ ಚಕಮಕಿ ಇವೆಲ್ಲ ಬರ್ಬೋದು 21, 22ರಲ್ಲಿ. 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. 23, 24ರಲ್ಲಿ ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇದೆ. ಮಾಡುವಂಥ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿದೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ. 25ರಿಂದ 29, 25, 26, 27, 28, 25, 26, 28, 29ರವರೆಗೂ ನಿಮಗೆ ಮಿಶ್ರ ಫಲಗಳ ಸೂಚನೆ. 5 ದಿನಗಳು ಎಚ್ಚರಿಕೆ ಹೆಜ್ಜಬೇಕು. 25ರಿಂದ 29ರವರೆಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ, ಕೆಲವು ಶತ್ರು ಪೀಡೆಗಳ ಕಾಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಮೋಸ, ವಂಚನೆಗೆ ಬಲಿಬಿದ್ದನ್ನು ನಷ್ಟಕ್ಕೆ ಒಳಗಾಗುವಂಥದ್ದು, ಮನಸ್ಸಿಗೆ ಅಸಮಾಧಾನವಾದ ಘಟನೆ, ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಅವಮಾನಕರವಾದ ಘಟನೆಗಳಾಗುವಂಥದ್ದು, ಹಿರಿಯರ ಜೊತೆಗೆ ವಾಗ್ವಾದ, ಕಿರಿಯರ ಜೊತೆಗೂ ಭಿನ್ನಾಭಿಪ್ರಾಯ ಎಲ್ಲ ಬರುವಂಥದ್ದು. ಹಾಗಾಗಿ ಈ 5 ದಿನಗಳು 25ರಿಂದ 29ರವರೆಗೂ ಸ್ವಲ್ಪ ಮಾತಿನ ಸಂಯಮವನ್ನು ಕಾಪಾಡ್ಕೋಬೇಕು. ಹಣಕಾಸನ್ನು ನಿಯಂತ್ರಣ ಮಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಏನೋ ವ್ಯವಹಾರಗಳು ಮಾಡುವಂಥದ್ದು ಬೇಡ. ಜೊತೆಗೆ ಅನಾವಶ್ಯಕವಾಗಿ ವಾಗ್ವಾದ, ಕಲಹವನ್ನು ಮಾಡೋದೆಲ್ಲ ಬೇಡ. ಇವೆಲ್ಲ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಇನ್ನು ಕೊನೆಯ 2 ದಿನಗಳು 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ಚೆನ್ನಾಗಿ ಇರುವಂಥ ಅವಕಾಶ 30, 31ರಲ್ಲಿ ಇದೆ. ಇವೆಲ್ಲವೂ ಚಂದ್ರನ ಅನುಕೂಲತೆ. ನಿಮಗೆ ಆಗಸ್ಟ್ 1ರಿಂದ 31ರವರೆಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ, ಯಾವ ದಿನಗಳಲ್ಲಿ ಇಲ್ಲ, ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳಿದ್ದೇನೆ. ಸುಮಾರು 15 ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹ ಬರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ನೋಡಿದರೆ ವೈಟ್ ಅಥವಾ ಬಿಳೆ ಬಣ್ಣ, ಶುಕ್ರ ಅನುಗ್ರಹ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ 7 ಕೇತುವಿನ ಸಂಕೇತ. ಹಾಗೆ ಮಿಕ್ಸ್ ಬಣ್ಣ ಮತ್ತು ಸಂಖ್ಯೆ 7ಅನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳೋದು. ಇನ್ನು ನಿಮಗೆ ಸೂರ್ಯ ಅನುಗ್ರಹ ನಿಮಗೆ ಆರಂಭದಿಂದ 16ರವರೆಗೆ ಇರುತ್ತೆ. ಹಾಗಾಗಿ 16ರವರೆಗೆ ನೀವು ಹೊರಗೆ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ಅನ್ನು 16ರವರೆಗೆ ಬಳಸ್ಕೋಬೋದು. ಇನ್ನು ಬುಧನ ಅನುಗ್ರಹ ನಿಮಗೆ 10ರಿಂದ ಆರಂಭ ಆಗುತ್ತೆ, ಆಗಸ್ಟ್ 10ರಿಂದ. ಹಾಗೆ ಆಗಸ್ಟ್ 10ರಿಂದ ತಿಂಗಳ ಕೊನೆವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5ಅನ್ನು ಬಳಸ್ಕೋಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯ, ಉದಾಹರಣೆಗೆ ಕೆಲವೊಂದು ಈಗ ರವಿ, ಮಂಗಳ, ಜೊತೆಗೆ ಗುರು, ಶನಿ, ರಾಹು ಎಲ್ಲ ಸ್ವಲ್ಪ ವಿರುದ್ಧವಾಗಿರ್ತಾರೆ. ಆ ವೈರುಧ್ಯವನ್ನು ನೀವು ಮೆಟ್ಟಿ ಯಾವುದು ಸ್ವಲ್ಪ ಉತ್ತಮ ಫಲವನ್ನು ಪಡಬೇಕಾದ್ರೆ ಗಣೇಶ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು, ಗುರು ದತ್ತಾತ್ರೇಯ ಯಾವುದೇ ರೀತಿಯ ಗುರು ಸ್ವರೂಪವನ್ನು ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿಯನ್ನು ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪುರ ಸ್ತೋತ್ರ ಅಥವಾ ನವಗ್ರಹಗಳ ಧಾನ್ಯಗಳ ಧಾನ್ಯವನ್ನು ಕೊಡೋದು ಮುಂತಾದ ಸರಳವಾದ ಉಪಾಯಗಳನ್ನು ಮಾಡ್ತಾ ಬನ್ನಿ.
ಎಲ್ಲ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಆಗಸ್ಟ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕಟಕ ಅಥವಾ ಕರ್ಕಾಟಕ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಸೂಚನೆಗಳು, ಶುಭ ಸಮಾಚಾರಗಳು ಅಥವಾ ಆಕಸ್ಮಿಕ ಲಾಭದ ಒಂದು ಅವಕಾಶಗಳು ಬರ್ತಾ ಇರ್ತವೆ. ದೀರ್ಘಕಾಲದಿಂದ ನಿಮಗೆ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ಇರಲಿಲ್ಲ. ಗುರುಬಲದ ಕೊರತೆ ಕಾಡ್ತಾ ಇದೆ. ಶನಿ, ರಾಹು, ಕೇತುಗಳು ವಿರುದ್ಧವಾಗಿದ್ದಾರೆ. ಮಂಗಳನು ಅಥವಾ ಸೂರ್ಯನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿ ಇರ್ತಾ ಇರಲಿಲ್ಲ. ಹೀಗಾಗಿ ಕೆಲವೊಮ್ಮೆ 5, 6 ಅಥವಾ 7, 8 ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿರುವಂತಹ ಪರಿಸ್ಥಿತಿ ಕಳೆದ ತಿಂಗಳುಗಳಲ್ಲಿ ನಿಮಗೆ ನಿರ್ಮಾಣ ಆಗಿತ್ತು. ಆದರೆ ಈ ತಿಂಗಳಿಗೆ ಶ್ರಾವಣದಲ್ಲಿ ಸ್ವಲ್ಪ ಚೇತರಿಕೆ, ಅಂದರೆ 100ಕ್ಕೆ 100 ಅಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ 100ಕ್ಕೆ 50-60ರಷ್ಟು ಉತ್ತಮ ಫಲಗಳು ನಿಮಗೆ ಆಗುವಂಥ ಒಂದು ಶುಭ ಸೂಚನೆ ಈ ತಿಂಗಳಲ್ಲಿ ಕಂಡುಬರುತ್ತೆ. ಅದರಲ್ಲಿ ವಿಶೇಷವಾಗಿ ಅತ್ಯಪರೂಪಕ್ಕೆ ಒಂದು ಅನುಗ್ರಹ ಮಾಡುವಂಥ ಮಂಗಳನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಬರುವಂಥದ್ದು. ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಅನುಗ್ರಹದಾಯಕನಾಗಿ ಇರುವಂಥದ್ದು ಸಹಾಯಕ ಬರುತ್ತೆ. ಜೊತೆಗೆ ಅನೇಕ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಹ ಸಿಗಲಿದೆ. ಹಾಗಾಗಿ ಸ್ವಲ್ಪ ಚೇತರಿಕೆ ಅನುಭವ ನಿಮಗೆ ಈ ತಿಂಗಳಲ್ಲಿ ಆಗಲಿದೆ. ಹಿಂದೆ ನಾನಾ ರೀತಿಯ ಸಂಕಷ್ಟಗಳು, ಏರುಪೇರುಗಳು ಅಥವಾ ಅನೇಕ ರೀತಿಯ ಅವಮಾನಕರವಾದ ಘಟನೆ ಮುಂತಾದವೆಲ್ಲ ಅನುಭವಿಸಿದಂಥ ಕಟಕ ರಾಶಿಗೆ ಇಲ್ಲಿ ಸ್ವಲ್ಪ ಚೇತರಿಕೆ ಅನುಭವಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಪರೂಪದ ಒಂದು ಕುಜ ಶುಕ್ರರ ಕೃಪೆ, ಜೊತೆಗೆ ಇಲ್ಲಿ ಎಚ್ಚರಿಕೆಯಿದೆ. ರೋಗ ಮತ್ತು ದುಂದು ವೆಚ್ಚದ ಬಗ್ಗೆ ಎಚ್ಚರಿಕೆ ಅನ್ನೊಂದು ವಾಕ್ಯ ಬಂದಿದೆ. ಶುಕ್ರ ಮತ್ತು ಕುಜರ ಕೃಪೆ ತಿಂಗಳು ಪೂರ್ತಿ ಇರಲಿದೆ. ಆದರೆ ಆರೋಗ್ಯದ ಮತ್ತು ದುಂದು ವೆಚ್ಚಗಳು ಆಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಗಮನಿಸಬೇಕಾಗತ್ತೆ. ಯಾಕಂದರೆ ಅಲ್ಲಿ ಕೆಲವು ಗ್ರಹಗಳ ವೈರುಧ್ಯವು ನಿಮಗೆ ಹಣಕಾಸಿನ ಮೇಲೂ, ಜೊತೆಗೆ ವಿಪರೀತ ಖರ್ಚುಗಳು ಬರುವಂತೆಯೋ, ಕೆಲವೊಮ್ಮೆ ಆರೋಗ್ಯದ ಮೇಲೂ ಸಂತ ಅನಿರೀಕ್ಷಿತವಾದ ಕೆಲವು ಪರಿಣಾಮಗಳನ್ನು ತರ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಈಗ ಒಂದೊಂದಾಗಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಈ ತಿಂಗಳಲ್ಲಿ ಪೂರಕ ಇದೆ, ಯಾವುದು ವಿರುದ್ಧ ಇದೆ, ಅದನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲು ಗಮನಿಸಿದಾಗ ಸೂರ್ಯನ ವಿಚಾರ. ಸೂರ್ಯನು ನಿಮಗೆ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ. ಅಂದರೆ ಕಟಕದಲ್ಲಿಯೂ 16ರವರೆಗೆ ಕಟಕ ರಾಶಿಯಲ್ಲಿ ಇರ್ತಾನೆ. ಅಲ್ಲಿ 16ರ ರಾತ್ರಿ ಅಲ್ಲಿ ವಿಶೇಷವಾಗಿ ರವಿಯ ಪರಿವರ್ತನೆ ಆಗುತ್ತೆ. ಅಲ್ಲಿ ಆತನ ಒಂದು ಸಿಂಹರಾಶಿಗೆ ಪ್ರವೇಶ ಆಗುತ್ತೆ. ಸಿಂಹರಾಶಿಗೂ ಪ್ರವೇಶ ಆದರೂ ನಿಮ್ಮ ರಾಶಿಯಿಂದ ಧನಸ್ಥಾನ, ಅಂದರೆ ಅದನ್ನು ನಿಮಗೆ ರವಿ ಆವಾಗ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ. ಸೂರ್ಯನ ಅನುಗ್ರಹದ ಕೊರತೆಯ ಕಾರಣ ಕೆಲವೊಮ್ಮೆ ನಿಮಗೆ ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತದೆ. ಆಗಲೇ ಹೇಳಿದ್ದೇನೆ, ಅಲ್ಲಿ ರೋಗದ ಬಗ್ಗೆ ಎಚ್ಚರಿಕೆ, ದುಂದು ವೆಚ್ಚದ ಬಗ್ಗೆ ಎಚ್ಚರಿಕೆ ಅನ್ನೋದು. ಹಾಗಾಗಿ ಆರೋಗ್ಯದಲ್ಲಿ ಅನೇಕ ರೀತಿ ನಮಗೆ ಏರುಪೇರುಗಳು ಕಾಣುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಅಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಗಮನಿಸ್ಕೋಬೇಕಾಗತ್ತೆ. ನೀವು ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಗಮನವನ್ನು ಗಮನಿಸಬೇಕು. ಆರೋಗ್ಯದ ವಿಚಾರಿಸೋಕೆ ಗಮನ ಬೇಕಾಗುತ್ತೆ. ದೂರ ಪ್ರಯಾಣ ಮಾಡುವಾಗಲೂ ಹಾಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ರವಿ ನಿಮಗೆ ತಿಂಗಳ ಪೂರ್ತಿ ವೈರುಧ್ಯದ ಕಾರಣಕ್ಕಾಗುತ್ತೆ. ಜೊತೆಗೆ ಕೌಟುಂಬಿಕವಾದ ಕಲಹ, ವಾಗ್ವಾದಗಳು ಸಹ ಬರ್ಬೋದಾಗಿದೆ. ಯಾಕಂದರೆ ಅಲ್ಲಿ ಆತನು 17ಕ್ಕೆ ಒಂದು ಪರಿವರ್ತನೆ ಆಗುವ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. 17ರ ಬಳಿಕ ನಿಮಗೆ ಆ ರೀತಿ ಕೌಟುಂಬಿಕ ಕಲಹಗಳು, ಅನಿರೀಕ್ಷಿತ ಖರ್ಚುಗಳು, ದುಂದು ವೆಚ್ಚದ ಕಾರಣಗಳು, ಜೊತೆಗೆ ಯಾವುದೇ ಹೂಡಿಕೆ ಮಾಡಿದಂಥ ಹಣದಲ್ಲಿ ನಷ್ಟ ಆಗುವಂಥದ್ದು, ಭಯ ಭೀತಿಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ರವಿಯು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ತಿಂಗಳಲ್ಲಿ ಕೊಡ್ಬೋದಾಗಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಅಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಅತ್ಯಪರೂಪಕ್ಕೆ ಬರುವಂಥ ಕುಜನ ಮತ್ತು ಶುಕ್ರನ ಆಶೀರ್ವಾದ, ನಮಗೆ ಕುಜನ ಮತ್ತು ಮಂಗಳನ ಆಶೀರ್ವಾದ ಈ ತಿಂಗಳಲ್ಲಿ ಭಾಳ ಉತ್ತಮವಾಗಿ ಸಿಗ್ತದೆ. ಅಪರೂಪಕ್ಕೆ ಅಂದರೆ ವರ್ಷದಲ್ಲಿ ಕೇವಲ 3 ಬಾರಿ ಸಿಗ್ಬೋದು, ಹೆಚ್ಚೆಂದರೆ 3 ಬಾರಿ, ಕೆಲವೊಮ್ಮೆ 2 ಬಾರಿ ಸಿಗುತ್ತೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಈ ಸಂವತ್ಸರದ ಮೊದಲನೇ ಬಾರಿ ನಿಮಗೆ ಮಂಗಳನು ಪೂರಕವಾಗಿ ಬರ್ತಾ ಇದ್ದೇನೆ. ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾ ಇದ್ದೇನೆ. ಅನೇಕ ರೀತಿಯ ನಿಮ್ಮ ಒಂದು ಕನಸುಗಳು ಈಡೇರಲಿಕ್ಕೆ ಮಂಗಳನಿಂದ ಸಹಾಯ ಆಗಲಿದೆ. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟರ ಮನೆ, ಭೂಮಿ ಕೊಳ್ಳುವಂಥ ವಿಚಾರಕ್ಕೆ, ಜೊತೆಗೆ ಸರ್ಕಾರದ ಏನಾದರೂ ದಾಖಲೆ ಪತ್ರಗಳು, ಅದು ಸರ್ಕಾರ ಮೂಲದ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು, ಇವೆಲ್ಲ ನಿಮಗೆ ಬೇಗ ಸಿದ್ಧಿಯಾಗುತ್ತೆ. ಇನ್ನು ಯಾರ್ಯಾರು ಸ್ವಂತವಾದ ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಎಲ್ಲ ನಡೆಸ್ತಾರೋ ಅಂಥವರಿಗೆ ಬಹಳ ಒಂದು ಉತ್ತಮವಾದ ಆದಾಯಗಳು ಬರ್ತವೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಮುಂತಾದೆಲ್ಲ ಸಿಗುವಂಥದ್ದು. ಇನ್ನು ಯಾವುದೇ ರೀತಿಯ ಮನೆಯಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು ಆಗಲಿಕ್ಕೆ ಮಂಗಳ ನಿಮಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಬಹಳ ಒಂದು ನಾಜೂಕಾಗಿ ಅಪರೂಪಕ್ಕೆ ಬಂದಂಥ ಈ ಅವಕಾಶವನ್ನು ನೀವು ಮಿಸ್ ಮಾಡ್ಕೋಬೇಡಿ. ಇನ್ನು ಯಾರ್ಯಾರಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅವರಿಗೆ ಸ್ವಲ್ಪ ಒಳ್ಳೆಯ ಲಕ್ ಬರುತ್ತೆ. ಜೊತೆಗೆ ಉದ್ಯೋಗಕ್ಕೆ ಪ್ರಯತ್ನ ಪಡಲಿಕ್ಕೆ ಸಹ ಈಗ ಒಳ್ಳೆಯ ಟೈಮು. ಯಾವುದಾದ್ರೂ ಉದ್ಯೋಗವನ್ನು ಪ್ರಯತ್ನ ಮಾಡಲಿಕ್ಕೆ, ರೆಸ್ಯೂಮ್ ಆಗಲಿಕ್ಕೆ, ಅಥವಾ ಇಂಟರ್ವ್ಯೂಗಳನ್ನು ಅಪ್ಲೈ ಮಾಡಲಿಕ್ಕೆ, ಅಥವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲ್ಲ ಉತ್ತಮವಾದ ಅವಕಾಶಗಳು ಈ ತಿಂಗಳಲ್ಲಿ ಬರಲಿ. ವಿಶೇಷವಾಗಿ ಯುವ ವರ್ಗದವರು ಯಾರು ಕಟಕ ರಾಶಿಯವರು ಇರ್ತಾರೋ ಅವರಿಗೆ ಅವರ ಒಂದು ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಒಂದು ಸುವರ್ಣ ಅವಕಾಶ ಈ ಬಾರಿ ಮಂಗಳನು ಕೊಡ್ತಾ ಇದ್ದೇನೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ತಿಂಗಳು ಪೂರ್ತಿ ಹೆಚ್ಚೇನು ಉತ್ತಮ ಫಲವನ್ನು ಕೊಡುವ ಸ್ಥಾನದಲ್ಲಿಲ್ಲ. ಅಲ್ಲಿ ಜನ್ಮದಲ್ಲಿ ಬರುವಂಥ ಬುಧನು ಮೊದಲು ವಕ್ರಿಯಾಗಿರ್ತಾನೆ. 10ರ ಬಳಿಕ ಅವನಿಗೆ ವಕ್ರಗತಿ ರುಜುಗತಿಗೆ ಬಂದರೂ ನಿಮಗೆ ಬುಧನಿಂದ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಸಿಗೋದಿಲ್ಲ. ಕೆಲವೊಮ್ಮೆ ಕಲಹ, ಚಿಂತೆಗಳು, ಆತಂಕಗಳು, ಭಯಗಳು ಬರುವಂಥದ್ದು, ಜೊತೆಗೆ ಕೆಲವೊಮ್ಮೆ ಮಾಡುವಂಥ ಕೆಲಸ ಕಾರ್ಯಗಳು, ವಿಘ್ನ, ಅಡೆತಡೆಗಳು ಬರ್ಬೋದು. ಹಾಗಾಗಿ ವ್ಯತಿರಿಕ್ತ ಪರಿಣಾಮಗಳೇ ಬುಧನ ನಿಮಗೆ ಕೊಡ್ಬೋದಾಗಿದೆ.
ಗೊತ್ತಿರುವಂತೆ ನಿಮಗೆ ಗುರುಬಲ ಈ ತಿಂಗಳಲ್ಲೂ ಸಹ ಇರೋದಿಲ್ಲ. ವರ್ಷ ಪೂರ್ತಿ ಗುರುಬಲದ ಕೊರತೆಯ ಕಾರಣ ಈ ತಿಂಗಳಲ್ಲಿ ನಿಮಗೆ ಗುರುವಿನಿಂದ ಕೆಲವೊಮ್ಮೆ ಕಷ್ಟ ನಷ್ಟಗಳ ಸಾಧ್ಯತೆ, ದುಂದು ವೆಚ್ಚಗಳು ಆಗುವಂಥದ್ದು, ವಿಪರೀತ ಖರ್ಚುಗಳು ಬರುವಂಥದ್ದು. ಹಾಗಾಗಿ ನಿಮ್ಮ ಆ ತಿಂಗಳಲ್ಲಿ ಬರುವಂಥ ವಾಕ್ಯವನ್ನು ಗಮನಿಸಿಕೊಳ್ಳಿ. ಅಪರೂಪದ ಕುಜ ಶುಕ್ರರ ಕೃಪೆ ಇದೆ, ಆದರೆ ರೋಗ ಮತ್ತು ದುಂದು ವೆಚ್ಚದ ಬಗ್ಗೆ ಎಚ್ಚರಿಕೆ, ಜೊತೆಗೆ ಹಣಕಾಸು ಸ್ವಲ್ಪ ನಷ್ಟದ ಹೋಗುವಂಥ ಎಚ್ಚರಿಕೆಯನ್ನು ಗಮನಿಸಬೇಕು. ಹಾಗಾಗಿ ಅಲ್ಲಿ ಗುರುವಿನ ವೈಪರೀತ್ಯದಿಂದ ನಮಗೆ ಹಣಕಾಸಿನ ನಷ್ಟ ಕಷ್ಟಗಳು ಆಗಬಹುದಾಗಿದೆ, ಆ ಬಗ್ಗೆ ಎಚ್ಚರಿಕೆ. ಇನ್ನು ಶುಕ್ರನ ವಿಚಾರ ನಿಮಗೆ ಬಹಳ ಉತ್ತಮ ಇದೆ. ಶುಕ್ರ ನಿಮಗೆ ಆರಂಭದಲ್ಲಿ ಅಲ್ಲಿ ವ್ಯಯಸ್ಥಾನದಲ್ಲೂ ಆಮೇಲೆ ನಿಮ್ಮ ಜನ್ಮರಾಶಿಗೂ ಬರುವಂಥದ್ದು ಎರಡೂ ಸ್ಥಾನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ಬೋದು. ಹಣಕಾಸಿಗೆ ಕೊರತೆ ಇಲ್ಲ, ಆದರೆ ನಿಮ್ಗೆ ಎರಡೂ ಪರಿವರ್ತನೆಗಳು ಸಹ ಶುಕ್ರನಿಂದ ಕೆಲವೊಮ್ಮೆ ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದು, ಆಡಂಬರಕ್ಕೆ ಖರ್ಚು ಮಾಡೋದು, ಅಥವಾ ನಿಮ್ಮ ಒಂದು ಮಿತಿ ಮೀರಿ ಖರ್ಚು ಮಾಡೋದು, ಅಥವಾ ಬಂದ ಯಾವುದೇ ಹಣವನ್ನು ನಿಮ್ಮ ಸುರಕ್ಷತೆಗೆ ಅಥವಾ ಭವಿಷ್ಯಕ್ಕೆ ಯೋಜಿಸದೆ ಪೂರ್ತಿ ಹಣವನ್ನು ನಾವು ಕಳೆದುಕೊಳ್ಳುವಂಥದ್ದು ಮುಂತಾದೆಲ್ಲ ಬರ್ಬೋದು. ಅಥವಾ ಯಾವುದೇ ರೀತಿ ನಿಮ್ಮ ಕೈಯಲ್ಲಿ ಹಣ ಬಂದಾಗ ದುಷ್ಟ ಮಿತ್ರರ ಪ್ರೇರಣೆಯಿಂದ ದುಶ್ಚಟಗಳಿಗೆ ದುರ್ಬೋಧನೆಗಳ ಒಳಗೆ ಆ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಶುಕ್ರನಿಂದ ಬಂದಿದೆ. ಹಣಕ್ಕೇನು ಕೊರತೆ ಇಲ್ಲ, ಆದರೆ ಬಂದ ಹಣವನ್ನು ಜೋಪಾನಗೊಳಿಸೋದು, ಭದ್ರಗೊಳಿಸೋದು ಅಥವಾ ಸೇವಿಂಗ್ಸ್ ಮಾಡೋದು ಅದು ನಿಮ್ಮ ಕೈಗೆ ಬಿಟ್ಟಿರುತ್ತೆ. ಇನ್ನು ಶನಿಯ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ. ಹಾಗಾಗಿ ಅವರಿಂದ ನಿಮಗೆ ಹೆಚ್ಚೇನು ಒಳಿತು ಇಲ್ಲ ಕೆಡುಕು ಇಲ್ಲ, ಅಂದರೆ ಸ್ವಲ್ಪ ನ್ಯೂಟ್ರಲ್ ಅಂತ ಹೇಳ್ಬೋದು. ಹಿಂದೆ ನಿಮಗೆ ಇರುವಂಥ ಪೀಡೆಗಳ ಒಂದು ಇಂಟೆನ್ಸಿಟಿ ಅಂದರೆ ಅದರ ಒಂದು ಪರಿಣಾಮಗಳು ಪ್ರಭಾವಗಳು ಕಡಿಮೆ ಆಗ್ಬೋದು, ಹೊರತು ಹೆಚ್ಚಿನ ಲಾಭಗಳು ನಿಮಗೇನು ಕಂಡು ಬರೋದಿಲ್ಲ. ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಅಲ್ಲಿ ಅಷ್ಟಮದಲ್ಲಿ ರಾಹು, ಧನದಲ್ಲಿ ಕೇತು ಇರುವ ಕಾರಣ ಆರೋಗ್ಯದ ಕಡೆ ಖಂಡಿತ ಗಮನ ಬೇಕು. ಆಗಲೇ ಹಿಂದೆನೂ ನಾನು ಎಚ್ಚರ ಕೊಟ್ಟಿದ್ದೇನೆ. ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ಆರೋಗ್ಯಕ್ಕೆ ಕೂತು ಕೊಡುವಂಥ ಹಲವಾರು ಗ್ರಹಗಳ ವೈಪರೀತ್ಯಗಳು ಬರ್ತಾ ಇರ್ತವೆ. ಅದು ಕೆಲವರಿಗೆ ದೀರ್ಘಕಾಲದ ಬರ್ಬೋದು, ಕೆಲವರಿಗೆ ತಾತ್ಕಾಲಿಕವಾಗಿ ಬರ್ಬೋದು, ಕೆಲವರಿಗೆ ಸಾಂಕೇತಿಕವಾಗಿ ಬರ್ಬೋದು. ಅಂದರೆ ಕೆಲವೊಮ್ಮೆ ಆಹಾರದಿಂದ, ನೀರಿನಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಕೆಲವರಿಗೆ ಬಂದು ಹೋಗ್ಬೋದು. ಇನ್ನು ಕೆಲವರಿಗೆ ಅವರಲ್ಲೇ ಇದ್ದಂಥ ಉದಾಹರಣೆಗೆ BP-ನೋ, ಶುಗರೋ ಅಥವಾ ಬೇರೆ ಬೇರೆ ರೀತಿಯ ಅಸ್ತಮನೋ, ಅಲರ್ಜಿನೋ ಅಥವಾ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಎಲ್ಲ ಇರ್ಬೋದು. ಅಂಥವರಿಗೆ ಅದು ಈ ಸಂವತ್ಸರದಲ್ಲಿ ಅಥವಾ ಈ ಕಾಲದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಜೊತೆಗೆ ನಿಯಂತ್ರಣ ತಪ್ಪಬಹುದು, ಆಸ್ಪತ್ರೆ ಖರ್ಚುಗಳು ಬರ್ಬೋದು, ಅನಾವಶ್ಯಕವಾಗಿ ನಿಮಗೆ ಔಷಧ ಆಸ್ಪತ್ರೆಗಳಿಗೆ ಹೋಗುವಂಥ ಅಡ್ಮಿಟ್ ಆಗುವಂಥ ಕೆಲಸಗಳು ಬರ್ಬೋದು. ಜೊತೆಗೆ ಮನಸ್ಸಲ್ಲಿ ಭಯ ಆತಂಕಗಳನ್ನು ರಾಹು ಕೇತುಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಕೆಲವರಿಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಬಂದು ಅದಕ್ಕೆ ಏನಾದರೂ ಸರ್ಜರಿ ಅಂತ ನೆಸೆಸಿಟಿಗಳು ಕೆಲವರಿಗೆ ಬರ್ಬೋದು. ಈ ರೀತಿ ಅನೇಕ ರೀತಿಯ ಏರುಪೇರುಗಳು ರಾಹು ಕೇತುಗಳಿಂದ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಫಲವನ್ನು ಕೊಡ್ತಾ ಇರ್ತವೆ, ಯಾವರಿಂದ ಎಚ್ಚರಿಕೆ ಬೇಕು, ಯಾರು ಸ್ವಲ್ಪ ಉತ್ತಮ ಫಲವನ್ನು ಯಾವ ಗ್ರಹಗಳು ಕೊಡ್ತಾ ಇರ್ತವೆ, ಅದನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಳೋದನ್ನು ಸಂಕ್ಷಿಪ್ತ ಮುನ್ನೋಟವನ್ನು ಹೇಳಿದ್ದೇನೆ. ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ನಿಮ್ಮ ರಾಶಿಯಾಧಿಪತಿ ಆದಂಥ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಇಲ್ಲ, ಅದರಲ್ಲಿ ಚಂದ್ರನ ಅನುಗ್ರಹದಿಂದ ದಿನವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳೋದನ್ನು ಗಮನಿಸೋಣ. ಆರಂಭದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಅಲ್ಲಿ ಆಗಸ್ಟ್ 1ರಿಂದ 4ರವರೆಗೂ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 1, 2, 3, 4 ಈ 4 ದಿನಗಳಲ್ಲಿ ಚಂದ್ರನು ವೈರುಧ್ಯವಾಗಿರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಬಂಧುಗಳ ಜೊತೆ ನಿಷ್ಠುರ, ಮಾತಿನ ಇಲ್ಲಿ ಏನೋ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ, ವಿಳಂಬಗಳು ಆಗುವಂಥದ್ದು, ವಿದ್ಯಾರ್ಥಿಗಳಿಗೂ ಹಾಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಏನಾದರೂ ಕೊರತೆಗಳು, ಹಿನ್ನಡೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಹಿರಿಯರಲ್ಲಿ ಕಿರಿಯರಲ್ಲಿ ವಿರೋಧದ ಭಾವನೆ ಹೆಚ್ಚಾಗುತ್ತೆ 1ರಿಂದ 4ರವರೆಗೆ. ಇನ್ನು 5, 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಷಷ್ಠದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ಹಾಗಾಗಿ ಗಮನದ ಕೊಟ್ಕೊಂಡು 5, 6, 7 ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ, ಭೇಟಿ ಮಾಡೋದಿದ್ರೆ ಅಥವಾ ಯಾವುದೇ ಪ್ರಯತ್ನಗಳನ್ನು ಮಾಡೋದಿದ್ರೆ, ಆರಂಭ ಮಾಡೋದಿದ್ರೆ ಈಗ 5, 6, 7ರಲ್ಲಿ ಬಹಳ ಉತ್ತಮ ಫಲ ಚಂದ್ರನಿಂದ ನಿಮಗೆ ಸಿಗಲಿದೆ. 8, 9 ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ವ್ಯಾಪಾರ, ಉದ್ಯಮ ಮಾಡೋರಿಗೆ ಅವಕಾಶಗಳು, ಅನೇಕ ರೀತಿಯ ಒಂದು ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಈ ದಿನ ಪ್ರಯತ್ನ ಪಟ್ಟರೆ ಕ್ಷಿಪ್ರವಾಗಿ ಆಗುತ್ತೆ. ಜೊತೆಗೆ ಎಲ್ಲರಿಗೆ ಆಕಸ್ಮಿಕ ಧನಲಾಭ ಸಹ ಬರ್ಬೋದಾಗಿದೆ 8, 9ರಂದು. ಇನ್ನು 10, 11, 12, 13 4 ದಿನಗಳು ವಿರುದ್ಧ ಫಲಗಳು. ಈ 4 ದಿನಗಳಲ್ಲಿ ನಿಮಗೆ 8 ಮತ್ತು 9ರ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಕಲಹದ ವಾತಾವರಣ, ಆರೋಗ್ಯದ ಏರ್ಪೇರು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ, ಹಣಕಾಸಿನ ವೈಪರೀತ್ಯ ಹೆಚ್ಚಳ ಆಗುವಂಥದ್ದು, ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲಿ ಹಿನ್ನಡೆ ಆಗುವಂಥದ್ದು, ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಮನಸ್ಸಿಗೆ ಅಸಮಾಧಾನವಾಗುವಂಥ ಘಟನೆ, ಯಾವುದೇ ರೀತಿಯ ಈ ಕಷ್ಟ ನಷ್ಟಗಳು ವ್ಯಾಪಾರಿಗಳಿಗೆ, ಕೃಷಿಕರಿಗೆಲ್ಲ ಆಗುವಂಥದ್ದು 10ರಿಂದ 13ರ ಮಧ್ಯೆ ಬರುತ್ತೆ. ಇನ್ನು 14, 15, 16, 17 ಈ 4 ದಿನಗಳು ನಿಮಗೆ ಉತ್ತಮ ಫಲ. 14ರಿಂದ 17ರವರೆಗೆ ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿದೆ. ಕರ್ಮಸ್ಥಾನ, ಲಾಭಸ್ಥಾನದಿಂದ ಚಂದ್ರನು ನಮಗೆ ಅನೇಕ ರೀತಿಯ ಲಾಭಗಳಿಗೆ ಸಾಧನೆ ಆಗ್ಬೋದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ವಿಶೇಷವಾದ ಅವಕಾಶ, ಮಹಿಳೆಯರು, ಸ್ತ್ರೀಯರು, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅನೇಕ ರೀತಿಯ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಸಾಲಿನ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಅದೃಷ್ಟ ನಿಮ್ಮ ಪಾಲಿಗೆ ಒಲಿದು ಬರಲಿದೆ. 14ರಿಂದ 17ರ ಅವಧಿಯ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 18ರಿಂದ 20 ಮಿಶ್ರ ಫಲಗಳು. 18, 19, 20ರಲ್ಲಿ ಮಿಶ್ರ ಫಲಗಳು ಬರ್ಬೋದು. ಮಾತಿನ ಚಕಮಕಿ, ವಿರುದ್ಧವಾದ ಲಿಂಗದವರಿಂದ ನಿಮಗೆ ತೊಂದರೆಗಳು ಬರುವಂಥದ್ದು, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಹಿನ್ನಡೆ,
ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಕಷ್ಟ ಅಥವಾ ನಷ್ಟಗಳು ಬರುವಂಥ ಸಾಧ್ಯತೆ, ಯಾವುದೇ ದುಃಖ ಅಥವಾ ಬೇಜಾರಿನ ಒಂದು ಸುದ್ದಿಗಳು ನಿಮಗೆ ಕಿವಿಗೆ ಬೀಳುವಂಥದ್ದು. ಹಾಗಾಗಿ 18, 19, 20ರಲ್ಲಿ ಇಂತಹ ವಿಚಾರವಾಗಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡ್ಕೋಬೇಕು. 21, 22 ಮತ್ತೊಮ್ಮೆ ಉತ್ತಮ ಫಲ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಅನೇಕ ರೀತಿಯ ಶುಭ ಫಲವನ್ನು ಕೊಂಡಿದ್ದಾನೆ. ಶುಭ ಸಮಾಚಾರಗಳು ಬರಲಿವೆ. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಮಾಡುವಂಥ ವೃತ್ತಿ ಉದ್ಯೋಗದ ಅಥವಾ ಅವರೊಂದು ವಿಚಾರಗಳಲ್ಲಿ ಹೆಚ್ಚಿನ ಒಂದು ಆದಾಯಗಳು ಬರುವಂಥ ಸಾಧ್ಯತೆ ಬರಲಿದೆ. ಹಾಗಾಗಿ 21, 22ನ್ನು ಸದುಪಯೋಗ ಪಡಿಸಿಕೊಳ್ಳಿ. 23, 24 ಇಷ್ಟ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅನಿರೀಕ್ಷಿತ ನಷ್ಟಗಳು ಆಗ್ಬೋದು. ಯಾವುದೇ ಹೂಡಿಕೆ ಮಾಡುವಾಗಲೂ ಅಥವಾ ಹಣವನ್ನು ಪೇಮೆಂಟ್ ಮಾಡುವಾಗ ಎಚ್ಚರಿಕೆ ಹೆಚ್ಚಬೇಕು. ಆನ್ಲೈನ್ನಲ್ಲಿ ವಂಚನೆಗೆ ಸಿಲುಕಿ ಹಣವನ್ನು ನಷ್ಟಕೊಳ್ಳುತ್ತದೆ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ನಷ್ಟಗಳು ಆಗುವಂಥ ಸಾಧ್ಯತೆ 23, 24ರಲ್ಲಿದೆ. 25, 26 ಬಹಳ ಉತ್ತಮ ಫಲ. 25, 26ರಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಕೆಲಸ ಕಾರ್ಯ ಆಗುತ್ತೆ. ಮಿತ್ರರಿಂದ ಬಂಧುಗಳಿಂದ ಸಹಕಾರ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಉತ್ತಮ ಫಲ, ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮವಾದ ಸಂತೋಷದ ದಿನ 25, 26. 28, 29 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ವಿಶೇಷವಾದ ವಿರೋಧದ ಘಟನೆಗಳಾಗುತ್ತೆ. ಬಂಧುಗಳ ಮಿತ್ರರ ಜೊತೆ ವಿರೋಧ, ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಅಡೆತಡೆಗಳು ಅಥವಾ ಸರ್ಕಾರ ಇಲಾಖೆಯಿಂದ ನೋಟಿಸ್ ಮುಂತಾದೆಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ಅವರಿಗೆ ಏನಾದ್ರು ಸಸ್ಪೆನ್ಷನ್ ಆಗುವಂಥದ್ದು ಅಥವಾ ಏನಾದ್ರು ಅವ್ರ ಮೇಲೆ ಆ್ಯಕ್ಷನ್ಗಳು ಬರುವಂಥದ್ದೆಲ್ಲ ಆಗ್ಬೋದು 28, 29ರಲ್ಲಿ. 30, 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಅವಮಾನಕರ ಘಟನೆ, ಮಾತಿನ ಚಕಮಕಿ, ವಾಗ್ವಾದ ಕಲಹ ಎಲ್ಲ ಆಗ್ಬೋದು 30, 31ರಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ ದಿನಗಳಲ್ಲಿ ಉತ್ತಮ ಫಲ, ಯಾವ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಹೇಳಿದ್ದೇನೆ. ಈ ತಿಂಗಳಲ್ಲಿ ಸುಮಾರು 13 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಸಿಕ್ಕಿದೆ. ಅದನ್ನು ಗಮನದಲ್ಲಿಟ್ಕೊಂಡು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇನ್ನು ಬಣ್ಣಗಳ ವಿಚಾರ, ಈ ತಿಂಗಳಲ್ಲಿ ಯಾವುದು ಬಣ್ಣವನ್ನು ಬಳಸೋದಂದರೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸೋದು. ಮಂಗಳನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸೋದು. ಸಂಖ್ಯೆ 9 ನಂಬರ್ 9 ಬಳಸುವಂಥದ್ದು. ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೋಬೋದು. ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರತಕ್ಕಂಥ 13 ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ಎಚ್ಚರಿಕೆ ಗಂಟೆನೂ ಇದೆ, ಜೊತೆಗೆ ಮಧ್ಯೆ ಕೆಲವು ಉತ್ತಮ ಫಲಗಳು ಆಗಲಿವೆ. ಹಾಗಾಗಿ ಎಲ್ಲವನ್ನು ನೀವು ತಾಳ್ಮೆಯಿಂದ ಸಂಯಮದಿಂದ ಕಾದು ನೋಡಬೇಕಾಗುತ್ತೆ. ಅಲ್ಲದೆ ಇಲ್ಲಿ ಹೇಳತಕ್ಕಂಥ ಕೆಲವು ಮಿಶ್ರ ಫಲ, ಸಂಕಷ್ಟಗಳ ಬಗ್ಗೆ ಯಾರೂ ಆತಂಕ ಭಯ ಪಡುವಂಥದ್ದಿಲ್ಲ. ನೀವು ನಡೆಸುವಂತಹ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸ್ತಾ ಬನ್ನಿ. ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ನಿಮ್ಮ ಈ ದೋಷಾದಿಗಳ ಪರಿಹಾರಕ್ಕಾಗಿ ಏನು ಮಾಡ್ಬೋದು ಅಂತ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ನರಸಿಂಹಸ್ವಾಮಿ ಅಥವಾ ಮಹಾದೇವಿ ಅಮ್ಮನವರು ಯಾವುದೇ ರೀತಿ ದೇವಿ ಸ್ವರೂಪವನ್ನು, ದುರ್ಗೆ ಲಕ್ಷ್ಮೀ ಸ್ವರೂಪವನ್ನು ಅಥವಾ ಶಿವ ಈಶ್ವರನ ಸ್ವರೂಪವನ್ನು, ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವರೂಪವನ್ನು ಭಕ್ತಿ ಮಾಡ್ಬೋದು. ಅದೇ ರೀತಿ ಹನುಮಾನ್ ಆಂಜನೇಯನ ಸ್ವಾಮಿ ಭಕ್ತಿ ಮಾಡ್ಬೋದು. ಇನ್ನು ಯಾರಿಗೆ ವಿಶೇಷವಾಗಿ ವೀರಭದ್ರೇಶ್ವರ, ಕಾಲಭೈರವೇಶ್ವರ, ಮುನೇಶ್ವರ ಮುಂತಾದವರು ಮನೆ ದೇವರಾಗಿರ್ತಾರೋ ಅಂಥ ಮನೆ ದೇವರ ಭಕ್ತಿಯನ್ನು ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದೆಲ್ಲ ಇರುತ್ತೆ. ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವರುಗಳ ಸಂದರ್ಶನವನ್ನು ಮಾಡ್ತಾ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಎಲ್ಲ ಕಟಕ ರಾಶಿಯವರಿಗೆ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಇದೇ ಆಗಸ್ಟ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನೀಗ ಅವಲೋಕಿಸೋಣ. ಸಿಂಹರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಒಂದು ವಾಕ್ಯ ಬರುವ ಅನುಸಾರ ಗುರು ಶುಕ್ರರು ಮುನ್ನಡೆಸುತ್ತಾರೆ, ಹಿತಶತ್ರುಗಳು ಕಾಲೆಳೆಯುತ್ತಾರೆ ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ. ಹಾಗೆಂದು ನಿಮಗೆ ಅಲ್ಲಿ ಶುಭ ಗ್ರಹವಾದ ಗುರು ಮತ್ತು ಶುಕ್ರರ ಆಶೀರ್ವಾದ ಆಗಸ್ಟ್ ತಿಂಗಳಲ್ಲಿ ಅತ್ಯುತ್ತಮವಾಗಿ ಇರುತ್ತೆ. ಇನ್ನು ಉಳಿದಂತಹ 6 ಅಥವಾ 7 ಗ್ರಹಗಳು ಒಂದು ಹಂತದಲ್ಲಿ ನಿಮಗೆ ವಿರೋಧವನ್ನು ಉಂಟು ಮಾಡುವಂಥ ಸ್ಥಿತಿಯಲ್ಲಿರ್ತವೆ. ಸೂರ್ಯನನ್ನು ಸೇರಿಸಿ ಸೂರ್ಯ, ಮಂಗಳ, ಬುಧ, ಶನಿ, ರಾಹು, ಕೇತುಗಳು ಇಂತಹ 6 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರೋಧವನ್ನು ಅಥವಾ ಅನೇಕ ರೀತಿಯ ಒಂದು ಸಂಕಷ್ಟಗಳಿಗೆ ಕಾರಕವಾಗುವಂಥ ಸ್ಥಿತಿಯಲ್ಲಿ ಆ 6 ಗ್ರಹಗಳಿರ್ತವೆ. ಹಾಗೆಯೇ ಚಂದ್ರನೂ ಸಹ ನಿಮಗೆ ಕೆಲವೊಂದು ದಿನಗಳಲ್ಲಿ ಅನುಕೂಲ, ಕೆಲವೊಂದು ದಿನಗಳಲ್ಲಿ ಅನಾನುಕೂಲ ಇರುವಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ 7 ಗ್ರಹಗಳು ಸಹ ವಿರುದ್ಧವಾದ ಒಂದು ಸ್ಥಿತಿಯಲ್ಲಿರುವಂಥದ್ದು. ಹಾಗೆ ನಿಮಗೆ ಗುರುಬಲ ಮತ್ತು ಶುಕ್ರನ ಒಂದು ರಕ್ಷಣೆಯನ್ನೇ ಅಸ್ತ್ರವಾಗಿ ಇಟ್ಕೋಬೇಕು ಆಗಸ್ಟ್ಗಳಲ್ಲಿ. ಉಳಿದಂತೆ ನೀವು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ವಿಚಾರ ಎಚ್ಚರವಾಗಿ ಕಂಡು ಹೋಗಬೇಕು. ಕೆಲವೊಂದು ದಿನಗಳಲ್ಲಿ ಮಾತು ವಿಚಾರವಿರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ಪಾವತಿ ಬಗ್ಗೆ, ಜೊತೆಗೆ ಹಿತಶತ್ರುಗಳು ಮತ್ತು ಗುಪ್ತ ಶತ್ರುಗಳು ಅಂತ. ಈಗ ಹಿತಶತ್ರುಗಳು ನಿಮಗೆ ಜಾಸ್ತಿ ಆಗ್ತಾರೆ. ಹಾಗಾಗಿ ವೈರಿಗಳು, ಶತ್ರುಗಳು ಅದು ನಿಮ್ಮ ಒಳಗೂ ಇರ್ಬೋದು, ಹೊರಗೂ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತಲೂ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು, ಹಾಗೆಂದು ಅಪರಿಚಿತರು ಇರ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಹಿತಶತ್ರುಗಳ ಒಂದು ಬಾಧೆ ಹೆಚ್ಚಳಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ನಾನಾ ರೀತಿಯ ಏರುಪೇರುಗಳು ಬರುವಂಥ ಒಂದು ಸಾಧ್ಯತೆ ಸಹ ಬರ್ತದೆ. ಹಾಗೆ ಗುರು ಮತ್ತು ಶುಕ್ರರು ವಿಶೇಷವಾಗಿ ನಿಮ್ಮ ವೃತ್ತಿ, ಉದ್ಯೋಗ, ಹಣಕಾಸು, ವ್ಯಾಪಾರ, ಉದ್ಯಮ, ಆದಾಯ ಇದಕ್ಕೆಲ್ಲೂ ಕೊರತೆ ಇರೋದಿಲ್ಲ.
ಅವೆಲ್ಲ ಚೆನ್ನಾಗಿ ನಡೀತವೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಯಾರು ಇರ್ತಾರೆ ಅವರಿಗೂ ಹಾಗೆ ಅವರವರೊಂದು ಸಾಧನೆಗೆ, ವಿದ್ಯಾಭ್ಯಾಸಕ್ಕೆ, ಪ್ರತಿಭೆಗೆ ಅಥವಾ ಇನ್ನಿತರವಾದ ಈ ಸಾಧನಾ ಮಾರ್ಗದ ವಿಚಾರಗಳಿಗೆ, ಶೈಕ್ಷಣಿಕ ವಿಚಾರಗಳಿಗೆ ಅವಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಅವೆಲ್ಲ ಗುರು ಮತ್ತು ಶುಕ್ರರ ಅನುಗ್ರಹದಿಂದ ಚೆನ್ನಾಗಿ ನಡೀತಾ ಹೋಗುತ್ತೆ. ಈಗ ಒಂದೊಂದಾಗಿ ಈ ಗ್ರಹಗಳ ಸ್ಥಿತಿ ನಿಮಗೆ ಯಾವ ರೀತಿ ಇದೆ ಆಗಸ್ಟಲ್ಲಿ ಗಮನಿಸಿದಾಗ, ಮೊದಲನೇದಾಗಿ ಸೂರ್ಯನ ವಿಚಾರ. ಸೂರ್ಯನು ನಿಮಗೆ ಅಲ್ಲಿ 16ರವರೆಗೂ ವ್ಯಯಸ್ಥಾನದಲ್ಲೂ 17ರಿಂದ ನಿಮ್ಮ ಸ್ವರಾಶಿಗೂ ಬರ್ತಾನೆ, ಅಂದರೆ ಜನ್ಮಕ್ಕೂ ಬರ್ತಾನೆ. ಹಾಗಾಗಿ 16ರವರೆಗೆ ಕಟಕದಲ್ಲಿರುವಾಗ ನಿಮಗೆ ವ್ಯಯಸ್ಥಾನ ಅಥವಾ 12ನೇ ಮನೆ ಆಗುತ್ತೆ. ಇನ್ನು 17ರಿಂದ ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆಯಾಗಿ ಸೂರ್ಯನ ಸಿಂಹ ಪ್ರವೇಶ ಆಗುತ್ತೆ. ಜನ್ಮರಾಶಿಗೆ ಸೂರ್ಯನು ಬಂದಾಗಲೂ ಅಲ್ಲೇನು ಉತ್ತಮ ಫಲಗಳು ನಿಮಗೆ ಸಿಗೋದಿಲ್ಲ. ಹಾಗೆ ಸೂರ್ಯನ ಒಂದು ವ್ಯತಿರಿಕ್ತ ಪ್ರಭಾವದಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಕಷ್ಟ ನಷ್ಟಗಳು ಆಗುವಂಥದ್ದು, ಕಲಹ ಹೆಚ್ಚಳ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು, ಗುಪ್ತ ಶತ್ರುಗಳ ಪೀಡೆ, ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥ ಪ್ರಮೇಯ, ಅಂದರೆ 1-2 ಬಾರಿ ಆಗುವಂಥ ಕೆಲಸ ಕಾರ್ಯಗಳು 1-2 ಆಗುವಂಥದ್ದು 8-10 ಬಾರಿ ಹೋದರೂ ಅಲ್ಲಿ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಜೊತೆಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಆಕಸ್ಮಿಕ ಖರ್ಚು ಬರುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು, ಸಣ್ಣ ಪುಟ್ಟ ಅನಾರೋಗ್ಯಗಳು ಹವಾಮಾನದಿಂದ, ಆಹಾರದಿಂದ ಬರ್ಬೋದು. ಇನ್ನು ಯಾರಿಗೆ ಒಂದು ಅನಾರೋಗ್ಯದ ಹಿಸ್ಟ್ರಿ ಅಥವಾ ಚರಿತ್ರೆ ಹಿನ್ನೆಲೆ ಇರುತ್ತೋ ಆ ಹಿನ್ನೆಲೆ ಇದ್ದವರಿಗೆ BP ನೋವು, ಶುಗರು ಅಥವಾ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಅದು ಇನ್ನಿತರ ಯಾವುದೇ ರೀತಿಯ ನೋವುಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಈಗ ಹೆಚ್ಚಳ ಆಗ್ಬೋದು. ಆಗಸ್ಟಲ್ಲಿ ಅಂತಹ ಒಂದು ಅನಾರೋಗ್ಯ ಸಮಸ್ಯೆ ಬಗ್ಗೆ ಎಚ್ಚರವನ್ನು ಗಮನಿಸ್ಕೋಬೇಕಾಗತ್ತೆ. ಸೂರ್ಯನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿದ್ದಾನೆ. ಸೂರ್ಯನು ನಿಮ್ಮ ರಾಶಿಯಾಧಿಪತಿ ಸೂರ್ಯನಾಗಿದ್ದಾನೆ. ಆದರೆ ಈಗಿನ ಒಂದು ಗೋಚಾರದಲ್ಲಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ವಿರುದ್ಧವಾದ ಫಲವನ್ನು ಕೊಡಬಹುದಾಗಿದೆ. ಇನ್ನು ಮಂಗಳನ ವಿಚಾರ, ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಕನ್ಯಾ ರಾಶಿಯಲ್ಲಿರುವಂತಹ ಮಂಗಳನು ನಿಮಗೆ ಆರ್ಥಿಕವಾದ ತೊಂದರೆಗೆ ಸಹ ಕಾರಣ ಆಗ್ಬೋದು. ಹಣಕಾಸು ನಷ್ಟ ಕಷ್ಟಗಳಿಗೆ ತೊಂದರೆ ಆಗುವಂಥದ್ದು, ಜೊತೆಗೆ ಆಕಸ್ಮಿಕವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ವಂಚನೆಗೆ ಬಲಿಯಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಈ ವ್ಯಾಪಾರಗಳಲ್ಲಿ ನಿಮಗೆ ಇನ್ನಿತರರಿಂದ ವಂಚನೆಗೆ, ಮೋಸಕ್ಕೆ, ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಆರ್ಥಿಕವಾದ ಸಂಕಷ್ಟ ಬರ್ಬೋದು ಅಥವಾ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಧನಸ್ಥಾನದಲ್ಲಿ ಇರತಕ್ಕಂಥ ಮಂಗಳಿಂದ ನಿಮಗೆ ಆರ್ಥಿಕವಾಗಿ ಸಹ ಅಷ್ಟೊಂದು ಉತ್ತಮವಾಗಿ ಈ ಪರಿಣಾಮ ಬರ್ತಾಯಿಲ್ಲ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ಸಹ ನಿಮಗೆ ಈ ಕಾಲದಲ್ಲಿ ವ್ಯಯದಲ್ಲಿ ಅಥವಾ 12ನೇ ಮನೆಯಲ್ಲಿರುವಂಥ ಕಾರಣ ಅಲ್ಲಿ ಬುಧನ ಪ್ರಭಾವ ಸಹ ನಿಮಗೆ ಆತನ ವಕ್ರಗತಿಯಲ್ಲಿದ್ದಾಗಲೂ ಅಷ್ಟೇ ಅಥವಾ ರುಜುಗತಿಗೆ ಬಂದಾಗಲೂ ವ್ಯಯದಲ್ಲಿರುವಂತಹ ಬುಧನಿಂದಾಗಿ ನಿಮಗೆ ಅಪಾರವಾದ ಖರ್ಚುಗಳು ಬರ್ತವೆ, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಆದಾಯ ಮೀರಿದಂತಹ ಖರ್ಚುಗಳೆಲ್ಲ ಬರ್ಬೋದು. ಶುಕ್ರನ ಅನುಗ್ರಹದಿಂದ ಆದಾಯಕ್ಕೆ ಕೊರತೆ ಇರೋದಿಲ್ಲ, ಆದರೆ ಬಂದ ಆದಾಯ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಥವಾ ಖರ್ಚುಗಳು ನಾನಾ ರೀತಿಯಲ್ಲಿ ಒಂದೇ ಕಾಲಕ್ಕೆ ಬರುವಂಥದ್ದೆಲ್ಲ ಆಗುತ್ತೆ. ಕೆಲವೊಬ್ಬರಿಗೆ ಸಾಲವನ್ನು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಜೊತೆಗೆ ಮಾಡುವಂಥ ಯಾವುದೇ ರೀತಿಯ ಈ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಳಂಬ ಅಥವಾ ಆಗುವಂಥದ್ದು, ನಿಮಗೆ ಬರಬೇಕಾದ ಪೇಮೆಂಟು ನಿಧಾನವಾಗಿ ಬರುತ್ತೆ, ಆದರೆ ನಿಮ್ಮಿಂದ ಖರ್ಚಾಗುವ ಹಣ ಫಾಸ್ಟಾಗಿ ಖರ್ಚಾಗುತ್ತೆ. ಹಾಗಾಗಿ ಅಲ್ಲಿ ಅಸಮತೋಲನ, ಆರ್ಥಿಕ ಅಸಮತೋಲನ ನಿಮಗೆ ಕಾಡ್ಬೋದು ಆಗಸ್ಟಲ್ಲಿ. ಇನ್ನು ಗುರುವಿನ ವಿಚಾರ, ನಿಮಗೆ ಗುರುಬಲ ಇದೆ ಅಂತ ಆಗಲೇ ಹೇಳಿದ್ದೇನೆ. ಗುರು ಮತ್ತು ಶುಕ್ರರಷ್ಟೇ ನಿಮಗೆ ಪೂರ್ಣವಾದ ಉತ್ತಮವಾದ ಫಲ ತಿಂಗಳು ಪೂರ್ತಿ ಕೊಡುವಂಥ ಗ್ರಹಗಳು. ಹಾಗೆ ಗುರುವಿನ ಬಲಕ್ಕೆ ಯಾವುದೇ ಕೊರತೆ ಇಲ್ಲ. ಲಾಭಸ್ಥಾನದಲ್ಲಿರುವಂಥ ಗುರುವಿನ ಪ್ರಭಾವದಿಂದ ನಿಮಗೆ ಇತರ ಗ್ರಹಗಳಿಂದ ಆಗುವ ಎಲ್ಲ ಅಡ್ಡ ಪರಿಣಾಮವನ್ನು ಎದುರಿಸಿ ನಿಲ್ಬೋದು. ಅಂದರೆ ಅದು ಅಡ್ಡ ಪರಿಣಾಮ ಬರೋದಿಲ್ಲ ಅಂತೇನಿಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ನಿರಂತರವಾಗಿ ಬರುವಂಥದ್ದು ಗ್ರಹಗಳ ಚಾಲನೆಗೆ ಅದು ಇದ್ದೇ ಇರುತ್ತೆ. ಅದೇನು ಪೂರ್ಣವಾಗಿ ವಿರಾಮ ಅಂತ ಏನಿಲ್ಲ, ಆದರೆ ಪದೇ ಪದೇ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ಅಥವಾ ಸಮಸ್ಯೆಗಳನ್ನು ನಿವಾರಣೆ ರೂಪದಲ್ಲಿ ನಿಮಗೆ ಗುರುವು ಉತ್ತಮ ಜ್ಞಾನ ಸುಖವನ್ನು, ಅಭಿವೃದ್ಧಿಯನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ, ಸೌಭಾಗ್ಯವನ್ನು ಕೊಡ್ತಾನೆ. ಹಾಗೆ ವಿಪರೀತ ಖರ್ಚುಗಳು ಬಂದರೂ ಆ ಖರ್ಚನ್ನು ನಿಭಾಯಿಸುವಷ್ಟು ಆದಾಯ ನಿಮಗೆ, ಆದಾಯಕ್ಕೇನು ಕೊರತೆಗಳು ಬರೋದಿಲ್ಲ, ನಿರಂತರತೆ ಬರುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ. ಇದೇ ರೀತಿ ಯಾರ್ಯಾರು ಈ ಸಿಂಹರಾಶಿಯವರು ಇರ್ತಾರೆ ಅವರ ಮನೆಯ ಸದಸ್ಯರಿಗೂ ಅವರ ಮಕ್ಕಳಿದ್ರೆ, ಅವಲಂಬಿತರಿದ್ದರೆ ಆ ಮಕ್ಕಳಿಗೂ ಸಹ ಇದರ ಪರಿಣಾಮದಿಂದ ಒಳ್ಳೆಯದಾಗುತ್ತೆ. ಅನೇಕ ರೀತಿಯ ಸ್ಥಾನಮಾನ ಸಿಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಉದ್ಯೋಗ ಹುಡುಕುವಂಥವರಿಗೆ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಅಥವಾ ಶಿಕ್ಷಣ ಕ್ಷೇತ್ರದಲ್ಲೆಲ್ಲ ಅಭ್ಯಾಸ ಮಾಡುವಂಥವ್ರು ಅವರಿಗೆ ಈ ಒಂದು ಕಾಲದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚೇನೂ ಅಡ್ಡ ಪರಿಣಾಮಗಳೆಲ್ಲ ನಿಮ್ಮ ಅಭ್ಯಾಸ ಯಥಾ ಪ್ರಕಾರವಾಗಿ ನಡೀತಾಗಿದೆ. ಯಾಕಂದರೆ ಗುರುವಿನ ಒಂದು ಅದ್ಭುತವಾದ ಬಲ ನಿಮಗಿರುತ್ತೆ, ಶುಕ್ರನ ಅನುಗ್ರಹ ನಿಮಗೆ ಅದ್ಭುತವಾಗಿರುತ್ತೆ. ಹಾಗಾಗಿ ನೀವೇನು ಆತಂಕ ಪಡಬೇಕಲ್ಲ. ಉಳಿದಂತೆ ಈ ಸಂಸಾರಸ್ಥರಿಗೆ, ಇತರರಿಗೆ ಅಥವಾ ಈ ಉದ್ಯಮ ವ್ಯಾಪಾರ ನಡೆಸೋರಿಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಬರುತ್ತೆ. ಗುರುವಿನ ಅನುಗ್ರಹದಿಂದ ಆ ಹಿನ್ನಡೆಯನ್ನು ಸಹ ನೀವು ನಿವಾರಣೆ ಮಾಡ್ಕೋಬೋದು. ಶುಕ್ರನು ಸಹ ಹಾಗೆ ನಿಮಗೆ ಆರಂಭದಲ್ಲಿ ಅಲ್ಲಿ ಲಾಭಸ್ಥಾನದಲ್ಲೂ ಬಳಿಕ ಆತನ ವ್ಯಯಸ್ಥಾನದಲ್ಲೂ ಬಂದರೂ ಸಹ ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಆದಾಯಕ್ಕೆ ಕೊರತೆ ಇರೋದಿಲ್ಲ. ವ್ಯಾಪಾರ ಉದ್ಯಮ ಇದೆಲ್ಲ ಚೆನ್ನಾಗಿ ನಡೀತಾ ಇದೆ. ಉದ್ಯೋಗದಲ್ಲಿ ಸಹ ನಿರಂತರತೆ, ಸ್ಥಿರತೆ ಎಲ್ಲ ಇರುತ್ತೆ. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಉತ್ತಮ ಫಲವಾಗಿದೆ.
ಹಾಗಾಗಿ ನಿಮಗೆ ಎರಡು ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರರು ತಿಂಗಳ ಪೂರ್ತಿ ಅವರ ಒಂದು ರಕ್ಷಣೆ ನಿಮಗೆ ಇರುವಂಥದ್ದು. ಅದೇ ನಿಮಗೆ ಒಂದು ರಕ್ಷಣಾ ಕವಚ ಅಂತ ಹೇಳ್ಬೋದು. ಉಳಿದ ಗ್ರಹಗಳು ಆಗಾಗ ನಿಮಗೆ ಏರುಪೇರನ್ನು ಉಂಟು ಮಾಡ್ತಾರೆ. ಶನಿ ಮಹಾರಾಜರು ಹಾಗೆ ನಿಮಗೆ ಅಷ್ಟಮದಲ್ಲಿರೋ ಕಾರಣ ಆರೋಗ್ಯದ ಮೇಲೆ ಸಹ ಆರೋಗ್ಯದ ಪರಿಣಾಮ ಬರ್ಬೋದು. ಅವರಿಗೆ ವಕ್ರಗತಿ ಬಂದಿರೋ ಕಾರಣ ಹೆಚ್ಚೇನು ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಆ ಅಡ್ಡ ಪರಿಣಾಮಗಳ ವೇಗ ಈಗ ಕುಂಠಿತ ಆಗಿದೆ. ಅವರು ಹಿಮ್ಮುಖವಾಗಿ ಚಲನೆ ಬರ್ತಾ ಇರೋ ಕಾರಣ ಶನಿ ಮಹಾರಾಜರಿಂದ ಈಗ ತಾತ್ಕಾಲಿಕವಾಗಿ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮ ಬರಲಿಕ್ಕಿಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಅಷ್ಟೇನು ಶನಿ ಮಹಾರಾಜರಿಗೆ ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ಸಪ್ತಮದಲ್ಲಿ ರಾಹು, ನಿಮ್ಮ ಜನ್ಮದಲ್ಲಿ ಕೇತು ಇದ್ದಾನೆ. ಅಂದರೆ ಅಲ್ಲಿ ಸಮಸಪ್ತಮ ದೃಷ್ಟಿಯಲ್ಲಿ ರಾಹು ಕೇತುಗಳು ಇರುವ ಕಾರಣ ಆ ರಾಹು ಕೇತುಗಳ ಪೀಡೆ ನಿಮಗೆ ಈಗಲೂ ಇರುತ್ತೆ, ನಿರಂತರವಾಗಿ ಕಾಡ್ತಾ ಇರುತ್ತೆ. ಅಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ. ಆಗಲೇ ಹೇಳಿದ್ದೇನೆ, ಹಿತಶತ್ರುಗಳು ಕಾಲೆಳೆಯುತ್ತಾರೆ ಅಂತ ನಿಮ್ಮ ವಾಕ್ಯ ಬಂದಿದೆ. ಇಲ್ಲಿ ಆ ಗುಪ್ತ ಶತ್ರುಗಳು ಹಿತಶತ್ರುಗಳಿಗೆ ಹೆಚ್ಚಳಾಗ್ತಾರೆ. ನಿಮ್ಮ ಮೇಲೆ ಅನುಮಾನ ಬರುವಂಥದ್ದು, ಅದು ನಿಮ್ಮ ಮೇಲೆ ಸಂಶಯಾಸ್ಪದ ಮಾತುಗಳು ನೋಡುವಂಥದ್ದು, ನಿಮಗೆ ಅವಹೇಳನಗಳನ್ನು ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದ ಸೋಷಿಯಲ್ ಮೀಡಿಯಾ ಇನ್ನಿತರ ವಿಚಾರಗಳು ನಿಮ್ಮ ವಿರುದ್ಧವಾದ ಪೋಸ್ಟ್ಗಳನ್ನು ಹಾಕುವಂಥದ್ದು. ಅದೇ ರೀತಿ ಈ ರಾಹುವಿನ ಪ್ರಭಾವದಿಂದ ಕೆಲವೊಬ್ಬರಿಗೆ ಈ ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಕಲಹ, ಪತಿ ಪತ್ನಿಯರ ಮಧ್ಯೆ ವಿರಹ, ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಇನ್ನು ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಮೇಲಾಧಿಕಾರಿಗಳಿಂದ ಕಿರುಕುಳ, ಅದೇ ರೀತಿ ಮನಸ್ಸಿನಲ್ಲಿ ನಾನಾ ರೀತಿಯ ಏಕಾಂಗತೆ ಅಥವಾ ಖಿನ್ನತೆ ಎಲ್ಲ ಬರುವಂಥದ್ದು. ಜೊತೆಗೆ ಯಾವುದೇ ವ್ಯಾಪಾರ ಉದ್ಯಮ ಅನುಸಾರ ಮಾಡಿದರೆ ಅಲ್ಲಿ ಕೆಲವೊಂದು ಈ ಶತ್ರು ಪೀಡೆ ಅಥವಾ ನಿಮ್ಮ ಈ ಕಾಂಪಿಟೇಟರ್ಸ್ ಅಂದರೆ ಪ್ರತಿಸ್ಪರ್ಧಿಗಳ ಒಂದು ಕುತಂತ್ರದಿಂದ ನಿಮಗೆ ನಷ್ಟ ಆಗುವಂಥದ್ದು ಎಲ್ಲ ಇರುತ್ತೆ. ಅವೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹೀಗಾಗಿ ಈ ಸೂರ್ಯನಿಂದ ರಾಹು ಕೇತುಗಳವರೆಗೂ ನಿಮಗೆ ಸುಮಾರು ಈ 6 ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಈ ತಿಂಗಳಲ್ಲಿ ಇದೆ. ಹಾಗಾಗಿ ತುಂಬ ಏನು ಸವಾಲುಗಳು ಜಾಸ್ತಿ ಇರ್ತವೆ, ಅಷ್ಟೇನು ಈಸಿಯಾಗಿಲ್ಲ, ತುಂಬ ಟಫ್ ಇರುವಂಥ ತಿಂಗಳಾಗಿರುತ್ತೆ. ಆದರೆ ಎಲ್ಲವನ್ನು ನೀವು ಅಳೆದು ತೂಗಿ ನೋಡಬೇಕು, ಆತುರ ಪಡಬಾರ್ದು, ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾರು ಹಿತವರು, ಯಾರು ಅಹಿತದವರು, ಯಾರು ನಿಮಗೆ ಮೋಸ ಮಾಡೋರು ಅದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಕೆಲವೊಮ್ಮೆ ಅಲ್ಲಿ ಹಳ್ಳಕ್ಕೆ ಬೀಳುವಂಥ ಪ್ರಮೇಯಗಳು ಆಗ್ಬೋದಾಗಿದೆ. ಹಾಗಾಗಿ ಅವೆಲ್ಲನ ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಿಮಗೆ ಈ ಚಂದ್ರನ ಅನುಗ್ರಹ ಇರುವಂಥದ್ದು ಸುಮಾರು 18 ದಿನಾಂಕಗಳು ಬರ್ತವೆ. ಅಲ್ಲಿ ಇತರ ಗ್ರಹಗಳದ್ದೆಲ್ಲ ಹೇಳಿದಾಯಿತು. ಚಂದ್ರನು 2 ದಿನಕ್ಕೂ ಅದು 2 ಕಾಲ ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಚಂದ್ರನ ಒಂದು ಪ್ರತ್ಯೇಕವಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಉತ್ತಮ ಬೆಂಬಲ ದಿನಗಳನ್ನು ಹೇಳ್ತೇನೆ, ಅದರ ಗಮನದಲ್ಲಿ ಇಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಆರಂಭದ ಆಗಸ್ಟ್ 1, 2 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಅನುಗ್ರಹ ತೃತೀಯದಲ್ಲಿರುವ ಕಾರಣ ಲಾಭ ಜಯ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳು ಆಗ್ತವೆ. ಈ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರ್ತವೆ. ಆರೋಗ್ಯ, ಮನಸ್ಥಿತಿ, ಧನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಇನ್ನು 3-4ರಲ್ಲಿ ಅಷ್ಟೇನು ಉತ್ತಮ ಇಲ್ಲ. ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಅಲ್ಲಿ ಕಲಹದ ವಾತಾವರಣ, ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಕಲಹ, ಮೇಲಧಿಕಾರಿಗಳ ಜೊತೆ ಕಲಹಗಳು ಉಂಟಾಗ್ತವೆ. ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ. ಹಾಗೆ ಮಾತು ಮತ್ತು ಹಣದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಈ 3-4ರಲ್ಲಿ. ಇನ್ನು ಆಗಸ್ಟ್ 5, 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 5, 6, 7ರಲ್ಲಿ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗುತ್ತೆ, ಆಕಸ್ಮಿಕ ಧನಲಾಭ ಬರುತ್ತೆ. ಆದರೆ ಇಲ್ಲಿ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಮಾತು ನಡವಳಿಕೆಯಲ್ಲಿ ಕೆಲವೊಮ್ಮೆ ವಿಚಾರ ನಿಮಗೆ ಕಿರಿಯರಲ್ಲಿ ಕಲಹ ಬರುವುದು, ನಿಮ್ಮ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಕಿರಿಯರ ಮೂಲಕ ನಿಮ್ಮ ಮೇಲೆ ದೂರು ಆರೋಪಗಳು ಬರುವಂತೆಲ್ಲ ಆಗುತ್ತೆ. ಹಾಗಾಗಿ ಹಣಕಾಸು, ಉದ್ಯಮ, ವ್ಯಾಪಾರ ಚೆನ್ನಾಗಿರುತ್ತೆ. ಆದರೆ ವೈಯಕ್ತಿಕ ವಿಚಾರ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ 5, 6, 7ರಲ್ಲಿ. ಇನ್ನು 8, 9 ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ಫಲವನ್ನು ಕೊಡುವಂಥ ದಿನ. 8, 9ರಲ್ಲಿ ಅನೇಕ ರೀತಿಯ ಲಾಭ ಜಯ ಇದೆ. ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಯೋಗ ಸಹ ಬರುತ್ತೆ. 10, 11 ಸಹ ನಿಮಗೆ ಚಂದ್ರ ಅನುಗ್ರಹವಂಥ ಉತ್ತಮ ದಿನ. ಸುಖ, ಶಾಂತಿ, ಆರೋಗ್ಯ, ಧನ ಲಾಭಗಳೆಲ್ಲ ಬರ್ತವೆ. 12, 13, 14, 15 ನಿರಂತರವಾಗಿ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 12ರಿಂದ 15ರವರೆಗೆ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಕಲಹಗಳು ಬರುವಂಥದ್ದು, ಬಾಂಧವ್ಯದಲ್ಲಿ ಕೊರತೆ, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಹವಾಮಾನದಿಂದ, ನೀರಿನಿಂದ ಅಥವಾ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು, ಖರ್ಚುಗಳು ವಿಪರೀತ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಇದೀಗ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ಕಾಣಿಸುವಂಥದ್ದು. ಹಾಗೆ 12ರಿಂದ 15 ಅಷ್ಟೇನು ಉತ್ತಮವಿಲ್ಲ, ಚಂದ್ರ ಅನುಗ್ರಹ ಇರುವುದಿಲ್ಲ. 16, 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳು 16, 17, 18ರಲ್ಲಿ ಯಶಸ್ಸು, ಲಾಭ ಜಯ ಇದೆ. ಕರ್ಮಸ್ಥಾನದ ಚಂದ್ರನಿಂದಾಗಿ ನಿಮ್ಮ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು 19, 20 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನಿಂದಾಗಿ ವಿವಿಧ ರೀತಿಯ ಲಾಭ, ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಉದ್ಯೋಗ ಹುಡುಕೊಂತರಿಗೆ ಉದ್ಯೋಗ ಸಿಗುತ್ತೆ. ಅಥವಾ ಕೆಲವರಿಗೆ ವಿದೇಶ ಮೂಲ ಅಥವಾ ಇನ್ನಿತರರಿಗೆ ವಿದೇಶ ಮೂಲದ ಸಂಸ್ಥೆಯ ಉದ್ಯೋಗ ಮುಂತಾದೆಲ್ಲ ಸಿಗುವಂಥದ್ದು. 21, 22 ಅಷ್ಟೇನು ಉತ್ತಮ ಇಲ್ಲ. 21, 22ರಲ್ಲಿ ವಿಪರೀತ ಖರ್ಚುಗಳು ಬರ್ತವೆ. ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ. ಜೊತೆಗೆ ವಿದ್ಯಾರ್ಥಿ ಯುವಕರಿಗೂ ಸಾಧಕರಿಗೂ ಯಾವುದೇ ರೀತಿಯ ಸ್ವಲ್ಪ ಅಡೆತಡೆಗಳು ಈಗ ಉಂಟಾಗೋದು, ನೆಮ್ಮದಿ ಹಾಳು ಮಾಡುವಂಥ ಕೆಲವು ದುಃಖದ ವಿಚಾರಗಳಾಗಲಿ, ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು 21, 22ರಲ್ಲಿ. 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು, ಜೀವನ ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ 23, 24ರಲ್ಲಿ. 25, 26 ಸಾಮಾನ್ಯ ದಿನ. ಹೆಚ್ಚೇನು ನಿಮಗೆ ಬದಲಾವಣೆಗಳಿಲ್ಲ. ಆದರೆ ಆರ್ಥಿಕವಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಆರ್ಥಿಕವಾಗಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ 25, 26.
28, 29 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ದಿನ. ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುವಂಥ ದಿನ. ಕೊನೆಯ ದಿನ 30, 31 ಅಷ್ಟೇನು ಉತ್ತಮವಿಲ್ಲ. 30, 31ರಲ್ಲಿ ವಿರುದ್ಧ ಫಲಗಳಾಗ್ತವೆ. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ತಂದೆ ತಾಯಿ ಅಥವಾ ಇತರ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ನಿಮ್ಮ ಮಾತನ್ನು ಅವರು ಗೌರವಿಸಿದಿರುತ್ತೆ ಅಥವಾ ಅವರನ್ನು ನೀವು ಗೌರವಿಸಿದೆ ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು. ಜೊತೆಗೆ ಹಣಕಾಸಿನ ಅರಿವು ಸಹ ನಿಧಾನ ಆಗುವಂಥದ್ದು. ಮನಸ್ಸಿಗೆ ಚಿಂತೆ ಬರೋದು. ಹಾಗೆ 30, 31 ಅಷ್ಟೇನೂ ಉತ್ತಮವಾಗಿ ಇರುವುದಿಲ್ಲ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲತೆ ಇಲ್ಲ ಅನ್ನೋದನ್ನು ಗಮನಿಸಿಕೊಂಡು ಆ ದಿನಗಳನ್ನು ಉತ್ತಮ ಅನುಕೂಲ ಇರುವಂಥ ಚಂದ್ರನ ಬಲ ಇರುವಂಥ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನೀವು ಉಪಯೋಗಿಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಗುರು ಅನುಗ್ರಹ ತಿಂಗಳು ಪೂರ್ತಿ ಇರುತ್ತೆ. ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ನಂಬರ್ 3 ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಅದನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ವೈಟ್ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದರೆ 18 ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಅಲ್ಲಿ ಆ ಚಂದ್ರನ ಅನುಗ್ರಹದ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಏನು ಆಗಲೂ ಹೇಳಿದೆ ನಿಮಗೆ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವನ್ನು ಉಂಟು ಮಾಡ್ತವೆ. ಈ ತಿಂಗಳಲ್ಲಿ ನಿಮಗೆ ಶತ್ರು ಕಾಟ ಹೆಚ್ಚಾಗುತ್ತೆ ಅಥವಾ ಅನೇಕ ರೀತಿಯ ಸವಾಲುಗಳು ಹೆಚ್ಚಾಗುತ್ತೆ. ಆ ಸವಾಲುಗಳನ್ನು ಹೇಗೆ ನಿವಾರಣೆ ಮಾಡೋದಂದರೆ ಭಕ್ತಿ ಮಾರ್ಗದ ಮೂಲಕ ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು. ದೇವಿ ಅಥವಾ ದುರ್ಗಾದೇವಿ ಅಥವಾ ಅಮ್ಮನವರದ್ದು ಯಾವುದೇ ಅಮ್ಮನವರ ಸ್ವರೂಪವನ್ನು, ಆಂಜನೇಯ ಅಥವಾ ಹನುಮಾನ್ ಸ್ವರೂಪವನ್ನು, ವೆಂಕಟೇಶ್ವರ, ವಿಷ್ಣು, ನಾರಾಯಣ, ರಂಗನಾಥ ಮುಂತಾದ ಈ ವಿಷ್ಣುವಿನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಈ ರೀತಿ ಭಕ್ತಿ ಮಾರ್ಗದ ಮೂಲಕ ದೇವತಾ ಸ್ತೋತ್ರಗಳನ್ನು ಓದೋದು ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ಅಭ್ಯಾಸ ಮಾಡೋದ್ರಿಂದ ಖಂಡಿತ ನಿಮಗೆ ಬರತಕ್ಕಂಥ ಈ 6 ಗ್ರಹಗಳ ವೈರುಧ್ಯವನ್ನು ನೀವು ಮೆಟ್ಟಿ ನಿಲ್ಬೋದಾಗಿದೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಇದೇ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಬುಧಾದಿತ್ಯರಿಂದ ಶುಭ ಫಲ, ಶತ್ರು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ಅಂತ ಒಂದು ವಾಕ್ಯ ಬಂದಿದೆ. ಬುಧಾದಿತ್ಯರಂದರೆ ಅಲ್ಲಿ ಬುಧ ಮತ್ತು ಸೂರ್ಯನಿಂದ ನಿಮಗೆ ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರ ಮತ್ತು ನಿಮಗೆ ಇರತಕ್ಕಂಥ ವಿವಿಧ ರೀತಿಯ ಶತ್ರು ಪೀಡೆಗಳು ಅಥವಾ ವೈರಿ ಕಾಟಗಳ ಬಗ್ಗೆ ಎಚ್ಚರವನ್ನು ಈ ಆಗಸ್ಟ್ ತಿಂಗಳು ಕೊಡ್ತಾ ಇದೆ. ನಿಮಗೆ ಹಣಕಾಸು, ಉದ್ಯಮ, ವ್ಯಾಪಾರ, ಶಿಕ್ಷಣದ ವಿಚಾರವಾಗಿ ಸ್ವಲ್ಪ ಆಶಾದಾಯಕವಾಗಿ ಇರುತ್ತೆ. ಆದರೆ ವೈಯಕ್ತಿಕ ಜೀವನ ಜೊತೆಗೆ ಕೌಟುಂಬಿಕ ಜೀವನ, ನೆಮ್ಮದಿಯ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಏರುಪೇರಿನ ಘಟನೆಗಳು ತಿಂಗಳ ಪೂರ್ತಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಇತರ ನಿಮಗೆ 5 ಅಥವಾ 6 ಗ್ರಹಗಳ ವೈರುಧ್ಯವನ್ನು ಏಕಕಾಲದಲ್ಲಿ ಎದುರಿಸಬೇಕಾಗುತ್ತೆ. ಕೆಲವೊಂದು ಹಂತದಲ್ಲಿ ನಿಮಗೆ 6 ಅಥವಾ 7 ಗ್ರಹಗಳು ಸಹ ವಿರುದ್ಧವಾಗುವಂಥ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಬುಧ ಮತ್ತು ಸೂರ್ಯನ ಒಂದು ಆಶೀರ್ವಾದ ತಿಂಗಳ ಆರಂಭದಲ್ಲಿ ಸೂರ್ಯನ ಆಶೀರ್ವಾದ 16ರವರೆಗಿರುತ್ತೆ. ಬುಧನಿಗೆ ಆರಂಭದಲ್ಲಿ ವಕ್ರಗತಿ ಇರುವ ಕಾರಣ ಆತನ ಆಶೀರ್ವಾದ ನಿಮಗೆ ಆಗಸ್ಟ್ 10ರಿಂದ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯದ ಕೊರತೆಗಳು ಕಾಡ್ತವೆ. ಅದೇ ರೀತಿ ನಿಮಗೆ ಇರತಕ್ಕಂತಹ ಅಲ್ಲಿ ನಿಮಗೆ ಮಂಗಳ, ಗುರು, ಶುಕ್ರ, ಶನಿ, ಕೇತುಗಳು ಈಗ ವಿರುದ್ಧವಾಗಿರುವಂಥ ಪರಿಣಾಮಗಳು ಕೆಲವೊಂದು ಭಾಗದಲ್ಲಿ ನಡೆಯುತ್ತವೆ. ಶುಕ್ರನು ನಿಮಗೆ ಆರಂಭದಲ್ಲಿ ಸ್ವಲ್ಪ ಶುಕ್ರನ ಅನುಗ್ರಹ ಕಡಿಮೆ ಇರುತ್ತೆ. ಆ ಬಳಿಕ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ. 21ರಿಂದ ಆರಂಭ ಆಗುವಂಥದ್ದು. 20ರವರೆಗೂ ನಿಮ್ಮ ರಾಶಿಯಿಂದ ದಶಮದಲ್ಲಿ ಶುಕ್ರನಿರುವಂಥ. ಹಾಗಾಗಿ ಇಲ್ಲಿ ಗ್ರಹಗಳ ಒಂದು ಗೋಚಾರದಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗುವ ಕಾರಣ ನಿಮಗೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು ಸಹ ನಿಮ್ಮ ಜೀವನದಲ್ಲಿ ಸಹ ಕಂಡು ಬರ್ಬೋದು. ಹಾಗಾಗಿ ನೀವು ತನು ಮನ ಧನದ ಒಂದು ಸಂಯಮವನ್ನು ಆಗಸ್ಟಲ್ಲಿ ಕಾಪಾಡಿಕೊಳ್ಬೇಕು. ಇನ್ನು ಒಂದೊಂದಾಗಿ ಗ್ರಹಗಳ ವಿಚಾರ ಹೇಗೆ ಇದೆ ಅಂತ ಗಮನಿಸಿದಾಗ ಮೊದಲು ಸೂರ್ಯನ ವಿಚಾರ. ಸೂರ್ಯನಿಂದ ನಿಮಗೆ ಆರಂಭದಲ್ಲಿ 16ರವರೆಗೆ, ಆಗಸ್ಟ್ ಆರಂಭದಿಂದ 16ರವರೆಗೂ ನಿಮಗೆ ವಿಪರೀತವಾಗಿ ಉತ್ತಮವಾದ ಶುಭ ಫಲವನ್ನು ಸೂರ್ಯನು ಕೊಡ್ತಾನೆ. ಇಂದ ಲಾಭ ಸ್ಥಾನದಲ್ಲಿ ಸೂರ್ಯ ಭಗವಂತನು ಇರುವ ಕಾರಣ ನಿಮಗೆ ಲಾಭ, ಸುಖ, ಜಯ ಇದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಥಿತಿ ಇದೆ. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಶೈಕ್ಷಣಿಕ ಕ್ಷೇತ್ರದವರಿಗೆ ಅನೇಕ ರೀತಿಯ ಶುಭಫಲಗಳು ಆಗುವಂಥದ್ದು. ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಮನಸ್ಸಿನ ಎಲ್ಲ ನಿಮ್ಮ ಇಷ್ಟಾರ್ಥಗಳು, ಬೇಡಿಕೆಗಳು ಈಗ ಈಡೇರುವಂಥ ಒಂದು ಉತ್ತಮವಾದ ಆಶೀರ್ವಾದ ಆ ಒಂದು ಸೂರ್ಯ ಭಗವಂತರು ನಿಮಗೆ 16ನೇ ತಾರೀಕುವರೆಗೂ ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಅವಧಿಯನ್ನು ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇಷ್ಟರೊಳಗೆ ಮಾಡುವಂಥದ್ದು ಒಳ್ಳೆಯದು. ವಿಶೇಷವಾಗಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯ ಇರ್ಬೋದು, ಅಥವಾ ಇನ್ನೇನಾದರೆ ಭೂಮಿ ದಾಖಲೆ ಪತ್ರಗಳು ಅಥವಾ ಇನ್ನಿತರವಾದ ನಿಮ್ಮ ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಗಳು ಅವೆಲ್ಲವೂ 16ರವರೆಗೆ ನಿಮಗೆ ಬಹಳ ಉತ್ತಮವಾದ ಅವಕಾಶ ಇರುವಂಥದ್ದನ್ನು ಮಾಡಿಕೊಳ್ಳುವಂಥದ್ದು. ಈ ಕಾಲದಲ್ಲಿ ನಿಮಗೆ ಆರೋಗ್ಯ, ಸುಖ, ಜಯ, ಲಾಭ, ಸ್ಥಾನಮಾನಗಳು ಸೂರ್ಯನಿಂದ ಸಿಗ್ತವೆ.
ಅದೇ ನಿಮಗೆ 17ಕ್ಕೆ ಯಾವಾಗ ಸೂರ್ಯನಲ್ಲಿ ಸಿಂಹರಾಶಿಗೆ ಪ್ರವೇಶಿಸ್ತಾನೆ 16ರ ರಾತ್ರಿ ಸೂರ್ಯನ ರಾಶಿ ಪರಿವರ್ತನೆ ಆಗುತ್ತೆ. ಹಾಗಾಗಿ 17ರಿಂದ ನಿಮಗೆ ಸೂರ್ಯ ಅನುಗ್ರಹ ಇರೋದಿಲ್ಲ. ಅಲ್ಲಿ ನಿಮಗೆ ರಾಶಿಯಿಂದ ವ್ಯಯದಲ್ಲಿ ಅಥವಾ 12ನೇ ಮನೆಯಲ್ಲಿ ಬರುವಂತಹ ಸೂರ್ಯನಿಂದ ಅಲ್ಲಿ ಸಿಂಹರಾಶಿಗೆ ಬಂದಂತಹ ಸೂರ್ಯನಿಂದ ನಿಮಗೆ ಕಷ್ಟ ನಷ್ಟಗಳು, ಆರೋಗ್ಯದಲ್ಲಿ ಏರ್ಪೇರು, ವೈರತ್ವಗಳು ಬರುವಂಥದ್ದು, ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು, ಯಾವುದೇ ಕೆಲಸ ಕಾರ್ಯ ವಿಳಂಬ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು, ಹಿಂದಿನ ಪ್ರಯತ್ನಗಳಿಗೆಲ್ಲ ಈಗ ಯಾವುದೇ ಫಲಗಳು ಬಾರದಿರುವಂಥದ್ದು, ಎಲ್ಲ ಫಲಗಳು ವಿಳಂಬ ಆಗುವಂಥ ಘಟನೆಗಳು ಆಗುತ್ತೆ. ಹಾಗಾಗಿ ಆ ಸೂರ್ಯನ ಭಗವಂತನ ಆಶೀರ್ವಾದ ನಿಮಗೆ 17ರ ಬಳಿಕ ಇರೋದಿಲ್ಲ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗಲೂ ನಿಮಗೆ ಆರಂಭದಲ್ಲಿ ನಿಮಗೆ ಮಂಗಳನು ಅಥವಾ ಕೊನೆಯವರೆಗೂ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲಿ ಇರುವ ಕಾರಣ ಮಂಗಳನಿಂದ ನಿಮಗೆ ಅನೇಕ ಏರುಪೇರುಗಳು ಬರ್ಬೋದು. ವಿಶೇಷವಾಗಿ ಆರೋಗ್ಯದ ಮೇಲೆ ಯಾವನು ಜನ್ಮದಲ್ಲಿ ಮಂಗಳನಿದ್ದಾಗ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಈಗ ಮತ್ತೆ ಬರುವಂಥದ್ದು, ಅದು BPನೋ, ಶುಗರೋ, ಅಸ್ತಮನೋ, ಡಯಾಬಿಟಿಸು ಅಥವಾ ಇನ್ನಿತರ ಅಲರ್ಜಿನೋ ಇರ್ಬೋದು, ಅಲ್ಲೋ ಈಗ ನಿಮಗೆ ಆ ಮಂಗಳನ ವೈದ್ಯದಿಂದ ಮತ್ತೊಮ್ಮೆ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಆರೋಗ್ಯವಂತರಿಗೂ ಹಾಗೆ ಹೊಟ್ಟೆಯಲ್ಲಿ ಅಸಿಡಿಟಿ, ಅಜೀರ್ಣ ಅಥವಾ ಹೊಟ್ಟೆಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣದ ಹೆಚ್ಚಳ, ಅಥವಾ ಇನ್ನು ಕೆಲವರಿಗೆ ಪಿತ್ತದ ವಿಕಾರ ಇವೆಲ್ಲ ಜರುಗಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಬೇಕು. ಅದೇ ರೀತಿ ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಂಗಳನ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಆಗಸ್ಟ್ ಪೂರ್ತಿ. ಇನ್ನು ಬುಧನ ವಿಚಾರ ಆಗಲೇ ಹೇಳ್ತಿರೋದು ನಿಮಗೆ ಬುಧನು 10ನೇ ತಾರೀಕಿನ ಬಳಿಕ ನಿಮಗೆ ಪೂರಕವಾಗುತ್ತೆ. ಹಾಗಾಗಿ 9ರವರೆಗೂ ಬುಧನಿಗೆ ವಕ್ರಗತಿ ಇರೋ ಕಾರಣ ಅಲ್ಲಿ ಕೆಲವೊಮ್ಮೆ ನಿಮಗೆ 9ರವರೆಗೂ ಸಣ್ಣ ಪುಟ್ಟ ಏರುಪೇರುಗಳು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಹಣಕಾಸಿನ ಕೊರತೆ ಆಗ್ಬೋದು. ಆದರೆ ಯಾವಾಗ 10ನೇ ತಾರೀಕಿಗೆ ಬುಧನು ಅಲ್ಲಿ ರುಜುಗತಿಗೆ ಬರ್ತಾನೋ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿಗ್ತಾ ಇದ್ದಾವೆ, ಇಷ್ಟಾರ್ಥಗಳು ಸಿದ್ಧ ಆಗ್ತವೆ, ಹಣಕಾಸಿನ ಚೆನ್ನಾಗುತ್ತೆ, ಲಾಭಗಳು ಆದಾಯಗಳು ಚೆನ್ನಾಗಿ ಬರಲಿಕ್ಕೆ ಬುಧನು ಸಹಾಯ ಮಾಡ್ತಾನೆ. ಇನ್ನು ಗುರುವಿನ ಬಲ ನಿಮಗೆ ಈ ತಿಂಗಳು ಪೂರ್ತಿ ಇರೋದಿಲ್ಲ, ಹಿಂದೆನೂ ಇರೋದಿಲ್ಲ. ಹಾಗಾಗಿ ಗುರುವಿನ ಬಲದ ಕೊರತೆ ನಿಮ್ಮನ್ನು ಈ ತಿಂಗಳಲ್ಲೂ ಕಾಡುತ್ತೆ. ಅಲ್ಲಿ ನಿಮಗೆ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು, ಕಲಹ ವಾಗ್ವಾದಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಮತ್ತು ನಿಧಾನಗತಿ ಆಗುವಂಥದ್ದು ಸಾಧ್ಯತೆ ಗುರುವಿನ ಸಾಧ್ಯತೆಯಿಂದ ಬರುತ್ತೆ. ಇನ್ನು ಶುಕ್ರನ ವಿಚಾರ ನಿಮಗೆ ಗೊತ್ತಿರುವಂತೆ 20ನೇ ತಾರೀಕುವರೆಗೂ ನಿಮಗೆ ದಶಮದಲ್ಲಿ ಅಥವಾ 10ನೇ ಮನೆಯಲ್ಲಿರುವಂಥ ಶುಕ್ರನು ಖರ್ಚನ್ನು, ನಾನಾ ರೀತಿಯಾದ ವಿವಾದವನ್ನು ತಂದುಕೊಳ್ಬೋದು. ಕೌಟುಂಬಿಕ ವಿವಾದ, ಸ್ತ್ರೀ ಪುರುಷರ ವಿವಾದ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ವಿವಾದಗಳು ಏರ್ಪಡೋದು, ವಿರುದ್ಧ ಲಿಂಗದವರಿಂದ ತೊಂದರೆ, ಅದು ವಿರುದ್ಧ ಲಿಂಗದವರು ನಿಮ್ಮ ಮೇಲೆ ದೂರನ್ನು ದಾಖಲಿಸುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಆದರೆ 21ಕ್ಕೆ ಯಾವಾಗ ಶುಕ್ರನ ಪರಿವರ್ತನೆ ಆಗುತ್ತೋ ಆವಾಗ ನಿಮಗೆ 21ರಿಂದ ವಿಶೇಷವಾದ ಶುಭ ಫಲನ, ಲಾಭವನ್ನು, ಜಯವನ್ನು ಶುಕ್ರನು ಕೊಡ್ತಾ ಇರ್ತಾನೆ. ಇನ್ನು ಶನಿ ಮಹಾರಾಜರು ನಿಮಗೆ ಈ ತಿಂಗಳು ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಲಾಭಗಳು, ನಷ್ಟಗಳೇನಿಲ್ಲ. ಕೆಲವೊಮ್ಮೆ ವೈರುಧ್ಯ ಫಲಗಳು ಸಹ ಆಗ್ಬೋದಾಗಿದೆ. ಹಾಗಾಗಿ ಶನಿ ಮಹಾರಾಜರು ಈಗ ಹೆಚ್ಚಿನ ಯಾವುದೇ ರೀತಿಯ ಅಡೆತಡೆ ಕೊಡ್ತಾ ಇಲ್ಲ. ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬಂದಾಗ ರಾಹು ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರುವ ಕಾರಣ ಕೆಲವರಿಗೆ ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಯಂತ್ರೋಪಕರಣ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಅದೇ ರೀತಿ ನೀವು ಹಿಂದೆ ಮಾಡಿದ ಕೆಲವು ಪ್ರಯತ್ನಗಳಿಗೆ ಈಗ ಸಫಲತೆಗಳು ಬರುವಂಥದ್ದು, ಅದು ಹಿಂದೆ ಮಾಡಿದ ಯಾವುದೇ ರೀತಿ ನಿಮ್ಮ ಔದ್ಯೋಗಿಕ ಅಥವಾ ಉದ್ಯೋಗದ ಸಾಧನೆಗೆ ಈಗ ಅದಕ್ಕೆ ಪುರಸ್ಕಾರ, ಬಹುಮಾನ, ಪ್ರೈಸ್, ಇನ್ಸೆಂಟಿವ್ ಮುಂತಾದೆಲ್ಲ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ರಾಹು ನಿಮಗೆ ತಿಂಗಳಲ್ಲಿ ಕೊಡ್ತಾನೆ. ಕೇತುನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ನಷ್ಟಕಾರಕನು, ವ್ಯಯಕಾರಕನು ಆಗಿರೋ ಕಾರಣ ನಿಮ್ಮ ರಾಶಿಯಿಂದ ನಿಮಗೆ ಅನೇಕ ರೀತಿಯ ನಾನಾ ರೀತಿಯ ಖರ್ಚುಗಳು ಬರ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅಥವಾ ಯಾವುದೇ ರೀತಿಯ ನೀವು ಬಂಧುಗಳಲ್ಲಿ, ಮಿತ್ರರಲ್ಲಿ, ಇನ್ನಿತರ ವಿಚಾರಗಳಿಗೆ ಅಲ್ಲಿ ಹಣವನ್ನು ಹೆಚ್ಚು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ. ಹಾಗಾಗಿ ಅಷ್ಟನ್ನು ನಿಮಗೆ ಕೇತುವಿನ ಪರಿಣಾಮಗಳು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಸೂರ್ಯನಿಂದ ಕೇತುವಿನವರೆಗೂ 8 ಗ್ರಹಗಳು ಯಾವ ರೀತಿ ನಿಮಗೆ ಈ ತಿಂಗಳಲ್ಲಿ ಫಲ ಕೊಡ್ತೇವೆ ಅನ್ನೋದನ್ನು ಗಮನಿಸಲಾಗಿದೆ. ಇನ್ನು 9ನೇದಾಗಿ ಕ್ಷಿಪ್ರಾಚಾರಿ ಅಂದರೆ 2 ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ಡೇಟ್ಗಳಿದೆ, ಯಾವ ದಿನಗಳಲ್ಲಿ ಚಂದ್ರ ವಿರುದ್ಧವಾಗಿರ್ತಾನೆ ಗಮನಿಸೋಣ. ಆರಂಭದ 1-2 ಆಗಸ್ಟ್ 1-2ರಲ್ಲಿ ನಿಮಗೆ ಚಂದ್ರನು ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ 2ನೇ ಮನೆಯಲ್ಲಿರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು, ನಷ್ಟ, ಕಷ್ಟಗಳು, ಮನಸ್ಸಿಗೆ ಚಿಂತೆ ಅಥವಾ ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಇರುತ್ತೆ. 3-4ರಲ್ಲಿ ಉತ್ತಮ ಫಲ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಚಂದ್ರನಿಂದ ಲಾಭ, ಜಯ, ಸುಖ, ಯಶಸ್ಸಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕಂಡು ಬರುತ್ತೆ. ಇದಕ್ಕೆ ಹಣಕಾಸಿನ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು. ಇನ್ನು 5, 6, 7 ನಿಮ್ಮ ಪಾಲಿಗೆ ಮಿಶ್ರ ಫಲಗಳು ಬರ್ತವೆ. ಚಂದ್ರನ ಬೆಂಬಲ ಇರೋದಿಲ್ಲ, ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು, ಹಿನ್ನಡೆ ಆಗುವಂಥದ್ದು, ಮಾತಿನ ಚಕಮಕಿಗಳಾಗುತ್ತೆ. 8, 9ರಲ್ಲಿ ನಿಮಗೆ ಮತ್ತೊಂದು ಮಿಶ್ರ ಫಲಗಳು ಬರ್ತವೆ. ಇಲ್ಲಿ ಕಿರಿಯರಲ್ಲಿ ವಿರೋಧ ಅಥವಾ ನಿಮ್ಮದೇ ಸ್ವಂತ ಬಂಧುಗಳಲ್ಲಿ ವಿರೋಧಗಳು ಬರುವಂಥದ್ದು, ಮಾತಿನ ಚಕಮಕಿ, ವಾಗ್ವಾದಗಳು ಸಹ ಹೆಚ್ಚಳ ಆಗ್ಬೋದು 8, 9ರಲ್ಲಿ. ಆಮೇಲೆ 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 10, 11ರಲ್ಲಿ ಜಯ, ಯಶ, ಸುಖ, ಶಾಂತಿ ಇದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ದೂರ ಪ್ರಯಾಣ ಮಾಡುವಂಥ ಯೋಗವಿದೆ. ಇನ್ನು ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಎಕ್ಸ್ಟೆನ್ಷನ್ ಅಥವಾ ಅದರ ಒಂದು ಅಭಿವೃದ್ಧೀಕರಣ, ವಿಸ್ತರಣೆಯನ್ನು ಮಾಡಲಿಕ್ಕೆ ಈಗ ಅವಕಾಶಗಳು ಬರ್ತವೆ. ಇನ್ನು 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಲಾಭ, ಜಯ, ಸುಖ, ಶಾಂತಿಯನ್ನು ಕೊಡ್ತಾನೆ. ಅನೇಕ ರೀತಿಯ ವ್ಯಾಪಾರ ಉದ್ಯಮದ ಪ್ರಗತಿಗಳಾಗ್ತವೆ. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಸಲೀಸಾಗಿ ಆಗುತ್ತೆ. 24, 25 ಮಿಶ್ರ ಫಲಗಳು ಕಂಡು ಬರ್ತವೆ. 24, 25ರಲ್ಲಿ ಮಾತಿನ ಚಕಮಕಿ, ಕಲಹ, ಕಿರಿಯರಲ್ಲಿ ವಿರೋಧ, ಆರೋಗ್ಯದಲ್ಲಿ ಏರ್ಪೇರು, ಹೊಟ್ಟೆ ಅಥವಾ ಅಜೀರ್ಣದ ಸಮಸ್ಯೆ, ಮನಸ್ಸಿಗೆ ಆತಂಕ ಅಥವಾ ಭಯಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು 14, 15ರಲ್ಲಿ. 16, 17, 18 ಸಹ ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ.
ನಾನಾ ರೀತಿಯ ಖರ್ಚು ವೆಚ್ಚಗಳು ಬರ್ತವೆ. ಮನಸ್ಸಿಗೆ ಚಿಂತೆ ದುಃಖ ಆವರಣ ಆಗುತ್ತೆ. 16, 17, 18ರಲ್ಲಿ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಅಲ್ಲಿ ಕರ್ಮಸ್ಥಾನದ ಚಂದ್ರದಿಂದಾಗಿ ವ್ಯಾಪಾರ ಉದ್ಯಮ ಶಿಕ್ಷಣದಲ್ಲಿ ಎಲ್ಲ ಹೆಚ್ಚಿನ ಮುನ್ನಡೆ ಇರುತ್ತೆ. ಅನೇಕ ರೀತಿಯ ದೀರ್ಘಕಾಲೀನ ಪ್ರಯತ್ನಗಳು ಸಿಗೋ ಸಫಲತೆ ಆಗುತ್ತೆ. ಮಾಡುವಂಥ ಪ್ರಯತ್ನದಲ್ಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗುತ್ತೆ. ವಿದ್ಯಾರ್ಥಿ ಯುವಕರಿಗೂ ಶುಭವಿದೆ. 20, 19, 20ರಲ್ಲಿ 21, 22 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 21, 22 ಸಹ ಲಾಭ ಸ್ಥಾನದ ಚಂದ್ರನು ಲಾಭ ಸುಖ ಜಯವನ್ನು ಸಿದ್ಧಿಯನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ. ಇನ್ನು 23, 24 ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನದಲ್ಲಿ 12ನೇ ಮನೆ ಇರುವಂತಹ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಅನಿರೀಕ್ಷಿತ ನಿಮಗೆ ಖರ್ಚುಗಳೆಲ್ಲ ಬರ್ತವೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು 23, 24ರಲ್ಲಿ. ಇನ್ನು 25, 26, 27 ಅತ್ಯಂತ ಶುಭ ದಿನ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ನಿಮ್ಮ ಹಿಂದಿನ ಅನೇಕ ಪ್ರಯತ್ನಗಳಿಗೆ ಈಗ ಒಂದು ಪೂರ್ತ ರೂಪದ ಚಾಲನೆ ಸಿಗಲಿದೆ. ವ್ಯಾಪಾರ ಉದ್ಯಮಿಗಳು ಸಹ ಅನೇಕ ಉತ್ತಮ ಫಲಗಳನ್ನು 25, 26, 27ರಲ್ಲಿ ನೀವು ನಿಗದಿ ಮಾಡ್ಬೋದು. 28, 29 ಮಿಶ್ರ ಫಲಗಳು, ಮತ್ತೊಮ್ಮೆ ಕಷ್ಟ ನಷ್ಟಗಳ ಸೂಚನೆ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುತ್ತೆ. ಇನ್ನು ಕೊನೆಯ ದಿನಗಳಲ್ಲಿ ಅಂದರೆ 30, 31 ನಿಮ್ಮ ಪಾಲಿಗೆ ಉತ್ತಮ ದಿನಗಳಾಗಿ ಕಂಡು ಬರ್ತವೆ. 30, 31ರಲ್ಲಿ ಲಾಭ ಜಯ ಸುಖ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯಮಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಪ್ರಗತಿ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಧನಗಳು ನಿಮಗೆ 30, 31ರಲ್ಲಿ ಕೊನೆಯ ದಿನಗಳು ಬರ್ತವೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಸುಮಾರು 15 ದಿನಾಂಕಗಳು ಚಂದ್ರನು ಉತ್ತಮ ಫಲವನ್ನು ಕೊಡ್ತಾ ಇರ್ತಾನೆ. ಇವೆಲ್ಲವನ್ನು ಚೆನ್ನಾಗಿ ಗಮನಿಸಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಗ್ರಹಗಳ ಗೋಚಾರದಕ್ಕೆ ಅನುಸಾರ ನಿಮಗೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಆರಂಭದಲ್ಲಿ ನಿಮಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 1ರಿಂದ 16ರವರೆಗೆ ಬಳಸ್ಕೊಳ್ಳಿ. ಆಗಸ್ಟ್ 1ರಿಂದ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ಈ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ಅಲ್ಲಿ ರಾಹುವಿನ ಸಂಕೇತವಾಗಿರೋ ಕಾರಣ ಗ್ರೇ ಅಥವಾ ಬೂದು ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ನೀವು ತಿಂಗಳ 20ರ ಬಳಿಕ ಅಂದರೆ 21ರಿಂದ ನೀವು ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸಿ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಜೊತೆಗೆ ಸಂಖ್ಯೆ 1ನ್ನು 16ರವರೆಗೆ ಬಳಸ್ಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4ನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ 6ನ್ನು ನೀವು 21ರಿಂದ ಬಳಸಿಕೊಳ್ಳುವಂಥದ್ದು. ಹಾಗೆಯೇ ಈ ಸೂರ್ಯನ ಅನುಗ್ರಹ ಮತ್ತು ಚಂದ್ರನ ಅನುಗ್ರಹ ಅಂತ ಜೊತೆಗೆ ಬುಧನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವುದಿಲ್ಲ. ಹಾಗೆ 10ನೇ ತಾರೀಕಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ನ್ನು 10ನೇ ತಾರೀಕಿಂದ ಬಳಸ್ಕೊಳ್ಬೋದಾಗಿದೆ. ಹೀಗಾಗಿ ನಿಮಗೆ ಈ ತಿಂಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ 15 ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ನಿಮಗೆ ಗ್ರಹದ ಅನುಕೂಲತೆ ಅನಾನುಕೂಲತೆ ಯಾವ ರೀತಿ ಅನ್ನೋದನ್ನು ಮುನ್ನೋಟ ಆಯಿತು. ಇನ್ನು ನೀವು ಈ ಒಂದು ಗ್ರಹದ ಈ ವಾರದಲ್ಲಿ ಇರತಕ್ಕಂತಹ ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಈ ಗ್ರಹಗಳ ದೋಷ ನಿವಾರಣೆಗಾಗಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡಬಂದರೆ ಗಣೇಶನ ಭಕ್ತಿ, ಶಿವನ ಭಕ್ತಿ, ಆಂಜನೇಯ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಗುರು ದತ್ತಾತ್ರೇಯ ಯಾವುದೇ ಗುರು ಸ್ವರೂಪವನ್ನು, ಹನುಮಾನ್ ಸ್ವರೂಪವನ್ನು ಮುಂತಾದ ದೇವತಾ ಕ್ಷೇತ್ರಗಳ ಸಂದರ್ಶನ, ಭಕ್ತಿ ಮಾಡೋದು ಅಥವಾ ಅಲ್ಲಿ ಏನಾದರೂ ಅರ್ಚನೆ ಅಭಿಷೇಕಗಳನ್ನು ಮಾಡೋದು, ನವಗ್ರಹಗಳ ಸ್ತೋತ್ರ ಪಠನೆ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದೆಲ್ಲ ಪಠನೆ ಮಾಡಿ ಈ ನಿಮ್ಮ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾಗಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.